ಎಲ್ಲರಿಗೂ ನಮಸ್ತೆ. ಮೀಡಿಯಾ ಬಜಾರ್ಗೆ ಸ್ವಾಗತ. ನಾನು ಮಮತಾಶ್ರೀ ಐನಾಪುರ್. ನೋವು ನಲಿವಿನ ಹಬ್ಬ, ಬೇವು ಬೆಲ್ಲದ ಹಬ್ಬ, ನೂತನ ಹೊಸದರ ಆರಂಭ, ಹೊಸ ನಂಬಿಕೆ, ಹೊಸ ಉತ್ಸಾಹದೊಂದಿಗೆ ಈ ಯುಗಾದಿ ಪ್ರಾರಂಭಿಸೋಣ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಹಬ್ಬ ಅಂತ ಹೇಳಿದ್ರೆ ಹೊಸದರ ಆರಂಭ. ಏನಾದ್ರೂ ಹೊಸ ಆಲೋಚನೆಗಳಾಗಿರಬಹುದು, ಹೊಸ ಯೋಚನೆಗಳನ್ನ ರೂಪುಗೊಳಿಸೋದಕ್ಕೆ ಈ ಯುಗಾದಿ ಒಂದು ವಿಶೇಷವಾದ ದಿನ. ಹಾಗಿದ್ರೆ ಈ ಯುಗಾದಿಯಲ್ಲಿ ಜ್ಯೋತಿಷ್ಯದಲ್ಲಿ ಯಾವುದಾದ್ರೂ ಬದಲಾವಣೆಗಳಾಗತ್ತಾ? ಯಾವ ರಾಶಿಗಳಿಗೆ ಯಾವ ರೀತಿಯ ಫಲ ಸಿಗತ್ತೆ, ಯಾರಿಗೆ ಮೇಲಾಗತ್ತೆ, ಯಾರಿಗೆ ಕೆಡಕಾಗತ್ತೆ, ಅದನ್ನ ತಿಳಿಸ್ಕೊಡಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ ಖ್ಯಾತ ಗುರೂಜಿಗಳು, ಜ್ಯೋತಿಷಿಗಳು, ಧರ್ಮಶಾಸ್ತ್ರ ಪಂಡಿತರಾದಂತಹ ಶ್ಯಾಮ್ ಪ್ರಕಾಶ್ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಗುರುಜಿ ನಮಸ್ತೆ. ನಮಸ್ಕಾರ. ಗುರುಜಿ, ಇನ್ನೇನು ಯುಗಾದಿ ಬಂದೇ ಬಿಡ್ತು. ಯುಗಾದಿ ಅಂತ ಹೇಳಿದ್ರೇನೆ ಹೊಸದರ ಆರಂಭ ಅಂತ ಹೇಳಿ. ಯುಗಾದಿಯ ಪ್ರಾರಂಭಿಕ ಹಂತಗಳು ಯಾವ ರೀತಿ ಇದೆ? ಯುಗಾದಿ ಅಂದ್ರೆ ಏನು? ಶ್ರೀ ಗುರುಭ್ಯೋ ನಮಃ. ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವೇಭ್ಯೋ ಋಷಿಭ್ಯೋ ನಮಃ. ಸರ್ವೇಭ್ಯೋ ಶಾಸ್ತ್ರಪ್ರವರ್ತಕೇಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ತಿಥಿರ್ವಿಷ್ಣುಶ್ಚಿತಿರ್ವಾದೋ ನಕ್ಷತ್ರಂ ವಿಷ್ಣುದೇವ ಚ ಯೋಗಶ್ಚ ಕರಣಂ ಚೈವ ಸರ್ವಂ ವಿಷ್ಣುಮಯಂ ಜಗತ್. ತಿಥೇಶ್ಚ ಶ್ರಿಯಮಾಪ್ನೋತಿ ವಾದಾತ್ ಆಯುಷ್ಯವರ್ಧನಂ. ನಕ್ಷತ್ರಾತ್ ಧರತೆ ಪಾಪಂ ಯೋಗಾದ್ ರೋಗ ನಿವಾರಣಂ. ಕರ್ಣಾತ್ ಕಾರ್ಯ ಸಿದ್ಧಿಂಚ ಪಂಚಾಂಗ ಫಲಮುತ್ತಮಂ. ನಮ್ಮ ಮೀಡಿಯಾ ಬಜಾರ್ ವೀಕ್ಷಕರು ಎಲ್ಲರಿಗೂ ಕೂಡ ಮುಂಬರ್ತಕ್ಕಂತಹ ವಿಶ್ವಾವಸುನಾಮ ಸಂವತ್ಸರದ ಅಂದರೆ ಯುಗಾದಿಯ ಹಾರ್ದಿಕ ಶುಭಾಶಯಗಳು. ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಈ ಒಂದು ಸಂವತ್ಸರ ಫಲ, ವರ್ಷಫಲ ಮತ್ತು ಹೇಗಿರುತ್ತೆ ನಾನಾ ಕ್ಷೇತ್ರಗಳಲ್ಲಿ ಅನ್ನೋದನ್ನು ಬಹಳ ಸ್ಥೂಲವಾಗಿ ತಿಳ್ಕೊಳ್ಳೋಣ. ಮೊದಲಿಗೆ ಯುಗಾದಿ ಅಂದರೆ ಏನು ಅಂತ. ಈ ಯುಗ ಅನ್ನತಕ್ಕಂಥದ್ದು ಬಹಳ ಸುದೀರ್ಘವಾದಂತಹ ಕಾಲ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಯಾಕೆ ಅಂದರೆ ನಮ್ಮಲ್ಲಿ ಕಾಲದ ಗಣನೆಯನ್ನು ಮಾಡಬೇಕಾದ್ರೆ ನಾವು ಅದನ್ನು ಪ್ರಧಾನವಾಗಿ 4 ಯುಗಗಳಾಗಿ ಮಾಡ್ತೀವಿ. ಅದನ್ನು ಕೃತಯುಗ ಅಥವಾ ಸತ್ಯಯುಗ ಅಂತ ಕರಿತೀವಿ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ. ಕಲಿಯುಗದ ಒಂದು ಅವಧಿ ಎಷ್ಟಿದೆ ಅಂದರೆ 4,32,000 ವರ್ಷಗಳು ಕಲಿಯುಗ. ಅದಕ್ಕೆ ಮತ್ತೆ 4,32,000 ಅಂದರೆ 8,64,000 ವರ್ಷಗಳು ದ್ವಾಪರ ಯುಗ. ಅದಕ್ಕೆ 4,32,000 ವರ್ಷಗಳು ಅಂದರೆ ನಮಗೆ 12,96,000 ವರ್ಷಗಳು ಅದು ತ್ರೇತಾಯುಗ. ಅದಕ್ಕೆ ಮತ್ತೆ 4 ಲಕ್ಷ ಅಂತ ಸೇರಿದಾಗ 17 ಲಕ್ಷ ಚಿಲ್ಲರೆ ಆಗುತ್ತೆ. ಇದಿಷ್ಟನ್ನೂ ಸೇರಿದ್ರೆ 43,20,000 ವರ್ಷಗಳಾಗುತ್ತೆ. ಇದನ್ನು ಒಂದು ಮಹಾಯುಗ ಅಂತ ಕರಿತೀವಿ. 4 ಯುಗಗಳ ಒಂದು ಎಣಿಕೆಯನ್ನು ಮಾಡಿದಾಗ ಏನು ಬರುತ್ತೆ ನಮಗೆ 43,20,000 ವರ್ಷಗಳು ಅಂತ, ಅದನ್ನು ಮಹಾಯುಗ ಅಂತ ಹೇಳ್ತೀವಿ. ಈ ಥರದ್ದು 43,20,000 ವರ್ಷಗಳು 71 ಬಾರಿ ಬಂತು ಅಂದರೆ 43,22,000 ವರ್ಷಗಳು ಇಂಟು 71 ಬಂತು ಅಂದರೆ ಅದು ಒಂದು ಮನ್ವಂತರ ಅಂತ ಕರಿತೀವಿ. ಈ ಥರದ್ದು ನಮ್ಮ ಕಾಲಗಣನೆಯಲ್ಲಿ ಒಟ್ಟು 14 ಮನ್ವಂತರಗಳಿದೆ. ಹಾಗಾಗಿ ಒಂದು ಸೃಷ್ಟಿಯ ಒಂದು ಪರಿಮಾಣ ಎಷ್ಟು ಅಂತ ಕೇಳ್ತು ಅಂದರೆ ಬಹುಶಃ ಜನಗಳು ತುಂಬ ಜನ ಶಾಕ್ ಆಗಿಬಿಡ್ತಾರೆ. 432 ಕೋಟಿ ವರ್ಷಗಳು. 432 ಕೋಟಿ ವರ್ಷಗಳು ಬ್ರಹ್ಮನಿಗೆ ಹಗಲು. ಅದು ಆ ಬ್ರಹ್ಮನ ಆಯಸ್ಸಲ್ಲಿ ಒಂದು ದಿನ ಕೂಡ ಅಲ್ಲ, ಅದು 24 ಅವರ್ಸ್ ಅಲ್ಲ, 12 ಅವರ್ಸ್. ಇನ್ನು 432 ಕೋಟಿ ವರ್ಷ ಸೇರ್ತು ಅಂದರೆ ಅದು ರಾತ್ರಿ ಕಾಲ. ಸೊ 432 864 ಕೋಟಿ ವರ್ಷ ಬ್ರಹ್ಮನಿಗೆ ಒಂದು ದಿನ, ಅವನ ಆಯಸ್ಸಲ್ಲಿ ಒಂದು ದಿನ. ಈ ಥರ ಅವನಿಗೆ ಬ್ರಹ್ಮನಿಗೆ 100 ವರ್ಷ ಆಯಸ್ಸಿದೆ. ಹಾಗಾಗಿ ಏನಾಗುತ್ತೆ ಅಂದರೆ ನಮ್ಮ ಕಾಲಗಣನೆ ಇದೆಯಲ್ಲ, ಇದು ಬಹಳ ಅದ್ಭುತವಾಗಿದೆ. ಸಾಮಾನ್ಯ ಜನಗಳಿಗೆ ಅಥವಾ ಸ್ವಲ್ಪ ತಿಳಿದಿರೋರ್ಗೇ ತಿಳ್ಕೊಳ್ಳೋದು ಅಥವಾ ಇದನ್ನು ಕೇಳಿ ಅದು ಸರಿಯಾಗಿ ಅರ್ಥ ಮಾಡಿಕೊಂಡು ಡೈಜೆಸ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ.
ಸೊ ನಾನು ಇಷ್ಟೆಲ್ಲ ಸುದೀರ್ಘವಾಗಿ ಯಾಕೆ ಹೇಳಿದೆ ಅಂದರೆ ನಮ್ಮ ಸನಾತನ ಧರ್ಮ ಎಷ್ಟು ಬೆಳೆದಿದೆ ಅನ್ನೋದನ್ನು ತಿಳ್ಕೋಬೇಕು ಜನ. ನಾವು ಎಲ್ಲೋ ಇದ್ದೀವಿ ಅಂತಲ್ಲ. ಈಗ ಕಲಿಯುಗ ಅನ್ನೋದು ನಮಗೆ ಏನಾಗಿದೆ ಅಂದರೆ ಕೇವಲ 5,000 ಚಿಲ್ಲರೆ ವರ್ಷ ಆಗಿದೆ. ಈ ಪ್ರಪಂಚದಲ್ಲಿ ತುಂಬ ಹಬ್ತಾ ಇದೆ. ಇತ್ತೀಚೆಗೆ ಈ ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಚಾನಲ್ಲು ಅನ್ನೋದು ಬಂದ ಮೇಲೆ ಏನಾಗ್ಬಿಟ್ಟಿದೆ ಅಂದರೆ ಜನಕ್ಕೆ ಇನ್ನೇನು ನಾಳೆ ಬೆಳಗ್ಗೆ ಕಲ್ಕಿ ಹುಟ್ಟುಬಿಟ್ಟು ಅಥವಾ ಹುಟ್ಟಾಗೋಗಿದೆ, ನಾಳೆ ಬೆಳಗ್ಗೆ ಎದ್ದು ಕತ್ತಿ ತೊಗೊಂಡು ಎಲ್ಲರನ್ನೂ ಹೊಡ್ಕೊಂಡು ಬಂದೇ ಬಿಡ್ತಾನೆ ಅನ್ನೋ ಥರ ಕೆಲವು ಚಾನಲ್ನವರಾಗಲಿ ಕೆಲವು ಜನಗಳಾಗಲಿ ಬಿಂಬಿಸ್ತಾ ಇದ್ದಾರೆ. ದಯವಿಟ್ಟು ಅಂತಹ ಕಿಂವದಂತಿ ಅಂದರೆ ಸಂಸ್ಕೃತದಲ್ಲಿ ರೂಮರ್ಸ್, ಸುಳ್ಳು ವಿಚಾರಗಳಿಗೆ ಕಿವಿ ಕೊಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಯಾಕೆ ಅಂದರೆ ಕಲ್ಕಿ ಹುಟ್ಟೋದಕ್ಕೆ ಇನ್ನೂ 4,27,000 ವರ್ಷ ಇದೆ, ಹೆಚ್ಚು ಕಮ್ಮಿ 26,000 ವರ್ಷ ಚಿಲ್ಲರೆ. ಇಷ್ಟು ಬೇಗೆಲ್ಲ ಕಲ್ಕಿ ಹುಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಕಲಿಯುಗದ ಅಂತ್ಯಭಾಗದಲ್ಲಿ ಹುಟ್ಟೋದು ಅಂತ ಪುರಾಣಗಳಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ಯಾಕೆಂದರೆ ಅಷ್ಟೂ ಪುರಾಣಗಳನ್ನು ಕೂಡ ಕೂಲಂಕಷವಾಗಿ ನಾನು ಅಧ್ಯಯನ ಮಾಡಿರ್ತಕ್ಕಂಥವನು. ಒಟ್ಟು 4.5 ಲಕ್ಷ ಶ್ಲೋಕಗಳಿದೆ ಅಷ್ಟೂ ಪುರಾಣಗಳಲ್ಲಿ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಕಲಿಯುಗದ ಅಂತ್ಯಭಾಗಕ್ಕೆ ಇದು ಆಗ್ತಕ್ಕಂಥದ್ದು. ಹಾಗಾಗಿ ಕಲ್ಕಿ ಬಂದ್ಬಿಡ್ತಾನೆ ಎಲ್ಲ ನಾಶ ಆಗೋಗುತ್ತೆ ಅನ್ನೋ ಭಯ ಜನಗಳಲ್ಲಿ ಫಸ್ಟು ದೂರ ಮಾಡ್ಕೊಳ್ಳಿ, ಮೊದಲನೇದು. ಯಾಕೆಂದರೆ ಜನಗಳಿಗೆ ಇವತ್ತಿನ ಲೈಫ್ ಸ್ಟೈಲ್ಗಳಲ್ಲಿ ಈ ಮೀಡಿಯಾಗಳು, ಯೂಟ್ಯೂಬ್ಗಳು, ಸೋಷಿಯಲ್ ಮೀಡಿಯಾಗಳು, ಇಂಟರ್ನೆಟ್ಟು ಜಾಸ್ತಿಯಾಗಿ ಅವೇರ್ನೆಸ್ಸು ಅನ್ನೋದು ಜಾಸ್ತಿ ಆಗ್ತಾ ಇದ್ದಂಗೆ ತಪ್ಪು ಮಾಹಿತಿಗಳು ಕೆಲವು ಸತಿ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಈ ತಪ್ಪು ಮಾಹಿತಿಗಳಿಗೆ ನೀವು ಯಾರೇ ಹೇಳಿದ್ರು ಕೂಡ ಅದಕ್ಕೆ ಅಥೆಂಟಿಕ್ ಪ್ರೂಫ್ ಕೊಡಿ ಅಂತ ಕೇಳಿ, ಮುಗಿದೋಯ್ತು ಅಷ್ಟೇ. ಒಂದೇ ಸ್ಟೇಟ್ಮೆಂಟು. ನನ್ನ ಹತ್ರ ತುಂಬ ಜನ ಕೇಳ್ತಾನೆ ಇರ್ತಾರೆ. ಅದರಿಂದ ನೀವು ಮಾತಾಡ್ತಿರೋ ಒಂದು ಕಾನ್ಸೆಪ್ಟ್ಗೆ ಒಂದು ಅಥೆಂಟಿಕ್ ಪ್ರೂಫ್ ಕೊಡಿ, ಯಾವ ಶಾಸ್ತ್ರ ಗ್ರಂಥದಲ್ಲಿ ಬರೆದಿದೆ ತೋರಿಸಿ ಅಂತ ಕೇಳಿದ್ರೆ ಮುಗಿದೋಯ್ತು. ಅವ್ರು ನೆಕ್ಸ್ಟ್ ಟೈಮ್ ಮಾತಾಡೋದಿಲ್ಲ, ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಲ್ಲ. ಇನ್ನು ನಮ್ಮ ಪಾಯಿಂಟಿಗೆ ಬಂತು ಅಂದರೆ ಯುಗಾದಿ ಅನ್ನತಕ್ಕಂಥದ್ದು ಒಂದೊಂದು ಯುಗಕ್ಕೆ ಒಂದೊಂದು ಮಾಸ, ತಿಥಿ, ಪಕ್ಷಗಳಲ್ಲಿ ಯುಗಾದಿ ಆಗುತ್ತೆ. ಇವಾಗ ವೈಶಾಖ ಶುಕ್ಲ ತೃತೀಯ ಅನ್ನೋದು ಯುಗಾದಿ. ಅದೇ ರೀತಿಯಲ್ಲಿ ನಮಗೆ ಭಾದ್ರಪದ ಕೃಷ್ಣ ತ್ರಯೋದಶಿ ಯುಗಾದಿ, ಕಾರ್ತಿಕ ಶುಕ್ಲ ನವಮಿ ಯುಗಾದಿ, ಮಾಘ ಶುಕ್ಲ ಪೂರ್ಣಿಮಾ ಯುಗಾದಿ. ಹೀಗೆ ಒಂದೊಂದು ಯುಗ ಪ್ರಾರಂಭ ಆಗಬೇಕಾದರೂ ಕೂಡ ಒಂದೊಂದು ಯುಗಗಳು, ಆ ಒಂದು ಯುಗದ ಆದಿ. ಇವತ್ತಿನ ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಷ್ಟರ ಮಟ್ಟಿಗೆ ಡೆವಲಪ್ ಆಗಿದೆ ಅಂದರೆ ನಮ್ಮ ವಿಜ್ಞಾನಿಗಳು, ಭಾರತೀಯ ವಿಜ್ಞಾನಿಗಳು ಕಲಿಯುಗ ಪ್ರಾರಂಭ ಆಗಿದ್ದು ಯಾವಾಗ ಅಂತ ಕಂಡುಹಿಡಿದಿದ್ದಾರೆ. ಅಂದರೆ ತುಂಬ ವರ್ಷ ಆಯ್ತು ಕಂಡುಹಿಡಿದು. ಫೆಬ್ರವರಿ 18, 3102 BC, ಗುರುವಾರ ಅವತ್ತು. ನಿಮಗೆ ಯಾರಿಗಾದ್ರು ಇನ್ನೂ ಹೆಚ್ಚು ಬೇಕು ಅಂದರೆ ಬೇಕಾದ್ರೆ ಎಲ್ಲಿ ಬೇಕಾದ್ರೂ ನೋಡ್ಕೋಬೋದು. ಫೆಬ್ರವರಿ 18ನೇ ತಾರೀಕು ಕ್ರಿಸ್ತ ಪೂರ್ವ 3102 ಗುರುವಾರ, ಥರ್ಸ್ಡೇ ಪ್ರಾರಂಭ ಆಗಿರತಕ್ಕಂತಹ ದಿನ. ಇದಕ್ಕೆ ಹಿಂದಿನ ದಿನ ಕೃಷ್ಣ ಇಹಲೋಕವನ್ನು ತ್ಯಾಗ ಮಾಡ್ತಾನೆ. ಯಾವಾಗ ಕೃಷ್ಣ ಇರ್ತಾನೆ ಭೂಮಿನಲ್ಲಿ ಅಲ್ಲಿ ತನಕ ಕಲಿ ಪ್ರವೇಶ ಮಾಡೋದಿಲ್ಲ. ಕೃಷ್ಣ ದೇಹತ್ಯಾಗವನ್ನು ಮಾಡಿದ ಮೊದಲಿನವೇ ಕಲಿ ಪ್ರವೇಶ ಮಾಡ್ತಾನೆ. ಅದು ಫೆಬ್ರವರಿ 18, 3102 BC. ಇದು ಕಲಿಯುಗ ಪ್ರಾರಂಭ ಆದಂತಹ ದಿನ. ಕಲಿಯುಗ ಯಾವಾಗ ಪ್ರಾರಂಭ ಆಯಿತು? ಹಾಗಾದರೆ ನಮಗೆ ಏನು ಲೆಕ್ಕಾಚಾರ ಇವೆಲ್ಲ ಅನ್ನೋದನ್ನು ನೋಡೋಕೆ ಹೋಯ್ತು ಅಂದರೆ, ನಮ್ಮಲ್ಲಿ ಸಾಮಾನ್ಯವಾಗಿ ಪದ್ಧತಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಜನ. ಪದ್ಧತಿ ಯಾವ ಥರ ಮಾಡ್ಕೊಂಬಂದಿದ್ದೀವಿ ಅಂದರೆ, ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪತ್ ಅಂದರೆ ಪಾಡ್ಯ, ಮೊದಲನೇ ದಿನ, ಇದನ್ನು ನಾವು ಯುಗಾದಿ ಅಂತ ಆಚರಣೆ ಮಾಡ್ತೀವಿ. ಆದರೆ ನಾರ್ತ್ ಇಂಡಿಯಾದಲ್ಲಿ ಇವತ್ತಿಗೂ ಕೂಡ ಕೆಲವು ಭಾಗಗಳಲ್ಲಿ ಮಾಘ ಮಾಸದಲ್ಲಿ ಯುಗಾದಿಯನ್ನು ಪ್ರಾರಂಭ ಮಾಡ್ತಾರೆ. ಈ ಥರ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಇದೆ, ಇಲ್ಲ ಅಂತೇನಿಲ್ಲ. ಈಗ ಫಾರ್ ಎಕ್ಸಾಂಪಲು ನಾವು ನಕ್ಷತ್ರಗಳನ್ನು ಗಣನೆ ಮಾಡಬೇಕು ಅಂದರೆ ಅಶ್ವಿನಿ, ಭರಣಿ, ಕೃತ್ತಿಕಾ, ರೋಹಿಣಿ ಅಂತ ಹೇಳ್ಕೊಂಡು ಹೋಗ್ತೀವಿ. ಆದರೆ ವೇದದಲ್ಲಿ ಅಶ್ವಿನಿ ನಕ್ಷತ್ರದಿಂದ ಪ್ರಾರಂಭ ಆಗೋದೇ ಇಲ್ಲ. ನಕ್ಷತ್ರ ಸೂಕ್ತ ಅಂತಲೇ ಇದೆ ಒಂದು ಚಾಪ್ಟರು. ಅದು ಶುರು ಆಗೋದೇನೆ ಅಗ್ನಿರ್ನಪ್ಪಾತ ಕೃತ್ತಿಕಾ ನಕ್ಷತ್ರಂ ದೇವಮಿಂದ್ರಿಯಂ ಇದಮಾಸಾಂ ವಿಚಕ್ಷಣಂ ಹವಿರಾಸಂಜುಹೋತನ ಯಸ್ಯ ಭಾಂತಿ ರಶ್ಮಯೋ ಯಸ್ಯ ಕೇತವಃ ಯಸ್ಯೇಮಾ ವಿಶ್ವಾಭುವನಾನಿ ಸರ್ವಾ ಸಕೃತ್ತಿಕಾಭಿರಪಿ ಸಂವಸಾನಃ ಅಗ್ನಿರ್ನೋ ದೇವಸ್ಸು ವಿತೇ ದಧಾತು ಪ್ರಜಾಪತೆ ರೋಹಿಣಿ ವೇತು ಪತ್ನಿ ಅಂತ ಕೃತ್ತಿಕಾ ಆದಮೇಲೆ ರೋಹಿಣಿ ನಕ್ಷತ್ರಕ್ಕೆ ಪ್ರಾರಂಭ ಆಯ್ತು. ನೆಕ್ಸ್ಟ್ ಹೀಗೆ ವೇದಗಳಲ್ಲಿ ಕೃತ್ತಿಕಾದಿ ಭರಣ್ಯಂತ ಅಂತ ಕರಿತೀವಿ. ಕೃತ್ತಿಕಾ ನಕ್ಷತ್ರದಿಂದ ಪ್ರಾರಂಭ ಆಗಿ ಭರಣಿ ನಕ್ಷತ್ರಕ್ಕೆ ಅದು ಕೊನೆಗೊಳ್ಳುತ್ತೆ. ಆದರೆ ನಮ್ಮ ಗಣನೆಯಲ್ಲಿ ಏನಾಗಿದೆ ಅಂದರೆ ಅಶ್ವಿನಿಯಿಂದ ರೇವತಿ, ಅಶ್ವಿನ್ಯಾದಿ ರೇವತ್ಯಂತ ಅಂತ ಹೇಳ್ತೀವಿ. ಅಶ್ವಿನಿಯಿಂದ ರೇವತಿ ನಕ್ಷತ್ರ ತನಕ. ಹೀಗೆ ಕೆಲವು ಪರ್ಪಸ್ಗಳಿಗೋಸ್ಕರ, ಉದ್ದೇಶಗಳಿಗೋಸ್ಕರ ಮಾಡಿರ್ತಕ್ಕಂಥದ್ದು ಇದನ್ನೆಲ್ಲ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಯುಗಾದಿ ಆಚರಣೆ ಅನ್ನತಕ್ಕಂಥದ್ದು ಯಾವಾಗಿದೆ ಅಂತ ಕೇಳ್ತು ಅಂದರೆ, ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯ ತಿಥಿ ಯಾವತ್ತು ಬರುತ್ತೆ ಅವತ್ತು ನಮಗೆ ಈ ಒಂದು ಯುಗಾದಿ ಅನ್ನತಕ್ಕಂತಹ ನೂತನ ಸಂವತ್ಸರ. ಸಕಲ ಹಿಂದೂಗಳಿಗೂ ಕೂಡ ನೂತನ ಸಂವತ್ಸರ ಅನ್ನತಕ್ಕಂಥದ್ದು ಯಾವತ್ತೂ ಕೂಡ ಜನವರಿ 1 ಅಲ್ಲ,
ನಮಗೆ ಈ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಬರ್ತಕ್ಕಂತಹ ಯುಗಾದಿ. ಇನ್ನೊಂದು ಹೇಳ್ತಾರೆ ಗುರುಜಿ, ಬ್ರಹ್ಮನ ಸೃಷ್ಟಿ ಯಾವಾಗ ಪ್ರಾರಂಭ ಆಯ್ತು, ಬ್ರಹ್ಮಾಂಡವನ್ನ ಯಾವಾಗ ಸೃಷ್ಟಿ ಮಾಡಲು ಪ್ರಾರಂಭ ಮಾಡ್ದ, ಅದನ್ನ ಯುಗಾದಿ, ಯುಗದ ಆದಿ ಅಂತ ಕರೀತಾರೆ. ನಾನು ಹೇಳಿದ್ನಲ್ಲ ಇಷ್ಟೊತ್ತು, ಅದನ್ನ ಹೇಳಿದೆ, ಕೃತಯುಗದ ಆದಿ. ಕೃತಯುಗ ಅನ್ನೋದೇ ಮೊದಲನೇ ಯುಗ. ಆ ಯುಗದ ಮೊದಲನೇ ದಿನ ಬ್ರಹ್ಮ ಸೃಷ್ಟಿ ಮಾಡಿದಂತಹ ದಿನ. ಅದು ಈ 43,20,000 ವರ್ಷಗಳಿಗೂ ಮೊದಲನೇ ದಿನ. ಅದು ಈ ಯುಗಾದಿ ಅನ್ನೋದು ಜ್ಯೋತಿಷ್ಯದಲ್ಲಿ ಎಷ್ಟು ಪ್ರಭಾವ ಬೀರುತ್ತೆ, ಎಷ್ಟು ಮಹತ್ವವಾಗಿದೆ ಯುಗಾದಿ? ಜ್ಯೋತಿಷ್ಯದಲ್ಲಿ ನಮಗೆ ಮುಖ್ಯವಾಗಿ 3 ಭಾಗ ಇದೆ: ಸಿದ್ಧಾಂತ, ಸಂಹಿತ, ಹೋರ ಅಂತ. ಈ ಸಿದ್ಧಾಂತ ಅನ್ನೋದಕ್ಕೆ ಗಣಿತ ಅನ್ನೋ ಇನ್ನೊಂದು ಹೆಸರು ಕೂಡ ಇದೆ. ಈ ಸಿದ್ಧಾಂತ ಅಥವಾ ಗಣಿತ ಭಾಗದಲ್ಲಿ ಸಂಪೂರ್ಣವಾಗಿ ಗಣಿತಕ್ಕೆ ಸಂಬಂಧಪಟ್ಟಂತಹ ಕೆಲವು ಮ್ಯಾಥಮ್ಯಾಟಿಕಲ್ ಕ್ಯಾಲ್ಕುಲೇಷನ್ಸ್ ಇದೆ ಅದರೊಳಗೆ ಸಂಪೂರ್ಣವಾಗಿ. ಅದನ್ನೇ ಇವತ್ತಿನ ವಿಜ್ಞಾನಿಗಳು ಅಸ್ಟ್ರಾನಮಿ ಅಂತ ಕರೀತಾರೆ. ನಮ್ಮಲ್ಲಿ ಅಸ್ಟ್ರಾನಮಿ, ಅಸ್ಟ್ರಾಲಜಿ ಅಂತ ಎರಡು ಬೇರೆ ಬೇರೆ ಅನ್ನೋ ಥರ ಇಲ್ಲ, ಎಲ್ಲವೂ ಸೇರಿ ಜ್ಯೋತಿಷ್ಯನೇ. ಆ ಜ್ಯೋತಿಷ್ಯದಲ್ಲಿ ಅಸ್ಟ್ರಾನಮಿ ಅನ್ನೋದು ಒಂದು ಭಾಗ ಅಷ್ಟೇ. ನಮ್ಮಲ್ಲಿ ಖಗೋಳಶಾಸ್ತ್ರ ಅಂತ ಏನು ಕರೀತಾರೆ ಅದೊಂದು ಭಾಗ. ಅದು ಬಿಟ್ಟರೆ ನಮಗೆ ಹೋರಾ ಭಾಗ. ಈ ಹೋರಾ ಭಾಗ ಅನ್ನತಕ್ಕಂಥದ್ದು ನಾವು ಸಾಮಾನ್ಯವಾಗಿ ಈ ಒಂದು ಪ್ರಿಡಿಕ್ಷನ್ಸ್ ಅಂತ ನಾವೇನು ಹೇಳ್ತೀವಿ, ಜಾತಕಗಳ ಫಲ, ಪ್ರಶ್ನೆಶಾಸ್ತ್ರ, ಮುಹೂರ್ತಶಾಸ್ತ್ರ, ಇವೆಲ್ಲವೂ ಕೂಡ ಫಲಭಾಗದಲ್ಲಿ ಬರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ಹೋರಾ ಅನ್ನೋದು ಕೂಡ ಇಂಗ್ಲೀಷ್ನಲ್ಲಿ ಹೋರಾ ಅನ್ನೋದು ಅವರ್ ಅಂತ ಆಗಿದೆ. ಅಹೋರಾತ್ರ ಅನ್ನೋ ಶಬ್ದದಿಂದ ಆದ್ಯಂತ ಅಕ್ಷರ ಲೋಪೇನ ಅಹೋರಾತ್ರದಲ್ಲಿ ಆದಿ ಮತ್ತೆ ಅಂತ್ಯ ಅಕ್ಷರ ಲೋಪ ಆಗುತ್ತೆ. ಅಂದರೆ ಆ ಹೋ ರಾತ್ರ ಅನ್ನೋದ್ರಲ್ಲಿ ಆ ಮತ್ತೆ ತ್ರ ಹೋಯ್ತು ಅಂದರೆ ಉಳ್ಕೊಳ್ಳೋದು ಹೋರ. ಆ ಹೋರ ಅನ್ನೋದೇ ಇಂಗ್ಲೀಷ್ನಲ್ಲಿ ಅವರ್ ಆಗಿರೋದು. ಹಾಗಾಗಿ ಏನಾಗುತ್ತೆ ಅಂದರೆ ಈ ಹೋರಾಶಾಸ್ತ್ರ ಅನ್ನತಕ್ಕಂಥದ್ದು ಸಂಪೂರ್ಣವಾಗಿ ಸಾಮಾನ್ಯ ಜನಕ್ಕೆ ಅರ್ಥವಾಗೋ ರೀತಿಯಲ್ಲಿ ಹೇಳಬೇಕು ಅಂದರೆ ಈ ಜಾತಕಗಳ ಗ್ರಹಗಳ ಫಲವನ್ನು ಅಥವಾ ಭವಿಷ್ಯವನ್ನು ಹೇಳ್ತಕ್ಕಂತಹ ಒಂದು ಭಾಗ ಆಗಿರುತ್ತೆ. ಇನ್ನು ಪ್ರಧಾನವಾದ ಭಾಗ ಜ್ಯೋತಿಷ್ಯದಲ್ಲಿ ಯಾವುದು ಅಂದರೆ ಸಂಹಿತಾ ಭಾಗ. ಈ ಸಂಹಿತಾ ಭಾಗ ಅನ್ನೋದು ಅತ್ಯಂತ ದೊಡ್ಡದು. ಬೃಹತ್ ಸಂಹಿತ ಅನ್ನತಕ್ಕಂತಹ ಒಂದು ಬೃಹತ್ ಗ್ರಂಥವನ್ನು, ಉದ್ಗ್ರಂಥವನ್ನು ವರಾಹ ಮಿಹಿರಾಚಾರ್ಯರು ಬರೆದಿರ್ತಕ್ಕಂಥದ್ದು ಕೂಡ ಇದೇ ಒಂದು ದೃಷ್ಟಿಕೋನದಿಂದ. ಯಾಕೆ ಅಂದರೆ ಅದರೊಳಗೆ ನಮಗೆ ವಾಸ್ತುಶಾಸ್ತ್ರ ಸಿಗತ್ತೆ, ರತ್ನಶಾಸ್ತ್ರ ಸಿಗತ್ತೆ, ಗ್ರಹಣಗಳು ಯಾವಾಗ ಆಗತ್ತೆ ಸಿಗತ್ತೆ, ಮನುಷ್ಯ ಸ್ತ್ರೀ ಪುರುಷ ಲಕ್ಷಣ ಯೋಗ ಸಿಗತ್ತೆ. ಹೀಗೆ ನಾನಾ ವಿಚಾರಗಳು ನಮಗೆ ಈ ಸಂಹಿತಾ ಭಾಗದಲ್ಲಿ ಇದೆ. ಈ ಸಂಹಿತಾ ಭಾಗ ಅನ್ನತಕ್ಕಂಥದ್ದು ಬೇಕಾದಷ್ಟು ಋಷಿಗಳು ಬರೆದಿದ್ದಾರೆ. ಅತ್ರಿ ಸಂಹಿತ ಇದೆ, ಭೃಗು ಸಂಹಿತ ಇದೆ, ಬೃಹಸ್ಪತಿ ಸಂಹಿತ ಇದೆ, ವಸಿಷ್ಠ ಸಂಹಿತ ಇದೆ, ವ್ಯಾಸ ಸಂಹಿತ ಇದೆ, ಭರದ್ವಾಜ ಸಂಹಿತ ಇದೆ, ಕಶ್ಯಪ ಸಂಹಿತ ಇದೆ. ಹೀಗೆ ನಾನಾ ಋಷಿಗಳು, ಅನೇಕ ಋಷಿಗಳು ಈ ಸಂಹಿತಾ ಭಾಗವನ್ನು ಬರೆದಿದ್ದಾರೆ. ಅದರೊಳಗೆ ಸುಮಾರು ಸಂಹಿತಾ ಭಾಗಗಳಲ್ಲಿ ಜ್ಯೋತಿಷ್ಯ ಇದೆ. ಕೆಲವು ಸಂಹಿತಾ ಭಾಗಗಳಲ್ಲಿ ಆಯುರ್ವೇದ, ಇವಾಗ ಕಶ್ಯಪ ಸಂಹಿತದಲ್ಲಿ ಆಯುರ್ವೇದ ಭಾಗಗಳು ಕೂಡ ಬರುತ್ತೆ ಮುಖ್ಯವಾಗಿ. ಹಾಗೆ ಈ ಸಂಹಿತಾ ಭಾಗ ಅನ್ನತಕ್ಕಂತಹದ್ದು ಅತ್ಯಂತ ವಿಶಾಲವಾಗಿ ಇರತಕ್ಕಂತಹ ಒಂದು ಶಾಸ್ತ್ರ, ಅದು ಒಂದು ಭಾಗ. ಹಾಗಾದ್ರೆ ನಾವು ಯಾವ ಒಂದು ಭಾಗವನ್ನು ನೋಡಬೇಕಾಗತ್ತೆ ಅಂದರೆ ಈ ಗಣಿತ ಭಾಗ ಅಂತ ಏನು ಹೇಳ್ತೀವಿ ನಾವು, ಈ ಗಣಿತ ಭಾಗದಲ್ಲಿ ನಮಗೆ ಯುಗಾದಿ ಯಾವಾಗ ಬರುತ್ತೆ, ಮಳೆ ಯಾವಾಗ ಬರುತ್ತೆ, ಈ ವರ್ಷ ಮಳೆ ಆಗತ್ತಾ ಆಗಲ್ವಾ ಅನ್ನೋದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಬರುತ್ತೆ. ಜನ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಇದನ್ನ. ಈ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ಗೆ ಪ್ರಿಡಿಕ್ಷನ್, ಭವಿಷ್ಯ ಮುಂದೆ ಏನಾಗುತ್ತೆ ಅನ್ನೋದನ್ನ ಸಂಹಿತಾ ಭಾಗದಲ್ಲಿ ಹೇಳುತ್ತೆ. ಹಾಗಾಗಿ ಇವೆರಡೂ ಕೂಡ ಇಂಟರ್ ಡಿಪೆಂಡೆಂಟ್, ಅನ್ಯೋನ್ಯಾಶ್ರಯ ಅಂತ ಕರಿತೀವಿ ನಾವು ಅದನ್ನು. ಹಾಗಾಗಿ ಏನಾಗುತ್ತೆ ಅಂದರೆ ಈ ಒಂದು ಯುಗಾದಿ ಅಂತ ನಾವು ಏನು ಕರಿತೀವಿ ಪ್ರತಿ ಸಂವತ್ಸರದಲ್ಲಿಯೂ ಕೂಡ ಆ ಯುಗಾದಿಯ ಫಲವನ್ನು ನಾವು ತಿಳ್ಕೋಬೇಕು ಅಂದರೆ ಮೊದಲಿಗೆ ನಾವು ಗಣಿತ ಭಾಗಕ್ಕೆ ಹೋಗಬೇಕು. ತದನಂತರದಲ್ಲಿ ನಾವು ಇವಾಗ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಂದ್ರೆ ಸೈನ್ಸಲ್ಲಿ ಅಬ್ಸರ್ವೇಷನ್ ಮಾಡ್ತೀವಿ, ನಾವು ರೀಡಿಂಗ್ಸ್ ಬರ್ಕೊಳ್ತೀವಿ. ಆ ರೀಡಿಂಗ್ಸ್ ಬರ್ಕೊಂಡ ಮೇಲೆ ಅದಕ್ಕೆ ಏನು ಅನ್ನೋದನ್ನು ರಿಸಲ್ಟ್ ಬರಿತೀವಿ. ಆ ರಿಸಲ್ಟ್ ಭಾಗನೇ ಸಂಹಿತಾ ಭಾಗ. ರೀಡಿಂಗ್ಸ್ ನೀವು ಬರ್ಕೊಳ್ಳೋದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸು, ಅದು ಸಿದ್ಧಾಂತ ಅಥವಾ ಗಣಿತ ಭಾಗ. ಇನ್ನು ಈ ವರ್ಷ ಯಾವ ರಾಶಿಯವರಿಗೆ ಹೇಗಿರುತ್ತೆ ಇದನ್ನೆಲ್ಲ ತಿಳಿಸ್ತಕ್ಕಂಥದ್ದು ಹೋರಾ ಭಾಗ. ಸಂಹಿತಾ ಭಾಗದಲ್ಲಿ ನಮಗೇನು ಗೊತ್ತಾಗತ್ತೆ ಅಂದರೆ ಈ ವರ್ಷ ಮಳೆ ಬೆಳೆ ಆಗತ್ತಾ ಆಗಲ್ವಾ, ಭೂಕಂಪ ಆಗತ್ತಾ ಆಗಲ್ವಾ, ಯುದ್ಧಗಳಾಗತ್ತಾ ಆಗಲ್ವಾ, ಸಮಾಜದಲ್ಲಿ ಯಾವ ರೀತಿ ತೊಂದರೆಗಳು ಉಂಟಾಗ್ಬೋದು, ಆಧ್ಯಾತ್ಮಿಕ ಆಗಿರ್ಬೋದು, ಧಾರ್ಮಿಕ ಆಗಿರ್ಬೋದು, ಶೈಕ್ಷಣಿಕ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಸಿನಿಮಾ ಇಂಡಸ್ಟ್ರಿ ಆಗಿರ್ಬೋದು, ಇವತ್ತಿನ ಲೈಫ್ ಸ್ಟೈಲ್ ಹೇಳಬೇಕು ಅಂದರೆ ನಿಮ್ಮ ಮೀಡಿಯಾ ಚಾನಲ್ ಇಂಡಸ್ಟ್ರಿ ಕೂಡ ಆಗಿರ್ಬೋದು, ಎಲ್ಲವೂ ಕೂಡ ಸೇರ್ಕೊಳ್ಳುತ್ತೆ. ಈ ವರ್ಷದ ಯುಗಾದಿ ಯಾವ ರೀತಿ ಇದೆ ಅಂದ್ರೆ ಯಾವಾಗ ಪ್ರಾರಂಭ ಆಗಿ ಯಾವಾಗ ಮುಕ್ತಾಯ ಆಗತ್ತೆ? ಈ ವರ್ಷದ ಯುಗಾದಿಗೆ ಬಂತು ಅಂದ್ರೆ ನಾವು ಮಾರ್ಚ್ 29ನೇ ತಾರೀಕು, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಭಾನುವಾರ ಯುಗಾದಿ. ವಿಶ್ವಾವಸು, ಇನ್ನೂ ಒಂದ್ಸತಿ ಹೇಳ್ತೀನಿ, ವಿಶ್ವಾವಸು. ಯಾಕೆ ಅಂದರೆ
ನಾನು ಕಳೆದ 1 ತಿಂಗಳು 1.5 ತಿಂಗಳಿಂದ ಎಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲೂ ನೋಡ್ಕೊಂಬರ್ತಾ ಇದ್ದೀನಿ. ಈ ಹೆಸರನ್ನೇ ಬಹಳ ತಪ್ಪಾಗಿ ಅದೇನಂತಾರೆ ತಮ್ನೇಲು ಆ ತಮ್ನೇಲಲ್ಲಿ ಪಟ್ಟು ಹೆಸರೇ ತಪ್ಪಾಗಿ ಆಗ್ತಾ ಇದ್ದಾರೆ. ದಯವಿಟ್ಟು ಕರೆಕ್ಟಾಗಿ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ವಿಶ್ವಾವಸು, ವಿಶ್ವವಾಸು ಅಂತೆಲ್ಲ ಕೆಲವು ಕಡೆ ಆಗಿದೆ, ವಿಶ್ವವಸು ಅಂತಾಗಿದೆ. ಎರಡೂ ಅಲ್ಲ, ವಿಶ್ವಾವಸು. 60 ಸಂವತ್ಸರಗಳ ಒಂದು ಪಟ್ಟಿನೇ ಇದೆ. ಪ್ರಭವೋ ವಿಭವ ಶುಕ್ಲ ಪ್ರಮೋದೂತ ಪ್ರಜಾಪತಿ ಆಂಗಿರ ಶ್ರೂಮುಖೋ ಭಾವೋ ಯೋಧಾತು ಸ್ತುತೇಶ್ವರ ಬಹುಧಾನ್ಯ ಪ್ರಮಾದೇಶ ವಿಕ್ರಮೋ ವೃಷವತ್ಸರ ಚಿತ್ರವಾನ ಸ್ವಭಾನಶ್ಚ ತಾರಣ ಪಾರ್ಥಿವೋ ವ್ಯಯ ಸರ್ವಜಿತ್ ಸರ್ವಕಾರೀಚ ವಿರೋಧಿ ವಿಕರೇಕರ ನಂದನೋ ವಿಜಯಶ್ಚೈವ ಜಯೋ ಮನ್ಮತ ದುರ್ಮುಖೋ ಹೇಮಲಂಬೋ ವಿಲಂಬಶ್ಚ ವಿಕಾದಿ ಶಾರ್ವತಿಪ್ಲವ ಶುಭಕುತ್ ಶೋಭಕತ್ಕೋದಿ ವಿಶ್ವಾವಸು ಪ್ರಾಭೋ ಪ್ಲವಂಗ ಕೀಲಕ ಸೌಮ್ಯ ಸಾಧಾರಣ ವಿರೋಧಿಕತೋ ಪರೀದಾವಿ ಪ್ರಮಾದಿಚ ಆನಂದ ರಾಕ್ಷಸೋನ್ಲಹ ಪೈಂಗಲ ಕಾಲಯುಕ್ತಿಶ್ಚ ಸಿದ್ಧಾರ್ಥಿ ರೌದ್ರದುರ್ಮತಿ ದುಂದುಭಿ ರುಧಿರೋದ್ಗಾರಿ ರಕ್ತಾಕ್ಷಿ ಕ್ರೋಧನೋಕ್ಷಯ ಅಂತ 60 ಸಂವತ್ಸರಗಳ ಪಟ್ಟಿ. ಎಷ್ಟೋ ಜನ ಜ್ಯೋತಿಷಿಗಳಿಗೆ ಈ ಸಂವತ್ಸರಗಳ ಪಟ್ಟಿ ಹೇಳಲಿಕ್ಕೆ ಬರಲ್ಲ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೇನೆ ಎಲ್ಲಾನು ಓದಿರ್ಬೇಕು ಮನುಷ್ಯ ಅಂತ ಹೇಳೋದು. ನಿತ್ಯಂ ಶಾಸ್ತ್ರಾಣ್ಯವೇಕ್ಷೇತ ಅಂತ ಮನು ಬಹಳ ಚೆನ್ನಾಗಿ ಮನು ಮಹರ್ಷಿ ಹೇಳ್ತಾರೆ. ಹಾಗಾಗಿ ಪ್ರತಿದಿನವೂ ಕೂಡ ಮನುಷ್ಯಾದವನು ಶಾಸ್ತ್ರಗಳನ್ನು ಓದಬೇಕು. ಕಂಠಸ್ಥಾಯ ಭವೇದ್ ವಿದ್ಯಾ ಸಾ ಪ್ರಕಾಶ್ಯ ಸದಾ ಬುಧೈಹಿ ಯಾ ಗುರೌ ಪುಸ್ತಕೆ ವಿದ್ಯಾ ತಯಾ ಮೂಢ ಪ್ರತಾರ್ಯತೆ ಅಂತ ಭೋಜ ಪ್ರಬಂಧದಲ್ಲಿ ಹೇಳ್ತಾರೆ. ಹಾಗೆ ಯಾವತ್ತೂ ಕೂಡ ವಿದ್ಯೆ ನಮ್ಗೆ ಕಂಠಸ್ಥ ಇರಬೇಕು. ಏನಾದ್ರು ಡೌಟ್ ಕೇಳಿದ್ರೆ 1 ನಿಮಿಷ ತಾಳಿ ನಮ್ಮ ಮೇಷ್ಟನ್ನು ಕೇಳ್ಕೊಂಬರ್ತೀನಿ, 1 ನಿಮಿಷ ತಾಳಿ ಬುಕ್ ನೋಡ್ತೀನಿ ಅನ್ನೋದಲ್ಲ. ಹಾಗಾಗಿ ಈ ಥರ ಈ ವರ್ಷದ ಯುಗಾದಿ ಅಂದರೆ ವಿಶ್ವಾವಸು ಅನ್ನತಕ್ಕಂತಹ ಸಂವತ್ಸರ ಹೀಗೆ 30ನೇ ತಾರೀಕು ಮಾರ್ಚ್ 2025ನೇ ಇಸ್ವಿ ಭಾನುವಾರ ಪ್ರಾರಂಭ ಆಗ್ತಕ್ಕಂಥದ್ದು. ಈ ವರ್ಷದ ಒಂದು ಪ್ರಾರಂಭ ಏನಿದೆ ಅದು ಇಡೀ ಜನಗಳಿಗೆ, ಇಡೀ ಪ್ರಪಂಚಕ್ಕೆ ಹೇಳಬೇಕು ಅಂದರೆ ಸ್ವಲ್ಪ ಆಘಾತಕಾರಿಯಾಗಿದೆ ಅಂತ ಹೇಳ್ಬೋದು. ಹೌದು. ಯಾಕೆ ಅಂದರೆ ಈ ಒಂದು ನಾವು ಸಂವತ್ಸರ ಅಂತ ಏನು ಕರಿತಾ ಇದ್ದೀವಿ, ಮಾರ್ಚ್ 29ನೇ ತಾರೀಕು, ಮಾರ್ಚ್ 30ನೇ ತಾರೀಕು ಶನಿವಾರ ಅಮಾವಾಸ್ಯೆ, ಮಾರ್ಚ್ 30ನೇ ತಾರೀಕು ಯುಗಾದಿ. ಮಾರ್ಚ್ 30ನೇ ತಾರೀಕು ಯುಗಾದಿ ಭಾನುವಾರ ಏನು ಬರ್ತಾ ಇದೆ, ಅವತ್ತಿನ ದಿನ ನಮಗೆ ಷಡ್ಗ್ರಹ ಯೋಗದಲ್ಲಿ ಈ ಯುಗಾದಿ ಬರ್ತಾ ಇದೆ. ಅಂದರೆ 6 ಗ್ರಹಗಳು ಒಂದೇ ರಾಶಿನಲ್ಲಿ ಇರುತ್ತೆ. ಯಾವ್ಯಾವುದು ಅಂತ ಕೇಳ್ತು ಅಂದರೆ ನೀವು ರವಿ, ಚಂದ್ರ, ಬುಧ, ಶುಕ್ರ, ಶನಿ, ರಾಹು. ರವಿ, ಚಂದ್ರ, ಬುಧ, ಶುಕ್ರ, ಶನಿ, ರಾಹು ಈ 6 ಗ್ರಹಗಳು ಕೂಡ ಮೀನರಾಶಿನಲ್ಲಿ ಇರುತ್ತೆ. ಅವತ್ತೇ ಯುಗಾದಿ ಕೂಡ ಪ್ರಾರಂಭ ಆಗ್ತಾ ಇದೆ. ಆದ್ದರಿಂದ ಸಾಮಾನ್ಯವಾಗಿ ನಮ್ಮಲ್ಲಿ ಜ್ಯೋತಿಷ್ಯದಲ್ಲಿ, ನಮ್ಮ ಸನಾತನ ಜ್ಯೋತಿಷ್ಯ ಧರ್ಮಶಾಸ್ತ್ರ, ಯಾಕೆಂದರೆ ಈ ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ನಮ್ಮ ಋಷಿಮುನಿಗಳು ಹೇಳಿರ್ತಕ್ಕಂಥದ್ದನ್ನು ನಾವು ಪಾರಂಪರ್ಯವಾಗಿ ಕಲ್ತಿರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಜನಗಳು ಕೆಲವರು ಜ್ಯೋತಿಷಿಗಳು ಅಂತ ಇರ್ತಕ್ಕಂಥವ್ರು, ನಾನು ಯಾರ ಬಗ್ಗೆನೂ ಏನು ಪ್ಲಸ್ಸು ಮಾತಾಡಲ್ಲ ಮೈನಸ್ಸು ಮಾತಾಡಲ್ಲ, ಅವರುಗಳು ಆ ಸಿಸ್ಟಮ್ಮು ಈ ಸಿಸ್ಟಮ್ಮು ಅದೇನೇನೋ ಸಿಸ್ಟಮ್ಮು ಅಂತ, ನಮ್ಗೆ ಯಾವ ಸಿಸ್ಟಮ್ಮು ಇಲ್ಲ. ನಮಗಿಲ್ಲಿ ನಮಗೆ ಋಷಿ ಪ್ರಣೀತವಾದ ಏನು ಇದೆ ಅದು ವರಾಹ ಮೇಧಾಚಾರ್ಯರಾಗಿರ್ಬೋದು, ಆರ್ಯಭಟೀಯ ಆಗಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಇನ್ಯಾರೇ ಮಂತ್ರೇಶ್ವರಕೃತ ಫಲದೀಪಿಕಾ ಆಗಿರ್ಬೋದು, ಬೃಹತ್ ಪರಾಶರ ಹೋರಾಶಾಸ್ತ್ರ ಆಗಿರ್ಬೋದು, ಬೃಹತ್ ಜಾತಕ ಹೋರಾಶಾಸ್ತ್ರ ಆಗಿರ್ಬೋದು, ಜಾತಕ ಪಾರಿಜಾತ ಆಗಿರ್ಬೋದು, ಈ ಥರ ನಾವು ಹೋರಾರತ್ನ ಆಗಿರ್ಬೋದು, ಹೋರಾಶಾಸ್ತ್ರ ಆಗಿರ್ಬೋದು, ಎಲ್ಲ ಸಂಹಿತಾ ಗ್ರಂಥಗಳಾಗಿರ್ಬೋದು, ಸಿದ್ಧಾಂತ ಶಿರೋಮಣಿ ಆಗಿರ್ಬೋದು ಗ್ರಂಥ, ಈ ಥರದ್ದೆಲ್ಲವನ್ನು ನಾವು ಫಾಲೋ ಮಾಡ್ತಕ್ಕಂಥವು. ಹಾಗಾಗಿ ಏನಾಗುತ್ತೆ ಅಂದರೆ ಈ ಒಂದು ಲೆಕ್ಕಾಚಾರದಲ್ಲಿ ಚಾಂದ್ರಮಾನ ರೀತಿಯ ಯುಗಾದಿಯನ್ನು ನಾವು ಆಚರಣೆ ಮಾಡ್ತಕ್ಕಂಥದ್ದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಚಾಂದ್ರಮಾನ ಅಂದರೆ ಚಂದ್ರನನ್ನು ಆಧರಿಸಿ ನಾವು ಈ ಒಂದು ಗಣಿತವನ್ನು ಮಾಡ್ತಕ್ಕಂಥದ್ದು. ಸೂರ್ಯನನ್ನು ಆಧರಿಸಿ ಮಾಡ್ತಕ್ಕಂಥದ್ದು ಸೌರಮಾನ ಯುಗಾದಿ. ಅದು ಯಾವಾಗಲೂ ಏಪ್ರಿಲ್ 14 ±1 ಡೇನಲ್ಲಿ ಬರುತ್ತೆ. ಸಾಮಾನ್ಯ ಏಪ್ರಿಲ್ 14 ಅದು ತಮಿಳು ಯುಗಾದಿ ಅಂತ ಮಾಡ್ತಾರಲ್ಲ, ಅದು ಸಾಮಾನ್ಯವಾಗಿ ಅದು ಒಂದೊಂದು ಸತಿ ತುಂಬ ರೇರಾಗಿ ಏಪ್ರಿಲ್ 13 ಇಲ್ಲ ಏಪ್ರಿಲ್ 15 ಕೂಡ ಬರುತ್ತೆ. ಸಾಮಾನ್ಯವಾಗಿ ಏಪ್ರಿಲ್ 14 ಅಂತ ಹೇಳ್ತೀವಿ ನಾವು. ಹಾಗಾಗಿ ಏನಾಗುತ್ತೆ ಅಂದರೆ ಈ ಚಾಂದ್ರಮಾನ ಯುಗಾದಿಗೆ ಇಂಗ್ಲೀಷ್ ಕ್ಯಾಲೆಂಡರ್ ಲೆಕ್ಕಾಚಾರದಲ್ಲಿ ಇಂಥ ಪರ್ಟಿಕ್ಯುಲರ್ ದಿನ ಅನ್ನೋದು ಇರೋದಿಲ್ಲ. ಯಾಕೆಂದರೆ ನಮ್ಮಲ್ಲಿ 360 ದಿನ ಇದೆ ನಮ್ಮಲ್ಲಿ ಚಾಂದ್ರಮಾನ ಯುಗಾದಿ ಲೆಕ್ಕಾಚಾರದಲ್ಲಿ. ಯಾಕೆಂದರೆ ಒಂದು ಮಾಸಕ್ಕೆ 30 ದಿನ, 30 ದಿನಂ ಮಾಸ ಮುಚ್ಯತೆ ಅಂತ ಶಾಸ್ತ್ರ ಹೇಳುತ್ತೆ, ಧರ್ಮಶಾಸ್ತ್ರ. ಹಾಗಾಗಿ ಏನಾಗುತ್ತೆ ಅಂದರೆ 30 ದಿನಗಳಿಗೆ ಒಂದು ಮಾಸ ಅಂದರೆ 12 ಮಾಸಗಳು ನಮಗೆ ಚೈತ್ರಾದಿ ಫಾಲ್ಗುಣ ಪರ್ಯಂತ. ಸೊ 12 3 36 360 ದಿನ ಒಂದು ಸಂವತ್ಸರಕ್ಕೆ. ಆದರೆ ಇಂಗ್ಲೀಷ್ ಲೆಕ್ಕಾಚಾರದಲ್ಲಿ 365 ಕಾಲ ದಿನ ಬರುತ್ತೆ. ಹಾಗಾಗಿ ಈ ಡಿಫ್ರೆನ್ಸಸ್ ಬರುತ್ತೆ. ಆದ್ದರಿಂದ ನಮ್ಮಲ್ಲಿ ಪ್ರತಿ ವರ್ಷವೂ ಕೂಡ ಇಂಗ್ಲೀಷ್ ಕ್ಯಾಲೆಂಡರ್ ಲೆಕ್ಕಾಚಾರಕ್ಕೆ ನಮ್ಮದು ನಿಗದಿತ ಇಲ್ಲ, ನಿಶ್ಚಿತ ಇಲ್ಲ, ಇಂಥ ದಿನನೇ ಬರುತ್ತೆ ಅಂತ. ನಮ್ಮ ಕ್ಯಾಲೆಂಡರ್ನ ನಾವು ನೋಡ್ಕೋಬೇಕು. 360 ದಿನಕ್ಕೆ ಲೆಕ್ಕ. ಅದು ಒಂದೊಂದು ಸತಿ 3.5 ವರ್ಷಕ್ಕೆ ಹೆಚ್ಚು ಕಮ್ಮಿ
ಅಧಿಕ ಮಾಸ ಬೇರೆ ಬರುತ್ತೆ. ಆ ಅಧಿಕ ಮಾಸ ಬಂದಾಗ ಇನ್ನೊಂದು ತಿಂಗಳು ಮುಂದಕ್ಕೆ ಹೋಗುತ್ತದೆ. ಹಾಗಾಗಿ ಏನಾಗುತ್ತೆ ಅಂದರೆ ಈ ಸತಿ ಏನು ಅಧಿಕ ಮಾಸ ಇಲ್ಲ, ಬಹುಶಃ ಮುಂದಿನ ವರ್ಷ ಬರುತ್ತೆ ಅನಿಸುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಇಲ್ಲಿ ನಮಗೆ ಏನಾಗುತ್ತೆ ಅಂದರೆ ಈ ಒಂದು ವಿಶ್ವಾವಸು ಅನ್ನತಕ್ಕಂತಹ ಸಂವತ್ಸರ ಮಾರ್ಚ್ 30ನೇ ತಾರೀಕು. ಮಾರ್ಚ್ 30ನೇ ತಾರೀಕು ನಮಗೆ ರೇವತಿ ನಕ್ಷತ್ರ ಇದೆ. ಅದರ ಹಿಂದಿನ ದಿನ 29ನೇ ತಾರೀಕು ಶನಿ ಬದಲಾವಣೆ ಆಗ್ತಾ ಇದ್ದಾನೆ. ಅದರ ಹಿಂದಿನ ದಿನ ಪೂರ್ವಭಾದ್ರ ನಕ್ಷತ್ರ ಮಧ್ಯಾಹ್ನದ ಹೊತ್ತಿಗೆ ಸರಿಸುಮಾರು ಮೀನರಾಶಿಗೆ ಪ್ರವೇಶ ಆಗುತ್ತೆ. ಸೊ ನಮಗೆ 28ನೇ ತಾರೀಕು ಮಧ್ಯಾಹ್ನದಿಂದ 30ನೇ ತಾರೀಕು ಸಾಯಂಕಾಲದ ತನಕನೂ ಕೂಡ ಷಡ್ಗ್ರಹ ಯೋಗ ಇರುತ್ತೆ. ಈ ಷಡ್ಗ್ರಹ ಯೋಗದಿಂದ ಏನಾದರೂ ಸಮಸ್ಯೆ ತೊಂದರೆಗಳು ಆಗತ್ತೆ. ಎಲ್ಲ ರಾಜಕೀಯದಲ್ಲಿ ಕೆಲವು ವಾಗ್ಯುದ್ಧಗಳಾಗತ್ತೆ, ಮತ್ತೆ ಮನಸ್ತಾಪಗಳು ಉಂಟಾಗತ್ತೆ, ದೇಶದಲ್ಲಿ ತೊಂದರೆಗಳು ಉಂಟಾಗತ್ತೆ, ಭೂಮಿಯಲ್ಲಿ ಯಾವುದಾದ್ರು ಪ್ರಕೋಪ ಭೂಕಂಪ ಆಗ್ಬೋದು, ಅಥವಾ ರೋಡ್ ಅಂಡ್ ಟ್ರೈನ್ ಆಕ್ಸಿಡೆಂಟ್ಸ್ ಆಗ್ಬೋದು. ಶನಿ ವಾಯುತತ್ವ ಕಾರಕ ಷಡ್ಗ್ರಹದಲ್ಲಿ ಸೇರ್ಕೊಳ್ತಾನೆ, ಅದರಿಂದ ಯುದ್ಧಗಳು ಆಗ್ತಕ್ಕಂತಹ ಭೀತಿ ಇರುತ್ತೆ. ಏರ್ ವಾರ್ಸ್ ಏನಿರುತ್ತೆ ಆ ಥರದ್ದು ಆಗ್ತಕ್ಕಂತಹ ಭೀತಿ ಇರುತ್ತೆ. ಮತ್ತೆ ಅಗ್ನಿ ಅವಘಡಗಳು ಉಂಟಾಗ್ತಕ್ಕಂತಹದ್ದು, ನೀರಿನಿಂದ ಕೆಲವು ಜನಗಳಿಗೆ ತೊಂದರೆ ಉಂಟಾಗ್ತಕ್ಕಂತಹದ್ದು, ಕೆಲವು ಭಾಗಗಳಲ್ಲಿ ನೀರಿನಿಂದ ಕೆಲವು ಸತಿ ತೊಂದರೆ ಆಗೋದು, ಕೆಲವು ಸತಿ ಅಧಿಕವಾದಂತಹ ಉಷ್ಣಾಂಶ ಅಂದರೆ ಹಾಟ್ನೆಸ್, ಬೇಸಿಗೆ ಜಾಸ್ತಿಯಾಗಿ ಸೂರ್ಯನ ಬಿಸಿಲು ಜಾಸ್ತಿಯಾಗಿ ಎಷ್ಟೋ ಜನ ಹೋಗ್ಬೋದು. ಈ ಥರದ್ದೆಲ್ಲವೂ ಕೂಡ ಆಗ್ತಕ್ಕಂತಹ ಒಂದು ಪರಿಣಾಮ ಕೂಡ ಇದೆ ಈ ವರ್ಷ. ಅಂದ್ರೆ ಈ ಯುಗಾದಿ ಅಷ್ಟು ಒಳ್ಳೆಯದಲ್ಲ ಅನ್ನೋದಾ? ಯಾಕೆ ಅಂದ್ರೆ ಭಾನುವಾರ ಬರ್ತಿದೆ. ಭಾನುವಾರ ಅಂದ್ರೆ ಸೂರ್ಯ ಅಂತ ಅರ್ಥ. ಸೂರ್ಯನೇ ರಾಜ ಆಗಿರ್ತಾನೆ. ಯಾವ ವಾರ ಯುಗಾದಿ ಬರುತ್ತೆ ಆ ವಾರದ ಅಧಿಪತಿನೇ ರಾಜ ಆಗಿರ್ತಾನೆ. ಇದು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ನಾವು. ಇದನ್ನ ಅರ್ಥ ಮಾಡ್ಕೊಂಡ್ರೆ ನಮಗೆ ಗೊತ್ತಾಗತ್ತೆ ಅವಾಗ. ಸೊ ಹಾಗಾಗಿ ಏನಾಗತ್ತೆ ಅಂದ್ರೆ ಆ ಒಂದು ಲೆಕ್ಕಾಚಾರದಲ್ಲಿ ನಾವು ಇಲ್ಲಿ ನೋಡಕ್ ಹೋಯ್ತು ಅಂದ್ರೆ, ಈಗ ಈ ಸಂವತ್ಸರ ವಿಶ್ವಾವಸುನಾಮ ಸಂವತ್ಸರದ ಫಲವನ್ನು ನಾನು ಬಹಳ ಸ್ಥೂಲವಾಗಿ ಹೇಳ್ತೀನಿ. ಈ ವರ್ಷದಲ್ಲಿ ರಾಜ ರವಿ ಆಗಿರ್ತಾನೆ, ಮಂತ್ರಿ ಚಂದ್ರ, ಸೇನಾಧಿಪ ರವಿ, ಸಸ್ಯಾಧಿಪ ಗುರು, ಧಾನ್ಯಾಧಿಪ ಕುಜ, ಅರ್ಘಾಧಿಪ ರವಿ, ಮೇಘಾಧಿಪ ರವಿ, ರಸಾಧಿಪ ಶನಿ, ನೀರಸಾಧಿಪ ಬುಧ, ಪುಷುನಾಯಕ ಯಮ ಆಗಿರ್ತಾನೆ. ಇದು ರಾಜಾದಿ ನವನಾಯಕ ಫಲಂ ಅಂತ ಹೇಳ್ತೀವಿ ನಾವು. ನೀವು ಯಾವುದೇ ಪಂಚಾಂಗ ತೆಗೆದು ನೋಡಿದ್ರು ಕೂಡ ಅಥ ರಾಜಾದಿ ನವನಾಯಕ ಫಲಂ ಅಂತ ಹೇಳಿರ್ತಾರೆ. ಇದರ ಫಲ ಏನು ಅಂತ ನಾವು ನೋಡಕ್ ಹೋಯ್ತು ಅಂದ್ರೆ, ಈ ವರ್ಷ ರವಿ ರಾಜನಾಗಿದ್ದಾನೆ. ಆದ್ರಿಂದ ದೇಶದ ಅಥವಾ ಪ್ರಪಂಚದ, ನೀವು ಎರಡಕ್ಕೂ ಅಪ್ಲೈ ಮಾಡ್ಕೋಬೋದು. ನಾನು ಪ್ರತಿ ಸತಿನೂ ದೇಶಕ್ಕೆ, ರಾಜ್ಯಕ್ಕೆ, ಪ್ರಪಂಚಕ್ಕೆ ಅಂತೆಲ್ಲ ಹೇಳೋಕೋಲ್ಲ. ಇಡೀ ಭೂಮಂಡಲದಲ್ಲಿ ಎಲ್ಲ ಕಡೆನೂ ಆಗ್ತಕ್ಕಂತಹದ್ದು. ಅದನ್ನೇ ನೀವು ಪ್ರಪಂಚಕ್ಕೆ ಅಂದಾಗ ಇಂಟರ್ನ್ಯಾಷನಲ್, ಅಂತಾರಾಷ್ಟ್ರೀಯ ತಗೊಳ್ಳಿ, ದೇಶದಲ್ಲಿ ಅಂತ ತಗೊಂಡಾಗ ಅಂತಾರಾಜ್ಯ ತಗೊಳ್ಳಿ, ಬರೀ ರಾಜ್ಯಕ್ಕೆ ಅಂತ ತಗೊಂಡಾಗ ಕರ್ನಾಟಕ ರಾಜ್ಯ, ತಮಿಳುನಾಡು ರಾಜ್ಯ, ಕೇರಳ ರಾಜ್ಯ, ಗುಜರಾತ್ ರಾಜ್ಯ, ಹೀಗೆ ಒಂದೊಂದು ರಾಜ್ಯಕ್ಕೂ ಕೂಡ ಅಪ್ಲೈ ಮಾಡ್ಕೋಬಹುದು. ಹೀಗೆ ನಾವು ನೋಡಕ್ ಹೋಯ್ತು ಅಂದ್ರೆ ರವಿ ರಾಜನಾಗಿದ್ದಾನೆ. ಆದ್ದರಿಂದ ರಾಜರುಗಳಲ್ಲಿ ಇದು ಶಾಸ್ತ್ರ ಬರೆದಂತಹ ಕಾಲದಲ್ಲಿ ನಮಗೆ ರಾಜರ ಒಂದು ಆಡಳಿತ ಇತ್ತು. ಇವತ್ತು ಪ್ರಜಾಪ್ರಭುತ್ವ ಅನ್ನತಕ್ಕಂಥದ್ದು, ಡೆಮೋಕ್ರಸಿ ಅನ್ನತಕ್ಕಂಥದ್ದು ಬಂದಿರತಕ್ಕಂಥದ್ದು. ಹಾಗಾಗಿ ಏನಾಗುತ್ತೆ, ಇವತ್ತಿನ ಕಾಲಕ್ಕೆ ನಾವು ಎಲ್ಲೆಲ್ಲಿ ರಾಜರುಗಳು ಅಂತಿರುತ್ತೆ ಅಲ್ಲಿ ಮಂತ್ರಿಗಳು, ಇನ್ನು ಕೆಲವು ದೇಶಗಳಲ್ಲಿ ಅಧ್ಯಕ್ಷರುಗಳು, ಇವಾಗ ಚೀನಾದಲ್ಲಿ ಅಧ್ಯಕ್ಷ, ರಷ್ಯಾದಲ್ಲಿ ಅಧ್ಯಕ್ಷ, ಅಮೆರಿಕದಲ್ಲಿ ಅಧ್ಯಕ್ಷರು ಹೀಗಿರ್ತಾರೆ. ಅದರಿಂದ ಒಟ್ಟಿನಲ್ಲಿ ಆ ದೇಶಕ್ಕೆ ಉನ್ನತ ಸ್ಥಾನದಲ್ಲಿ ಯಾರಿರ್ತಾರೆ ಅವರು ಅನ್ನೋ ಅರ್ಥ. ರಾಜ ಅನ್ನೋದಕ್ಕೆ ಉನ್ನತ ಸ್ಥಾನದಲ್ಲಿ ಯಾರಿರ್ತಾರೆ. ರಾಜ್ಯಕ್ಕೆ ತಗೊಂಡಾಗ ಮುಖ್ಯಮಂತ್ರಿ, ದೇಶಕ್ಕೆ ತಗೊಂಡಾಗ ಪ್ರಧಾನಮಂತ್ರಿ, ಬೇರೆ ಕಡೆ ಮಂತ್ರಿಗಳಿಲ್ಲದೆ ಇದ್ದಾಗ ಅಧ್ಯಕ್ಷ, ಇನ್ನು ಕೆಲವು ಕಡೆ ಇನ್ನೂ ಮೊನಾರ್ಕಿ ಇದೆ, ರಾಜ ಅದು ರಾಜ. ಹಾಗೆ ಅರ್ಥ ಮಾಡ್ಕೋಬೇಕು ನಾವು ಅದನ್ನ. ಹೀಗೆ ನೋಡಿದಾಗ ರಾಜರುಗಳಲ್ಲಿ ಪರಸ್ಪರ ವೈರತ್ವ ಉಂಟಾಗತ್ತೆ. ಮೊದಲನೇದಾಗೆ ರಾಜಕೀಯದ ಮೇಲೆ ಗಂಭೀರವಾದಂತಹ ಪರಿಣಾಮಗಳು, ಜನ ಊಹೆ ಮಾಡದೇನೆ ಇರತಕ್ಕಂತಹ ಕೆಲವು ವಾಗ್ಯುದ್ಧಗಳು, ಪರಿಣಾಮಗಳು, ಜಗಳಗಳು, ಕಲಹಗಳು, ಮನಸ್ತಾಪಗಳು, ಮತ್ತೆ ರಾಜಕೀಯ ವ್ಯಕ್ತಿಗಳಿಗೆ ಕೆಲವು ಸತಿ ಅನಾರೋಗ್ಯ ಉಂಟಾಗ್ತಕ್ಕಂತಹದ್ದು, ಜನಗಳಿಂದ ರಾಜಕೀಯ ವ್ಯಕ್ತಿಗಳಿಗೆ ವಿರೋಧ ಉಂಟಾಗ್ತಕ್ಕಂತಹದ್ದು, ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದು. ಮೇಘಗಳು ಸರಿಯಾಗಿ ಮಳೆಯನ್ನು ಸುರಿಸೋದಿಲ್ಲ. ಮಳೆ ಕಡಾಖಂಡಿತವಾಗಿ ನಾವು ಎಕ್ಸ್ಪೆಕ್ಟ್ ಮಾಡೋ ಅಷ್ಟು, ನಾವು ಅಂದರೆ ಇಲ್ಲಿ ರೈತರು, ಯಾವತ್ತೂ ನಮ್ಮ ದೇಶದಲ್ಲಿ ರೈತರಿಗೆ, ಸೈನಿಕರಿಗೆ ನಾವು ಯಾವತ್ತೂ ಕೂಡ ಒಂದು ಒಳ್ಳೆಯ ವಿಶೇಷವಾದಂತಹ ಗೌರವವನ್ನು ಕೊಡಬೇಕು. ಯಾಕೆ ಅಂದರೆ ನಾವು ಚೆನ್ನಾಗಿದ್ದೀವಿ, ಇವತ್ತು ಕೂತ್ಕೊಂಡು ನಾವಿಬ್ಬರು ಇಲ್ಲಿ ಮಾಡ್ತಿದ್ದೀವಿ ಒಂದು ರೆಕಾರ್ಡಿಂಗ್ ಅಂದರೆ ಅದಕ್ಕೆ ಸೈನಿಕ ಅಲ್ಲಿ ಕಾಯ್ತಾ ಇರೋದಕ್ಕೆ ಮಾಡ್ತಿದ್ದೀವಿ ನಾವಿಲ್ಲಿ. ಸೈನಿಕರಿಗೆ ಇಲ್ಲದೆ ಹೋದರೆ ದೇಶ ಎಲ್ಲ ಅನ್ಯಾಕ್ರಾಂತ ಆಗಿದೆ, ನಾವು ಇಷ್ಟೆಲ್ಲ ನೆಮ್ಮದಿಯಿಂದ ಕೂತ್ಕೊಂಡು ಮಾಡೋಕ್ಕಾಗಲ್ಲ. ಹಾಗಾಗಿ ಸೈನಿಕರು ಇವತ್ತು ಪ್ರತಿದಿನ ನಾವು ದಿನಕ್ಕೆ 2 ಬಾರಿ 3 ಬಾರಿ ಯಾರು ಜನ ಎಷ್ಟು ಬಾರಿ ನೀವು ತಿಂತಿರೋ ಅಷ್ಟು ಸತಿನೋ ಕಣ್ಣಿಗೆ ಒತ್ಕೊಂಡು ಈ ಅನ್ನವನ್ನು ಕೊಟ್ಟಿರ್ತಕ್ಕಂತಹ ಎಲ್ಲ, ಅನ್ನ ಅಂದರೆ ಆಹಾರ ಧಾನ್ಯ ಅಂತ ಅರ್ಥ, ಕೊಟ್ಟಿರ್ತಕ್ಕಂತಹ ರೈತರುಗಳು ಚೆನ್ನಾಗಿರಲಿ ಅಂತ ಅಂದ್ಕೊಂಡು ನಾವು ಯಾವತ್ತೂ ಕೂಡ ಪ್ರತಿದಿನ ಆಹಾರವನ್ನು ಸೇವಿಸಬೇಕು.
ನೀವು ಎಷ್ಟೋ ಜನ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿತೀರಾ ಅಥವಾ ಟೀ ಕುಡಿತೀರಾ ಅಂತ ಇಟ್ಕೋಣ. ಆ ಕಾಫಿ ಟೀ ಕುಡಿಬೇಕಾದ್ರೂ ಕೂಡ ಈ ಕಾಫಿ ಅಥವಾ ಟೀನ ಯಾರು ಒಂದು ಎಸ್ಟೇಟ್ ಇಟ್ಕೊಂಡು ಅದನ್ನು ಇದು ಮಾಡಿ ತಯಾರಿಸ್ತಾರೆ, ಉತ್ಪಾದನೆ ಮಾಡ್ತಾರೆ, ಅವ್ರುಗಳು ಕೂಡ ಚೆನ್ನಾಗಿರಲಿ ಅಂತ ಅಂದ್ಕೊಂಡು ಮಾಡಬೇಕು. ಇದು ನಮ್ಮ ಒಂದು ಲಾಯಲ್ಟಿ ಆ್ಯಂಡ್ ಗ್ರ್ಯಾಟಿಟ್ಯೂಡ್, ಕೃತಜ್ಞತೆಯನ್ನು ತೋರಿಸ್ಬೇಕು ನಾವು. ಹಾಗಾಗಿ ಏನಾಗುತ್ತೆ ಅಂದರೆ ಮಳೆ ಸರಿಯಾಗಿ ಆಗೋದು ಕಷ್ಟ ಇದೆ. ಮತ್ತು ಪ್ರಜೆಗಳಿಗೆ ರಾಜರುಗಳಿಂದಲೂ ಮತ್ತು ಸರ್ಕಾರದ ಅಧಿಕಾರಿಗಳಿಂದಲೂ ಶಸ್ತ್ರಗಳಿಂದಲೂ ಪೀಡೆ ಉಂಟಾಗುತ್ತದೆ. ಪ್ರಜೆಗಳಿಗೆ ರಾಜರುಗಳಿಂದ ಅಂದರೆ ಹೆವಿ ಟ್ಯಾಕ್ಸ್ ಇಂಪೋಸ್ ಮಾಡೋವಂಥದ್ದಾಗಿರ್ಬೋದು, ಪದಾರ್ಥಗಳ ಬೆಲೆ ಜಾಸ್ತಿ ಮಾಡೋದಾಗಿರ್ಬೋದು, ಅಥವಾ ಇನ್ನೆಲ್ಲೋ ಟೋಲ್ ಜಾಸ್ತಿ ಮಾಡೋದಾಗಿರ್ಬೋದು, ಈ ಥರ ಒಂದಲ್ಲ ಒಂದು ದಿನನಿತ್ಯದ ಬಳಕೆಗೆ ಬೇಕಾಗಿರ್ತಕ್ಕಂಥದ್ದಕ್ಕೆ ಜಾಸ್ತಿ ಆಗ್ತಾನೇ ಇರುತ್ತೆ. ಇದರಿಂದ ಜನಗಳು, ಸಾಮಾನ್ಯ ಜನಗಳು ತತ್ತರಿಸಿ ಹೋಗ್ತಾರೆ ಈ ಎಲ್ಲ ಟ್ಯಾಕ್ಸ್ಗಳಿಂದ, ಅದರಿಂದ ಎಲ್ಲಾನು. ಅದೇ ಥರ ಸರ್ಕಾರದ ಅಧಿಕಾರಿಗಳು ಅಕಸ್ಮಾತ್, ಕನ್ನಡದಲ್ಲಿ ಒಂದು ಗಾದೆ ಇದೆ, ದೇವ್ರು ವರ ಕೊಟ್ಟರು ಪೂಜಾರಿ ವರ ಕೊಡ ಅಂತ. ಹಾಗೆ ಅಕಸ್ಮಾತ್ ಗೌರ್ಮೆಂಟ್ನವರು ಇವ್ರಿಗೆ 1 ಲಕ್ಷ ಪರಿಹಾರ ಕೊಡಿ ಅಂದರೆ ಆ 1 ಲಕ್ಷ ಕೊನೆಗೆ ತಲುಪೋನಿಗೆ ಒಂದು 10,000 15,000 ತಲುಪೋದು ಹೆಚ್ಚು. ಮಧ್ಯದಲ್ಲಿ ಎಲ್ಲ ಸ್ವಹ ಆಗೋಗಿರುತ್ತೆ. ಹಾಗಾಗಿ ಈ ಥರದ ಸಿಸ್ಟಮ್ಗಳೆಲ್ಲ ಹೋಗಬೇಕು ನಮ್ಮ ದೇಶದಲ್ಲಿ. ಯಾವತ್ತೂ ನಮ್ಮ ಶಾಸ್ತ್ರಗಳಲ್ಲಿ, ಧರ್ಮಶಾಸ್ತ್ರದಲ್ಲಿ ಬಹಳ ಚೆನ್ನಾಗಿ ಹೇಳುತ್ತೆ, ರಾಜ ಆದವನು ಒಬ್ಬ ಕರೆಕ್ಟಾಗಿತ್ತು ಅಂದರೆ ಎಲ್ಲರೂ, ಇಡೀ ಮಂತ್ರಿಮಂಡಲ ಆಗಲಿ ಸರ್ಕಾರದ ಅಧಿಕಾರಿಗಳಾಗಲಿ ಕರೆಕ್ಟಾಗಿರ್ತಾರೆ. ಯಥಾ ರಾಜ ತಥಾ ಪ್ರಜಾ ಅಂತ, ರಾಜ ರಾಷ್ಟ್ರಕೃತಂ ಪಾಪಂ ರಾಜ ಪಾಪಂ ಪುರೋಹಿತಃ ಭರ್ತಾಚ ಸ್ತ್ರೀಕೃತಂ ಪಾಪಂ ಶಿಷ್ಯ ಪಾಪಂ ಗುರುಸ್ತತ ಅಂತ ಚಾಣಕ್ಯ ಹೇಳ್ತಾನೆ. ಹಾಗೆ ರಾಜ ರಾಷ್ಟ್ರಕೃತಂ ಪಾಪಂ. ಹಾಗಾಗಿ ಏನಾಗುತ್ತೆ ಅಂದರೆ ಜನಗಳು ಪಾಪ ಮಾಡ್ತು ಅಂದರೆ ಅದರ ಇಷ್ಟು ಅಂಶ ರಾಜನಿಗೆ ಸೇರ್ಕೊಳ್ಳುತ್ತೆ ಅಂತ ಹೇಳುತ್ತೆ. ಜನ ಯಾಕೆ ಪಾಪ ಮಾಡ್ತಾನೆ ಅಂದರೆ ರಾಜ ಗಟ್ಟಿಯಾಗಿ ಇಲ್ಲದೆ ಇದ್ರೆ ಮಾಡ್ತಾನೆ. ಇವಾಗ ರಾಜ ಆದವನು ಸರಿಯಾಗಿತ್ತು ಅಂದರೆ ಜನಗಳು ಯಾಕೆ ತಪ್ಪದಾರಿಗೆ ಹೋಗ್ತವೆ? ಹೋಗದೇ ಇರೋ ರೀತಿ ನೋಡ್ಕೋಬೇಕಾದ್ದು ರಾಜನ ಕರ್ತವ್ಯ. ಆ ಒಂದು ಕೆಪಾಸಿಟಿ ಇದ್ದರೆ ಆ ಪೋಸ್ಟಲ್ಲಿ ಕೂತ್ಕೋಬೇಕು ರಾಜ ಆದವನು. ಇಲ್ಲ ಅಂದರೆ ಯಾರೇ ಆದರೂ ಕೂತ್ಕೋಬಾರ್ದು. ನಾನು ಯಾವ ಪಾರ್ಟಿಯವನು ಅಲ್ಲ, ಯಾವ ವ್ಯಕ್ತಿಗೂ ನಾನು ಬೆಂಬಲ ಕೊಡಲ್ಲ. ನೀನು ನಿಯತ್ತಾಗಿದ್ದರೆ, ನ್ಯಾಯವಾಗಿದ್ದರೆ, ಧರ್ಮವಾಗಿದ್ದರೆ ಭಗವಂತ ನಿನ್ನನ್ನು ಕಾಪಾಡ್ತಾನೆ. ಅವನು ನಿನ್ನ ರಾಜನೋ ಮಂತ್ರಿನೋ ಅಧ್ಯಕ್ಷನೋ ಏನಾದರೂ ಆಗಿರೋ ನೀನು ನಿಯತ್ತಾಗಿಲ್ಲ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಬಡವರನ್ನ ಸಾಹುಕಾರ ಹೊಡಿತು ಅಂದರೆ ಬಲವಂತರು ಹೊಡಿತು ಅಂದರೆ ಬಲವಂತರನ್ನ ಭಗವಂತ ಹೊಡಿತಾನೆ ಅಂತ. ಎಷ್ಟೋ ಜನ ಅನ್ಕೊಂಡ್ಬಿಟ್ಟಿರ್ತಾರೆ, ನಮಗೆ ಯಾರು ಏನೋ ಮಾಡೋಕ್ಕಾಗಲ್ಲ, ನಾವೆಲ್ಲ ಮಂತ್ರಿಗಳು ರಾಜರು, ಹಾಗೆ ನಿಮಗೆ ಹೊಡೆಯೋಕ್ಕೆ ಅಂತಲೇ ಮೇಲೊಬ್ಬ ಇದ್ದಾನೆ, ಎಲ್ಲ ಒಂದು ಸತಿ ಚಡಿ ಇಟ್ಕೊಟ್ರೆ ಗೊತ್ತಾಗತ್ತೆ. ಹಾಗಾಗಿ ಏನಾಗುತ್ತೆ, ನಮಗೆ ಪ್ರಜೆಗಳಿಗೆ ಸರ್ಕಾರಿ ಅಧಿಕಾರಿಗಳಿಂದ, ಶಸ್ತ್ರಗಳಿಂದ ಪೀಡೆ ಉಂಟಾಗುತ್ತೆ, ವೆಪನ್ಸ್, ಯುದ್ಧಗಳು ಆಗತ್ತೆ ಅನ್ನೋದನ್ನು ಬಹಳ ಸೂಕ್ಷ್ಮವಾಗಿ ತಿಳಿಸ್ತಾ ಇರೋದಿಲ್ಲಿ. ಈಗಾಗಲೇ ನಡೀತಾ ಇದೆ ಯುದ್ಧಗಳು, ನಾವೇನು ಹೇಳಬೇಕಾಗೇ ಇಲ್ಲ. ನಾವು ಮೀಡಿಯಾ ಚಾನಲ್ಗೆ ಬಂದಾಗಿಂದನೇ ಹೇಳ್ತಾನೆ ಇದ್ದೀನಿ, ಈ ಯುದ್ಧಗಳು ನಡೀತಾನೆ ಇದೆ, ಅದಾಯ್ತಾ. ಹಾಗಾಗಿ ಏನಾಗುತ್ತೆ, ಯುದ್ಧಗಳು ಆಗತ್ತೆ, ಅಗ್ನಿಬಾಧೆಯೂ ಉಂಟಾಗುತ್ತದೆ. ದೇಶದಲ್ಲಿ, ರಾಜ್ಯದಲ್ಲಿ, ಪ್ರಪಂಚದಲ್ಲಿ ಎಲ್ಲ ಕಡೆನೂ ಕೂಡ ಫೈರ್ ಇನ್ಸಿಡೆಂಟ್ಸ್ ಈಗಾಗಲೇ ಕಳೆದ 3-4 ತಿಂಗಳಿಂದ ಬೇಕಾದಷ್ಟು ನೋಡ್ಬಿಟ್ಟಿದ್ದೀವಿ ನಾವು. ನೀವೇ ಅವಾಗ ಮಾಧ್ಯಮಗಳಲ್ಲಿ ಹಾಕ್ತಾನೆ ಇರ್ತೀರ, ಅಲ್ಲಿ ಅಗ್ನಿಗೆ ಅವಘಡ ಆಯಿತು, ಇಲ್ಲಿ ಅಗ್ನಿ ಅನಾಹುತ ಆಯಿತು ಅಂತ. ಇವೆಲ್ಲ ಆಗ್ತಾ ಇರುತ್ತೆ. ಅದೇ ರೀತಿಯಲ್ಲಿ ಚಂದ್ರ ಮಂತ್ರಿ ಆಗಿರೋದರಿಂದ ಒಳ್ಳೆಯ ಮಳೆ ಆಗುತ್ತೆ. ಚಂದ್ರ ಮಂತ್ರಿ ಆಗಿದ್ದಾನೆ, ಅದರಿಂದ ಮಳೆಗಾಲದಲ್ಲಿ ಸ್ವಲ್ಪ ಮಳೆ ಉಂಟಾಗುತ್ತೆ ಕೆಲವು ಪ್ರದೇಶದಲ್ಲಿ. ಎಲ್ಲ ಪ್ರದೇಶದಲ್ಲೂ ಅಲ್ಲ, ಕೆಲವು ಭಾಗಗಳಲ್ಲಿ ಚೆನ್ನಾಗಿ ಮಳೆ ಉಂಟಾಗುತ್ತೆ, ಕೆಲವು ಕಡೆ ಮಳೆಗಳ ಅಭಾವ ಇರುತ್ತೆ. ಅದೇ ರೀತಿಯಲ್ಲಿ ಸಸ್ಯಗಳು ಎಲ್ಲಿ ಮಳೆ ಆಗತ್ತೆ ಅಲ್ಲಿ ಚೆನ್ನಾಗಿ ಫಲಿಸುತ್ತೆ. ಜನರು ಕ್ಷೇಮವಾಗಿಯೂ ಆರೋಗ್ಯವಾಗಿಯೂ ಇರುತ್ತಾರೆ. ಮಳೆಗಾಲ ಬಂದಾಗ ಜನಗಳಿಗೆ ಸ್ವಲ್ಪ ಕ್ಷೇಮ ಉಂಟಾಗುತ್ತೆ. ಅಂದರೆ ಜುಲೈಯಿಂದ ಸೆಪ್ಟೆಂಬರ್ ತನಕ ಅಂತ ಇಟ್ಕೋಬೋದು, ಹೆಚ್ಚು ಕಮ್ಮಿ. ರವಿಯು ಸೇನಾಧಿಪತಿಯಾಗಿರುವುದರಿಂದ ರಾಜರುಗಳಲ್ಲಿ ಅನ್ಯೋನ್ಯ ಯುದ್ಧ ಉಂಟಾಗುತ್ತದೆ. ನೋಡಿ, ರವಿ ಸೇನಾಧಿಪತಿನೂ ಆಗಿದ್ದಾನೆ, ರಾಜ ಅಷ್ಟೇ ಅಲ್ಲದೆ ಸೇನಾಧಿಪತಿನೂ ಆಗಿದ್ದಾನೆ. ಅದರಿಂದ ರವಿ ಇಂಡಿಕೇಟ್ಸ್ ಪೊಲಿಟಿಕ್ಸ್ ಆ್ಯಂಡ್ ಪೊಲಿಟಿಷಿಯನ್ಸ್. ರವಿ ಯಾವಾಗಲೂ ಕೂಡ ರಾಜಕೀಯವನ್ನು, ರಾಜಕಾರಣಿಗಳನ್ನು, ಆ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸ್ತಾನೆ. ಆದ್ದರಿಂದ ಅಲ್ಲಿ ನಮಗೆ ಯುದ್ಧಗಳು, ಭಾಷಾ ವಿವಾದಕ್ಕಾಗಿರ್ಬೋದು, ಗಡಿ ವಿವಾದಕ್ಕಾಗಿರ್ಬೋದು, ಇನ್ಯಾವುದೋ ಕೆಲಸಕ್ಕೆ ಬಾಳ್ದಿರೋ ವಿವಾದಕ್ಕಾಗಿರ್ಬೋದು, ರಾಜ್ಯದ ಒಂದು ದೇಶದ ಒಳಗಡೆ ರಾಜ್ಯಗಳಲ್ಲಿ, ಅದು ಭಾರತಕ್ಕೆ ಮಾತ್ರ ಅಂತ ಹೇಳ್ತಿಲ್ಲ, ಅಮೆರಿಕದಲ್ಲಿ ಬೇಕಾದ್ರೂ ಆಗ್ಬೋದು, ಒಂದು ರಾಜ್ಯಕ್ಕೂ ಇನ್ನೊಂದು ರಾಜ್ಯಕ್ಕೂ ಯಾವ ಥರ ಬೇಕಾದ್ರೂ ಆಗುವಂಥ ಪಾಸಿಬಿಲಿಟೀಸ್ ಇರುತ್ತೆ. ಹಾಗಾಗಿ ಅದನ್ನು ನೋಡ್ಕೋಬೇಕು ನಾವು. ಮತ್ತೆ ಮೇಘಗಳು ಗಾಳಿಯಿಂದ ಚದುರಿಸಲ್ಪಟ್ಟು ಮಳೆಯನ್ನು ಸುರಿಸುವುದಿಲ್ಲ, ಇದು ಬಹಳ ಇಂಪಾರ್ಟೆಂಟು. ಕೆಲವು ಸತಿ ಏನ್ ಮಳೆ ಬರುತ್ತೆ ಅನ್ಕೊಂಡಿರ್ತೀವಿ, ಅವತ್ತು ಮಳೆನೇ ಬರುತ್ತೆ. ಈಗ ಒಂದು 4-5 ದಿನದ ಕೆಳಗೆ ಮಳೆ ಬಂತು, ಅದಕ್ಕೆ ಒಂದು 2 ದಿನಕ್ಕೆ ಮುಂಚೆ ಮಳೆ ಜೋರಾಗಿ ಬರುತ್ತೆ ಅಂತ ಎಲ್ಲ ಇದಾಗಿತ್ತು, ಬರಲೇ ಇಲ್ಲ. ಯಾಕೆ? ಗಾಳಿ ಮುಂದಕ್ಕೆ ತೊಗೊಂಡೋಗುತ್ತೆ ಮೋಡಗಳನ್ನ. ಅದನ್ನೇ ಇಲ್ಲಿ ಬರೆದಿರ್ತಕ್ಕಂಥದ್ದು. ಯಾವತ್ತೂ ಕೂಡ ಯುಗಾದಿ ಹಬ್ಬದ ಒಂದು ವರ್ಷದ ಫಲ ಅನ್ನೋದೇನಿರುತ್ತೆ, 1 ತಿಂಗಳು ಹಿಂದೆ 1 ತಿಂಗಳು ಮುಂದೆಗೂ ಕೂಡ ಇರುತ್ತೆ ಅದು ಎಫೆಕ್ಟು.
ಅದನ್ನು ನಾವು ಪರಿಗಣಿಸ್ಬೇಕಾಗತ್ತೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ಇಲ್ಲಿ ಇವೆಲ್ಲವೂ ಕೂಡ ಆಗ್ತಕ್ಕಂತಹದ್ದು. ಮತ್ತೆ ಭೂಮಿಯಲ್ಲಿ ಕೆಂಪು ಧಾನ್ಯಗಳು ಚೆನ್ನಾಗಿ ಫಲಿಸುತ್ತವೆ. ಇದನ್ನ 2-3 ಕಡೆ ಬರುತ್ತೆ. ಕೆಂಪು ಧಾನ್ಯಗಳು ಅಂದಾಗ ನಮಗೆ ಯಾವ ತರ ಬೇಕಾದಾಗಿರ್ಬೋದು, ಗೋಧಿ ಆಗಿರ್ಬೋದು, ರಾಗಿ ಆಗಿರ್ಬೋದು, ಈ ಕೆಂಪು ಅಕ್ಕಿ ಬೆಳೀತಾರೆ ಕೆಲವುದು, ಅದಾಗಿರ್ಬೋದು. ಈ ತರದೆಲ್ಲವೂ ಕೂಡ ಚೆನ್ನಾಗಿ ಬೆಳೆಯುತ್ತೆ. ಅದು ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ಸೂರ್ಯ ಅನ್ನೋನು ಸೂರ್ಯಂ ರಕ್ತವರ್ಣಂ ರಕ್ತಮಾಲ್ಯ ಭರದಂ ರಕ್ತಗಂಧಾನ ಲೇಪನಂ ಅಂತ ವೇದ ಮಂತ್ರಗಳಲ್ಲಿ ನಾವೆಲ್ಲ ಹೇಳ್ಕೊಂಡು ಹೋಗ್ತೀವಿ. ಹಾಗಾಗಿ ಏನಾಗುತ್ತೆ ಅಂದ್ರೆ ರಕ್ತವರ್ಣ ಅಂದ್ರೆ ಕೆಂಪು ಬಣ್ಣದ ಧಾನ್ಯಗಳು ಚೆನ್ನಾಗಿ ಬೆಳೆಸುತ್ತೆ. ಅದು ಒಂದು. ಆಮೇಲೆ ಗುರುವು ಸಸ್ಯಾಧಿಪತಿಯಾಗಿರುವುದರಿಂದ ಪೈರುಗಳು ಚೆನ್ನಾಗಿ ಬೆಳೆಯುತ್ತವೆ. ಪೈರುಗಳು ಅಂದ್ರೆ ನಮಗೆ ಸಸ್ಯಗಳು ಚೆನ್ನಾಗಿ ಬೆಳೆಯುತ್ತೆ ಅನ್ನೋ ಅರ್ಥ. ಗುರು ಚೆನ್ನಾಗಿ ಸಸ್ಯಾಧಿಪತಿ ಆಗಿರೋದ್ರಿಂದ ಪದಾರ್ಥಗಳಿಗೆ ಸ್ವಲ್ಪ ಬೆಲೆ ಕಡಿಮೆಯಾಗುವುದು. ನೋಡಿ, ಜಾಸ್ತಿ ಅಲ್ಲ, ಸ್ವಲ್ಪ ಬೆಲೆ ಕಮ್ಮಿ ಆಗುವುದು. ಪದಾರ್ಥಗಳಲ್ಲಿ ನಮಗೆ ಸ್ವಲ್ಪ ಬೆಲೆ ಕಮ್ಮಿ ಆಗ್ತಕ್ಕಂಥದ್ದು ಅನ್ನೋದನ್ನ ಸೂಚಿಸ್ತಾ ಇದೆ ಇಲ್ಲಿ. ಆದರೆ ಏನಾಗತ್ತೆ ನಮಗೆ ಅಂದ್ರೆ ಕೊಂಕಣ ಮತ್ತು ಮಗಧ ದೇಶಗಳಲ್ಲಿ ಸಸ್ಯಗಳ ಬೆಳವಣಿಗೆ ಕಡಿಮೆಯಾಗುತ್ತದೆ ಹಾಗೂ ಪದಾರ್ಥಗಳಿಗೆ ಬೆಲೆ ಹೆಚ್ಚಾಗುತ್ತದೆ. ಕೊಂಕಣ ಅಂದ್ರೆ ನಮ್ಮ ಕರ್ನಾಟಕದಲ್ಲೇ ಇರತಕ್ಕಂತಹದ್ದು, ಮಂಗಳೂರು ಸುತ್ತಮುತ್ತ ಆ ಕಡೆ ಇರತಕ್ಕಂತಹದ್ದು, ಕೊಂಕಣ ರೈಲ್ವೆ ಎಲ್ಲ ಅಲ್ಲಿ ಹೋಗುತ್ತಲ್ಲ ಆ ಕಡೆ ಭಾಗ ಅದು. ಮಗಧ ದೇಶ ಅಂದ್ರೆ ಸಂಸ್ಕೃತದಲ್ಲಿ ಇವತ್ತಿನ ಬಿಹಾರ್ ಪ್ರಾಂತ್ಯ, ಗಯಾ ಬಿಹಾರ್ ಎಲ್ಲ ಇದೆಯಲ್ಲ ಆ ಪ್ರಾಂತ್ಯ, ಅಲ್ಲೆಲ್ಲ ಮಳೆ ಬೆಳೆ ಕಮ್ಮಿಯಾಗಿ ಪದಾರ್ಥಗಳ ಬೆಲೆ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಅವ್ರು ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೋಬೇಕಾಗತ್ತೆ, ಆಮದು ಮಾಡ್ಕೋಬೇಕಾಗತ್ತೆ ಪದಾರ್ಥಗಳನ್ನ, ಬೆಲೆ ಜಾಸ್ತಿ ಆಗತ್ತೆ. ಕುಜನು ಧಾನ್ಯಾಧಿಪತಿಯಾಗಿರೋದರಿಂದ ಕುಷ್ಕಿ ಧಾನ್ಯಗಳು, ಮೊನೆಯುಳ್ಳ ಧಾನ್ಯಗಳು ಕೆಂಪು ಭೂಮಿಯಲ್ಲಿ ಚೆನ್ನಾಗಿ ಫಲಿಸುತ್ತವೆ. ನಾನು ಅವಾಗಲೇ ಹೇಳ್ದಂಗೆ ಕುಜ ಧಾನ್ಯಾಧಿಪತಿ ಆಗಿರೋದ್ರಿಂದ ಕೆಂಪು ಬಣ್ಣದ ಧಾನ್ಯಗಳು, ಕೆಂಪಕ್ಕಿ ಆಗಿರ್ಬೋದು, ರಾಗಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಅಥವಾ ಇನ್ಯಾವುದೇ ಆ ಥರದ್ದು ಆಗಿರ್ಬೋದು, ಇದೆಲ್ಲವೂ ಕೂಡ ನಮಗೆ ಚೆನ್ನಾಗಿ ಸಿಗತ್ತೆ ಈ ವರ್ಷ. ಈ ಒಣಮೆಣಸಿನಕಾಯಿ ಅಷ್ಟೇ ಆಂಧ್ರ ಕಡೆ ಎಲ್ಲ ಜಾಸ್ತಿ ಬೆಳೀತಾರೆ ಅವರು. ಅದು ಮುಂಚೆ ಈಗ ಒಂದು 3-4 ತಿಂಗಳು 4-5 ತಿಂಗಳ ಕೆಳಗೆ ತುಂಬಾ ಕಾಸ್ಟ್ಲಿ ಆಗಿ ಹೋಗಿತ್ತದು. ಇವಾಗೆಲ್ಲ ಒಂಚೂರು ಕಮ್ಮಿ ಆಗಿದಾವೆಲ್ಲ ಬೆಲೆಗಳು. ಅದನ್ನೇ ಇಲ್ಲಿ ಹೇಳ್ತಿರ್ತಕ್ಕಂಥದ್ದು. ಸೂರ್ಯನು ಅರ್ಘಾಧಿಪತಿಯಾಗಿರುವುದರಿಂದ ಮಳೆ ಕಡಿಮೆ, ಪದಾರ್ಥಗಳಿಗೆ ಬೆಲೆ ಹೆಚ್ಚು. ನೋಡಿ, ಸೂರ್ಯ ಅರ್ಘಾಧಿಪತಿಯಾಗಿರೋದ್ರಿಂದ ಮಳೆ ಕಡಿಮೆ ಆಗತ್ತೆ, ಪದಾರ್ಥಗಳಿಗೆ ಬೆಲೆ ಹೆಚ್ಚಾಗತ್ತೆ. ಪ್ರಜೆಗಳಿಗೆ ಹಸಿವಿನ ಬಾಧೆ ಉಂಟಾಗ್ತಕ್ಕಂತಹದ್ದು. ಎಷ್ಟೋ ಜನ ಆಹಾರ ಸಿಗದೆ ಸಾಯ್ತಕ್ಕಂತಹ, ನರಳಾಡ್ತಕ್ಕಂತಹ ಪರಿಸ್ಥಿತಿಗಳು ಉಂಟಾಗ್ತಕ್ಕಂತಹದ್ದು. ನಾನು ಎಲ್ಲ ನಮ್ಮ ಈ ಮೀಡಿಯಾ ಬಜಾರ್ ಮೂಲಕ, ಒಂದು ವಾಹಿನಿ ಮೂಲಕ ಎಲ್ಲ ಸಾಹುಕಾರಗಳು ಯಾರಿದ್ದಾರೆ, ಅವ್ರಿಗೆ ಶ್ರೀಮಂತರು ಯಾರಿದ್ದಾರೆ ಅದನ್ನೆಲ್ಲ ಕೇಳ್ಕೊಳ್ಳೋದು ಒಂದೇ, ಮೋಜು ಮಸ್ತಿನಲ್ಲಿ ದುಡ್ಡನ್ನು ವೇಸ್ಟ್ ಮಾಡೋ ಬದಲು ದಯವಿಟ್ಟು ಬಡವರು ಯಾರಿರ್ತಾರೆ ಅವ್ರಿಗೆ ಕೊಡಿ. ಖಂಡಿತವಾಗ್ಲೂ ಭಗವಂತ ನಿಮಗೆ ಒಳ್ಳೇದು ಮಾಡ್ತಾನೆ. ನಮ್ಮ ಹತ್ರ ದುಡ್ಡಿದೆ ಅಂತ ಅಹಂಕಾರ ಪಡಬೇಡಿ, ಕೊಡಿ. ಯಾರಿಗೆ ನೀಡಿರುತ್ತೆ ಅವ್ರಿಗೆ ಕೊಡಿ. ಆ ಒಂದು ಸಹಾಯ ಮಾಡಿ. ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ಭಗವಂತ ನಿಮಗೆ, ನಿಮ್ಮ ಕುಟುಂಬದವರಿಗೆ, ನಿಮ್ಮ ಮುಂದಿನ ತಲೆಮಾರಿನವರಿಗೆ ಅನುಕೂಲವನ್ನು ಮಾಡ್ತಾನೆ. ಹಾಗಾಗಿ ಆ ಒಂದು ಇದಿರುತ್ತೆ. ರಾಜ್ಯದಲ್ಲಿ ಪರಸ್ಪರ ಕ್ರೋಧ ಉಂಟಾಗುತ್ತದೆ. ರಾಜಕೀಯ ವ್ಯಕ್ತಿಗಳಲ್ಲಿ ಪರಸ್ಪರ ಕಲಹ, ವೈಮನಸ್ಯ, ವಾಗ್ಯುದ್ಧಗಳು. ಈಗಾಗಲೇ ದಿನ ಬೆಳಗಾದ್ರೆ ಅದೇ ಬೆಳಗ್ಗೆ ರಾತ್ರಿ ತನಕ ಅದೇ ಬರ್ತಿದೆ ಟಿವಿನಲ್ಲಿ. ಅದು ನೋಡಿ ನೋಡಿ ಸಾಕಾಗೋಗ್ಬಿಟ್ಟಿದೆ. ಇದು ಆಗ್ತಾ ಇರುತ್ತೆ. ಇನ್ನು ಸೂರ್ಯನು ಮೇಘಾಧಿಪತಿ ಆಗೋದ್ರಿಂದ ಪ್ರಜೆಗಳಿಗೆ ಭಯ ಹೆಚ್ಚಾಗತ್ತೆ. ಎಲ್ಲಿ ಯುದ್ಧ ಆಗತ್ತಪ್ಪ ಅನ್ನೋದು ಇಡೀ ಪ್ರಪಂಚದಲ್ಲಿ ಭಯ ಇವತ್ತು ನೀವು ಉಕ್ರೇನಲ್ಲಿ, ರಷ್ಯಾದಲ್ಲಿ, ಮಿಡ್ಲ್ ಈಸ್ಟ್ ಅಲ್ಲೆಲ್ಲ ನೋಡಕ್ ಹೋಯ್ತು ಅಂದ್ರೆ ಮನೆಯಿಂದ ಆಚೆಗೆ ಬರಕ್ ಜನ ಎದುರ್ಕೊಳ್ತಾ ಇದ್ದಾರೆ. ಯಾವಾಗ ಬಾಂಬ್ ಎಲ್ಲಿ ಬೀಳುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಅದನ್ನು ಶಾಸ್ತ್ರಗಳಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಎಲ್ಲಾ ಕಡೆನೂ ಹೀಗೆ. ನಾನು ಅದನ್ನೇ ಹೇಳಿದ್ದು, ನಾವು ಓವರ್ ಆಗಿ ತಗೊಂಡಾಗ ಇಡೀ ಪ್ರಪಂಚಕ್ಕೆ, ಸ್ವಲ್ಪ ಕಮ್ಮಿ ಮಾಡಿದ್ರೆ ಇಡೀ ದೇಶಕ್ಕೆ, ಇನ್ನೂ ಕಮ್ಮಿ ಮಾಡಿದ್ರೆ ಇಡೀ ರಾಜ್ಯಕ್ಕೆ, ಇನ್ನೂ ಕಮ್ಮಿ ಮಾಡಿದ್ರೆ ಬೇಕಾದ್ರೆ ಬೆಂಗಳೂರಿಗೆ ಅಂತ ಬೇಕಾದ್ರೂ ಅಪ್ಲೈ ಮಾಡ್ಕೋ, ಮೈಸೂರಿಗೆ, ಗುಲ್ಬರ್ಗೆಗೆ, ಹಾಗೆ ಒಂದು ಪಟ್ಟಣಕ್ಕೂ ಕೂಡ ಅಪ್ಲೈ ಮಾಡ್ಕೋಬಹುದು. ಸೇಮ್ ಕಾನ್ಸೆಪ್ಟ್. ಹಾಗಾಗಿ ಇವೆಲ್ಲವೂ ಕೂಡ ಆಗ್ತಕ್ಕಂತಹದ್ದು, ಅಲ್ಪವೃಷ್ಟಿ ಆಗ್ತಕ್ಕಂತಹದ್ದು. ಹಾಗಾಗಿ ಏನಾಗುತ್ತೆ ಅಂದ್ರೆ ಇವೆಲ್ಲವೂ ಕೂಡ ನಮಗೆ ಸ್ವಲ್ಪ ತೊಂದರೆ ಮಾಡ್ತಕ್ಕಂಥದ್ದು. ಶನಿ ರಸಾಧಿಪತಿ ಆಗಿದ್ದಾನೆ, ಆದ್ರಿಂದ ಬೆಳೆ ಸ್ವಲ್ಪ ಕಡಿಮೆ ಆಗುತ್ತೆ. ಬೆಳೆದಿರೋ ಬೆಳೆ ಪಾಪ ರೈತರಿಗೆ ಸ್ವಲ್ಪ ನಾಶ ಆಗತ್ತೆ. ಇದನ್ನ ರೈತರುಗಳು ಸ್ವಲ್ಪ ಚೆನ್ನಾಗಿ ದಯವಿಟ್ಟು ನಿಮ್ಮ ಕಡೆ ಯಾವ್ದಾದ್ರು ರೈತರುಗಳು ಯಾವ್ದಾದ್ರು ಇತ್ತು ಅಂದ್ರೆ ನಿಮಗೆ ಕಾಂಟ್ಯಾಕ್ಟ್ ಅಲ್ಲಿ ಇತ್ತು ಅಂದ್ರೆ ಅವ್ರಿಗೆಲ್ಲ ಇದನ್ನ ಈ ನಾವು ಮಾಡ್ತಿರ್ತಕ್ಕಂಥ ವಿಡಿಯೋವನ್ನು ತಿಳಿಸಿ ಅವ್ರಿಗೆ. ಯಾಕೆ ಅಂದ್ರೆ ನನಗೆ ರೈತರ ಬಗ್ಗೆ ಆಗಲಿ ಸೈನಿಕರ ಬಗ್ಗೆ ಆಗಲಿ ಬಹಳ ಕೇರ್ ಅಂಡ್ ಕನ್ಸರ್ನ್ ಇದೆ ನನಗೆ. ದೇವರಲ್ಲಿ ಪ್ರತಿನಿತ್ಯ ಕೇಳ್ಕೊಳ್ತೀವಿ ನಾವು ಚೆನ್ನಾಗಿರ್ಲಿ ಅದು ಅಂತ. ಹಾಗಾಗಿ ನೀವು ರೈತರು ತುಂಬಾ ಮಿಸ್ಟೇಕ್ ಮಾಡೋದೇನು ಅಂದ್ರೆ ಯಾವ ಒಂದು ಪ್ರದೇಶದಲ್ಲಿ ಏನು ಬೆಳಿಬೇಕೋ ಅದನ್ನೇ ಬೆಳಿಬೇಕು ನೀವು. ನಿಮಗೆ ಕೋಲ್ಡ್ ವೆದರ್ದಲ್ಲಿ ಹಾಟ್ ಆಗಲಿ, ಹಾಟ್ ವೆದರ್ದಲ್ಲಿ ಕೋಲ್ಡ್ ಆಗಲಿ ಕೆಲವು ಧಾನ್ಯಗಳನ್ನು ಹಾಕ್ತು ಅಂದ್ರೆ ಬೆಳೆಯೋದಿಲ್ಲ ಅದು. ಅದನ್ನೆಲ್ಲ ತಿಳ್ಕೊಂಡು ನೀವು ಯಾವ ಧಾನ್ಯ, ಯಾವ ತರಕಾರಿ ಬೆಳಿಬೇಕು ಅನ್ನೋದನ್ನ ಗೊತ್ತಿದ್ರೆ ನೀವೇ ಬೆಳೀರಿ, ಗೊತ್ತಿಲ್ಲ ಅಂದ್ರೆ ಗೊತ್ತಿರೋ ತಿಳ್ಕೊಂಡು ಬೆಳೀರಿ. ಇದು ಬಹಳ ಇಂಪಾರ್ಟೆಂಟು. ಹಾಗಾಗಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಬೆಳೆಗಳು ನಾಶ ಆಗ್ತಕ್ಕಂತಹ ಪಾಸಿಬಿಲಿಟಿ ಇದೆ. ರಸಪದಾರ್ಥಗಳು ಕ್ಷೀಣಿಸುತ್ತವೆ. ಕೆಲವು ರಸಪದಾರ್ಥಗಳು
ಬೆಳೆಯೋದು ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗೇನೆ ಜನರಿಗೆ ಅಭಿವೃದ್ಧಿ ಉಂಟಾಗುತ್ತದೆ. ಯಾರು ಕೆಲವು ವ್ಯಾಪಾರಸ್ಥರು ಇರ್ತಾರೆ ಇಂಥದನ್ನ ಇಟ್ಕೊಂಡಿರ್ತಕ್ಕಂಥದ್ದು ವ್ಯಾಪಾರದಲ್ಲಿ, ಅವಾಗ ರೇಟ್ ರೈಸ್ ಮಾಡಿಬಿಟ್ಟು ಅದಗಳಿಗೆಲ್ಲ ಅನುಕೂಲ ಆಗುತ್ತೆ. ಹೀಗೆ ಇವೆಲ್ಲ ಬಿಸ್ನೆಸ್ ಟ್ಯಾಕ್ಟಿಕ್ಸ್, ಏನು ಮಾಡೋಕ್ಕಾಗಲ್ಲ. ಶನಿಯು ನೀರಸಾಧಿಪತಿಯಾಗಿರೋದ್ರಿಂದ ಚಿನ್ನ, ಮುತ್ತು, ಶ್ರೀಗಂಧ, ಕರ್ಪೂರ, ಬೆಳ್ಳಿ ಇವು ದುರ್ಲಭವಾಗುತ್ತದೆ. ನಾನು ಹೇಳಬೇಕಾಗೇ ಇಲ್ಲ, ಬಂಗಾರದ ಬೆಲೆ 8,000 ದಾಟಿ 8,500 ದಾಟಿ ಹೊರಟೋಗಿದೆ. ಕೇವಲ 3 ವರ್ಷದಲ್ಲಿ ಬಂಗಾರ ಡಬಲ್ ಆಗೋಗಿದೆ. 4,000 ಚಿಲ್ಲರೆ ಇದ್ದಿದ್ದು 8,000 ಚಿಲ್ಲರೆ ಆಗಿದೆ. ಹಾಗಾಗಿ ಏನಾಗುತ್ತೆ ಅಂದರೆ ಬಂಗಾರ ಸ್ಪಷ್ಟವಾಗಿ ತೊಗೊಂಡಿದ್ದಾರೆ. ಚಿನ್ನ, ಮುತ್ತು, ಜಮ್ಸು. ಮುತ್ತು ಅಂದ್ರೆ ಇಲ್ಲಿ ಕೇವಲ ಮುತ್ತು ಅನ್ನೋ ಅರ್ಥ ಅಲ್ಲ, ಮೌಕ್ತಿಕ ಜಮ್ಸ್ ಅನ್ನೋ ಅರ್ಥ. ಶ್ರೀಗಂಧ, ಸ್ಯಾಂಡಲ್ಲು, ಕರ್ಪೂರ, ಆಮೇಲೆ ಬೆಳ್ಳಿ ಇವುಗಳು ದುರ್ಲಭ ಆಗುತ್ತೆ. ಅಂದರೆ ನಮ್ಮ ಕೈಗೆ ಎಟಕದೇ ಇರುವಷ್ಟು ಬೆಲೆ ಜಾಸ್ತಿ ಆಗುತ್ತೆ. ಬೆಳ್ಳಿ ಕೂಡ 1,00,000 ರೂಪಾಯಿ ಮೇಲೆ ದಾಟ್ಬಿಟ್ಟಿದೆ ಕೆಜಿಗೆ. ಹಾಗಾಗಿ ಇವೆಲ್ಲವೂ ಕಬ್ಬಿಣ, ಸೀಸ, ತಾಮ್ರ ಇವುಗಳು ಸಮೃದ್ಧಿಯಾಗಿ ದೊರೆಯುತ್ತವೆ. ನೋಡಿ ಯಾವ್ದು ಚೆನ್ನಾಗಿ ಸಿಗತ್ತೆ ಅಂದರೆ ಕಬ್ಬಿಣ ಸಿಗತ್ತೆ, ಇವೆಲ್ಲ ಬಡೋದಾಗಿದೆ ಅಂತ. ಕಬ್ಬಿಣ ಸಿಗತ್ತೆ, ಸೀಸ ಸಿಗತ್ತೆ, ತಾಮ್ರ ಸಿಗತ್ತೆ, ಇವೆಲ್ಲ ಸಿಗತ್ತೆ. ಅದರಿಂದ ಇದನ್ನ ಇಟ್ಕೊಂಡು ತೃಪ್ತಿ ಪಡಿ ಅಂತ. ಇನ್ನು ಮುಂದಿನ ದಿನಗಳಲ್ಲಿ ನಾನು ಫಸ್ಟೇ ಹೇಳ್ಬಿಡ್ತೀನಿ, ಮಿಡ್ಲ್ ಕ್ಲಾಸ್ ಅದು ಕೂಡ ಒಂದು ತಾಳಿ ಮಾಡಿಸೋದು ಕಷ್ಟ ಆಗುತ್ತೆ. ಒಂದು 3 ಗ್ರಾಮ್ ತಾಳಿ ಬೇಕು ಅಂದ್ರೆ 40,000 ರೂಪಾಯಿ ಬರೀ ಒಂದು ತಾಳಿಗೆ ಕೊಡ್ಬೇಕು. 3 ಗ್ರಾಮ್ಗೆ 35-40,000 ರೂಪಾಯಿ ಮೇಲೆ ಆಗುತ್ತೆ. ಹಾಗಾಗಿ ಪೂರ್ ಕ್ಲಾಸ್ ಬಗ್ಗೆ ಮಾತಾಡೋಕ್ಕೆ ಆಗಲ್ಲ ಬಿಡಿ. ಪಾಪ ಅವ್ರಿಗೆ ಏನೋ ಸುಮ್ಮನೆ ನಾನು ಎಲ್ರಿಗೂ ಹೇಳ್ತೀನಿ, ಇನ್ನು ಮುಂದಕ್ಕೆ ಅರ್ಶನದ್ದು ಕೊನೆ ಕಟ್ಕೊಂಬಿಡಿ ಅಷ್ಟೇ. ಬೆಸ್ಟ್ ಯಾವ ಕಳ್ಳನ ಬಂದು ಕಿತ್ಕೊಂಡೋದ್ರೆ ನೆಕ್ಸ್ಟ್ ಡೇ ಇನ್ನೊಂದು ಅರ್ಶನದ ಕೊನೆ ಕಟ್ಕೋಬೋದು. 100 ಗ್ರಾಮ್ ಅಷ್ಟೊತ್ತು ಕೊನೆ ತೊಗೊಂಡ್ರೆ ಬೇಕಾದ್ರೆ ಸಿಗುತ್ತೆ ಅದಕ್ಕೆ. ಆ ಥರ ಪರಿಸ್ಥಿತಿ ಬರ್ತಾ ಇದೆ ಇವತ್ತು. ಯಾಕೆ ಅಂದರೆ ಚೈನ್ ಸ್ನ್ಯಾಚಿಂಗ್ ಅನ್ನೋದು ಎಷ್ಟು ಕಡೆ ನಡೀತಾ ಇದೆ, ಕಳ್ತನಗಳು. ಅದೇ ಟಿವಿನಲ್ಲಿ ನೋಡಿ ನಮಗೆ ಸಾಕಾಗೋಗಿದೆ. ಅಲ್ಲಿ ಆ ಊರಲ್ಲಿ ಈ ಊರಲ್ಲಿ ಬ್ಯಾಂಕ್ ದರೋಡೆ ಅಂತೆ, ಚೈನ್ ಅಂತೆ, ಅದಂತೆ ಇದಂತೆ ಎಲ್ಲ ಕಡೆ ಇದನ್ನೇ ಹೇಳೋದು. ರಾಜ ರಾಷ್ಟ್ರಕತಂ ಪಾಪಂ ಅಂತ. ಪ್ರಜೆಗಳು ಯಾವುದೋ ಕೆಲವು ಪ್ರಜೆಗಳು ಕೆಟ್ಟ ಕೆಲಸ ಮಾಡ್ತು ಅಂದ್ರೆ ಅದರ ಪಾಪದ ಫಲ ರಾಜನಿಗೆ ಸೇರಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಆ ರೀತಿ ನಡೀದೇ ಇರೋಂಗೆ ರಾಜ್ಯವನ್ನು ಆಳ್ಬೇಕು. ರಾಜ್ಯ ಆಗಲಿ ದೇಶ ಆಗಲಿ ಆಳ್ಬೇಕು. ಹಾಗೆ ಒಂದು ಕೆಪಾಸಿಟಿ ಇದ್ರೆ, ಅರ್ಹತೆ ಯೋಗ್ಯತೆ ಇದ್ರೆ ಆಳ್ಬೇಕಿಲ್ಲ, ಆ ಸೀಟ್ಗೆ ಕೂತ್ಕೋಬಾರ್ದು ಯಾರೇ ಆದ್ರೂ ಅಷ್ಟೇ, ಇರೆಸ್ಪೆಕ್ಟಿವ್ ಆಫ್ ದಿ ಪರ್ಸನ್. ಹಾಗಾಗಿ ಇವೆಲ್ಲ ಆಗ್ತಕ್ಕಂಥದ್ದು. ಯಮನು ಪಶುನಾಯಕನಾಗಿರೋದ್ರಿಂದ ಪದಾರ್ಥಗಳಿಗೆ ಬೆಲೆ ಹೆಚ್ಚಾಗುತ್ತದೆ. ಪಶುನಾಯಕ ಯಮ ಆಗಿದ್ದಾನೆ, ಹಸುಗಳಿಗೆ ಸಿಗತಕ್ಕಂತಹ ಮೇವು ಕೂಡ ಜಾಸ್ತಿ ಆಗುತ್ತೆ. ಹುಲ್ಲು ಅದ್ರದ್ದು ಕೂಡ ರೇಟ್ ಜಾಸ್ತಿ ಆಗುತ್ತೆ. ಹಳೆ ಕಾಲದಲ್ಲಿ ಹುಲ್ಲ ಅನ್ನೋದು, ಇವಾಗ ಹುಲ್ಲೇ ರೇಟ್ ಜಾಸ್ತಿ ಆಗೋಗಿದೆ, ಸಿಕ್ಕಾಪಟ್ಟೆ ಆಗೋಗಿದೆ. ಹಾಗಾಗಿ ಏನಾಗುತ್ತೆ, ಅದು ಜಾಸ್ತಿ ಆಗಿದೆ. ಪಶುಗಳಿಗೆ ಮೇವಿನ ಕೊರತೆಯಿಂದ ಸ್ವಲ್ಪ ಹಾಲು ಕೊಡುತ್ತವೆ. ನೋಡಿ ನಾನು ಹೇಳಿದೆ, ನೀವು ಓದೇ ಇರಲಿಲ್ಲ, ಪಶುಗಳಿಗೆ ಮೇವಿನ ಕೊರತೆ. ತಾನು ತಿನ್ನೋದಕ್ಕೆ ಹಸುಗಳಿಗೆ ಆಹಾರ ಸಿಗೋದಿಲ್ಲ ಅಂದ್ರೆ ಅದು ಹಾಲಿಂದ ಎಲ್ಲಿಂದ ಕೊಡುತ್ತೆ? ಹುಲ್ ತಿಕ್ಕಿದ್ರೆ ಪಾಪ ಹಸು ಎಂತಹ ಒಳ್ಳೆಯ ಪ್ರಾಣಿ ಅಂದ್ರೆ ಅದು ಏನ್ ತಿಂದ್ರೂ ನಮ್ಗೆ ಹಾಲು ಕೊಡುತ್ತೆ. ಮತ್ತೆ ಹಸುವಿನಿಂದ ನಮಗೆ ಹಾಲು ಅನುಕೂಲ ಆಗುತ್ತೆ, ಹಾಲಿನಿಂದ ಬೆಣ್ಣೆ ಆಗುತ್ತೆ, ಬೆಣ್ಣೆಯಿಂದ ತುಪ್ಪ ಆಗುತ್ತೆ, ಇವೆಲ್ಲವೂ ನಮಗೆ ಅನುಕೂಲ ಆಗ್ತಕ್ಕಂಥದ್ದು. ಹಾಗಾಗಿ ಆ ಹಸುವಿನ ಹಾಲು ಮತ್ತೆ ಹಸುವಿನ ಗಂಜಲ ಅದರಿಂದ ಎಷ್ಟೋ ರೋಗಗಳು ವಾಸಿ ಆಗುತ್ತೆ, ಆಯುರ್ವೇದದಲ್ಲಿ ಹೇಳುತ್ತೆ. ಆಮೇಲೆ ಬೆರಣಿ, ಸಗಣಿ, ಅದರಿಂದ ಬೆರಣಿ. ಆ ಹಸುವಿನ ಸಗಣಿಗೆ ಇವತ್ತು ವಿಶ್ವ ಮಾರುಕಟ್ಟೆನಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಅದೆಷ್ಟೋ ಸಾವಿರಾರು ಕೋಟಿ ಟರ್ನ್ ಓವರು ಅದು ನಡೀತಾ ಇದೆ ಇವಾಗ. ನಮ್ಮ ದೇಶದಿಂದ ಎಷ್ಟೋ ರಫ್ತಾಗ್ತಾ ಇದೆ ಎಲ್ಲ ಕಡೆಗೂ. ನಮ್ಮ ದೇಶ ಜನಕ್ಕೆ ಏನು ಮಾಡೋಕ್ಕಾಗಲ್ಲ. ಹಿತ್ಲು ಗಿಡ ಮದ್ದಲ್ಲ ಅಂತ ನಮ್ಮ ದೇಶ ಜನಕ್ಕೆ ತಲೆ ಬಿಡ ಅರ್ಥವಾಗಲ್ಲ ಯಾರಿಗೂ. ನಮ್ಮ ದೇಶದಲ್ಲಿ ಏನು ಪ್ರಾಬ್ಲಮ್ ಇದೆ ಅಂದರೆ, ಈ ಓದಿರೋದೇ ದೊಡ್ಡ ಪ್ರಾಬ್ಲಮ್, ಓದಿಲ್ದಿರೋದು ಪ್ರಾಬ್ಲಮ್ ಇಲ್ಲ. ಆ್ಯಕ್ಚುಲಿ ಓದಿಲ್ದಿರೋ ಪಾಪ ಏನು ಹೇಳಿದ್ರು ಸುಮ್ಮನೆ ಹಿಂಗೆ ಕೊಟ್ಕೊಂಡು ಹೌದಾ ಸ್ವಾಮಿ ಹೌದು ಅಂತ ಈ ಚೂರು ಪಾದ ಓದಿರ್ತಾರೆ. ಏನೋ ABC ಅಂತ ಓದಿರ್ತಾರೆ, Z ತನಕ ಹೋಗ್ಬಿಡ್ತಾರೆ. ಅದು ಓದಿದ್ದೆ ABC, ಹೋಗೋದು Z ತನಕ. ಸೋ ಕಾಲ್ಡ್, ನಾ ಪದ ಅಂದ್ರೆ ಅವಾಗ ಬೆಳೆಸ್ತಾ ಇರ್ತೀನಿ, ಸೋ ಕಾಲ್ಡ್ ಬುದ್ಧಿಜೀವಿಗಳು ಅಂತ ತಮ್ಮನ್ನು ತಾವು ಅಂದ್ಕೊಂಡಿರತಕ್ಕಂಥವ್ರು, ಅದಕ್ಕೆ ಬುದ್ಧಿ ಇಲ್ಲದೆ ಇರತಕ್ಕಂಥದ್ದು, ಏನು ಮಾಡೋಕ್ಕಾಗಲ್ಲ ಅದು. ಸೊ ಈ ಥರ ಎಲ್ಲ ಆಗ್ತಕ್ಕಂಥದ್ದಿದೆ. ಹಾಗಾಗಿ ಪಶುಗಳಿಗೆ ಪೀಡೆ ಹೆಚ್ಚಾಗ್ತಕ್ಕಂಥ ಪಾಸಿಬಿಲಿಟಿ ಇದೆ. ಇದು ಬಹಳ ಇಂಪಾರ್ಟೆಂಟು. ಇದಿಷ್ಟು ಕೂಡ ಒಂದು ಗ್ರಂಥದಲ್ಲಿ ಹೇಳಿರ್ತಕ್ಕಂತಹ ಒಂದು ಫಲ. ನಾವು ಇನ್ನೊಂದು ಗ್ರಂಥವನ್ನು ನೋಡ್ತು ಅಂದ್ರೆ, ಯಾಕೆಂದ್ರೆ ನಾನು ಸಾಮಾನ್ಯ ಒಂದು 3-4 ಗ್ರಂಥಗಳನ್ನು ನೋಡಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲೂ ಕೂಡ ನಾನು ಮಾಡ್ತಾ ಇರ್ತೀನಿ ಎಲ್ಲಾನು ಕೂಡ. ಹಾಗಾಗಿ ಇನ್ನೊಂದು ಗ್ರಂಥದಲ್ಲಿ ನೋಡ್ತು ಅಂದ್ರೆ ನಾವು ಸಮಾವಶಾನ್ನ ದುರ್ಭಿಕ್ಷಮ್ಮ ಕಾರ್ಪಾಸಸ್ಯ ಮಹರ್ಘತ ವಿಶ್ವಾವಸೌ ಮಹಾದೇವಿ ವಿಗ್ರಹ ಪ್ರಾಣಿನಾಶನಂ ಅಂತ ಈಶ್ವರ ಪಾರ್ವತಿಗೆ ಹೇಳ್ತಾ ಇರ್ತಕ್ಕಂತಹ ಸಂವತ್ಸರದ ಫಲ. 60 ಸಂವತ್ಸರಗಳ ಫಲವನ್ನು ಕೂಡ ಒಮ್ಮೆ ಪಾರ್ವತಿ ಕೇಳಿದಾಗ ಶಿವ ಹೇಳ್ತಾನೆ ಹೀಗೆ ಅಂತ ಒಂದೊಂದು ಶ್ಲೋಕಗಳಲ್ಲಿ ಹೇಳ್ಕೊಂಡು ಹೋಗ್ತಾನೆ. ಇಲ್ಲಿ ವಿಶ್ವಾವಸ ಸಂವತ್ಸರದು ಸಮಾವರ್ಷಾನ್ನ ದುರ್ಭಿಕ್ಷಂ. ಹಾಗಾಗಿ ಏನಾಗುತ್ತೆ ಅಂದ್ರೆ ಸಮವರ್ಷ ಅನ್ನ ದುರ್ಭಿಕ್ಷಂ. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ಸಾಧಾರಣವಾದಂತಹ ಮಳೆ ಆಗತ್ತೆ, ಮತ್ತೆ ದುರ್ಭಿಕ್ಷ ಉಂಟಾಗತ್ತೆ. ಅದೇ ರೀತಿಯಲ್ಲಿ
ಕಾರ್ಪಾಸಸ್ಯ ಮಹರ್ಗತ, ಬಟ್ಟೆಗಳು, ನೀವು ಏನೇನು ಬಟ್ಟೆಗಳನ್ನ ಹಾಕೊಳ್ತೀರಾ ಈಗಲೇ ಒಂದು 2 ಡಜನ್ ತೆಗೆದಿಟ್ಕೊಂಡ್ಬಿಟ್ಟು ಹೇಳ್ತೀನಿ, ಮುಂದಕ್ಕೆ ಸಿಕ್ಕಾಬಟ್ಟೆ ಜಾಸ್ತಿ ಆಗುತ್ತೆ, 20-30% ಜಾಸ್ತಿ ಆಗುತ್ತೆ ಮಿನಿಮಮ್ ಒಂದಿಗೂ. ಹಾಗಾಗಿ ತೀರಾ ಕಮ್ಮಿ ಅಂದ್ರೆ 10%, ಮ್ಯಾಕ್ಸಿಮಮ್ ಅಂದ್ರೆ 30%, ಇಲ್ಲ ಇನ್ನೂ ಜಾಸ್ತಿ ಕೂಡ ಆಗ್ಬೋದು ಬಟ್ಟೆಗಳ ಬೆಲೆ. ಈಗಾಗಲೇ ಜಾಸ್ತಿ ಆಗಿದೆ ಎಲ್ಲ ಪದಾರ್ಥಗಳಿಗೂ. ಈ ವ್ಯಾಟು GST, ವ್ಯಾಟು ಹೊಟ್ಟೋಯ್ತಲ್ಲ ಈಗೆಲ್ಲ GST ಎಲ್ಲ ಆಗಿ ಎಲ್ಲದಕ್ಕೂ ಅಷ್ಟು ಪರ್ಸೆಂಟ್ ಇಷ್ಟು ಪರ್ಸೆಂಟ್, ಜನಗಳಿಗೆ ಯಾವ್ದು ಎಷ್ಟು ಪರ್ಸೆಂಟ್ ಅನ್ನೋದೇ ಇವತ್ತಿಗೂ ಅದ್ರ ಫೀಲ್ಡಲ್ಲಿ ಇರೋರಿಗೆ ಎಷ್ಟೋ ಜನ ಕನ್ಫ್ಯೂಷನ್ನು, ಇನ್ನು ಗೊತ್ತಿಲ್ಲದಾಗ ನಮ್ಗೆ ಏನೂ ಗೊತ್ತಾಗಲ್ಲ. ಹಾಗಾಗಿ ಕಾರ್ಪಾಸಸ್ಯ ಮಹರ್ಗತ ಅಂದರೆ ಬಟ್ಟೆಗಳಿಗೆ ಬೆಲೆ ಜಾಸ್ತಿ ಆಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ವಿಶ್ವಾವಸೋ ಮಹಾದೇವಿ, ಹೇ ಪಾರ್ವತಿ, ವಿಶ್ವಾವಸು ಸಂವತ್ಸರದಲ್ಲಿ ವಿಗ್ರಹ ಪ್ರಾಣಿನಾಶನಂ, ವಿಗ್ರಹ ಅಂದ್ರೆ ಯುದ್ಧ ಅಂತ ಅರ್ಥ, ಯುದ್ಧ ಆಗತ್ತೆ, ಮತ್ತೆ ಪಶು ಪಕ್ಷಿ ಪ್ರಾಣಿಗಳು ನಾಶ ಉಂಟಾಗತ್ತೆ, ಜನಗಳು ನಾಶ ಹೊಂದುತ್ತಾರೆ ಅನ್ನೋದನ್ನ ಇನ್ನೊಂದು ಗ್ರಂಥದಲ್ಲಿ ಹೇಳಿರ್ತಕ್ಕಂಥದ್ದು. ಮತ್ತೊಂದು ನಾವು ಸಿದ್ಧಾಂತ ಗ್ರಂಥವನ್ನು ನೋಡುತ್ತೋ ಅಂದ್ರೆ ಈ ವಿಶ್ವಾವಸು ಅನ್ನೋ ಸಂವತ್ಸರಕ್ಕೆ ಫಲವನ್ನು ಕೊಟ್ಕೊಂಡು ಹೋಗಿದ್ದಾರೆ ಅವರಲ್ಲಿ. ಆ ಒಂದು ವಿಶ್ವಾವಸು ಸಂವತ್ಸರದಲ್ಲಿ ಯಾವ ತರ ಫಲ ಇದೆ ಅಂತ ನಾವು ನೋಡ್ತು ಅಂದ್ರೆ ಇಲ್ಲಿ ಮಳೆ ಬೆಳೆಗಳು ಮಧ್ಯಮವಾಗಿ ಆಗುತ್ತದೆ, ಧಾನ್ಯ ಸಂಗ್ರಹ ಮಾಡಿಕೊಳ್ಳುವುದು ಒಳ್ಳೆಯದು ಅಂತ ಕೊಟ್ಟಿದ್ದಾನೆ ನೋಡಿ. ಎಲ್ಲರೂ ಕೂಡ ಅಷ್ಟೇ 1 ತಿಂಗಳು 2 ತಿಂಗಳಿಗೆ ಆಗುವಷ್ಟು ಧಾನ್ಯಗಳನ್ನ ನೀವು ಫಸ್ಟೇ ಸ್ಟಾಕ್ ಮಾಡಿ ಇಟ್ಕೊಂಬಿಡಿ. ವಿಧಿ ಇಲ್ಲ ಪೆಟ್ರೋಲ್ ಸ್ಟಾಕ್ ಮಾಡಿ ಇಟ್ಕೊಳಕ್ಕಾಗಲ್ಲ ಅಟ್ಟೆ ನಾವು, ಇಲ್ಲಾಂದ್ರೆ ಜನ ಅದನ್ನು ಸ್ಟಾಕ್ ಮಾಡಿ ಇಟ್ಕೊಂಡು ಅದನ್ನು ಮಾಡ್ಕೊಳ್ಳೋದು ಇದಾದಂತೆ. ನಾನು ಕೇಳ್ಪಟ್ಟೆ ಮೊನ್ನೆ, ಯಾರೋ ಯಾವಾಗಲೂ ಒಂದು 15-20 ಲೀಟರ್ ಪೆಟ್ರೋಲ್ ಇಟ್ಕೊಂಡಿರ್ತದೆ ಅಂದರು. ಹಂಗೆ ಇದನ್ನು ಇಟ್ಕೊಂಡಿರ್ತದೆ. ಧನ ಸಂಗ್ರಹ ಮಾಡಿಕೊಳ್ಳುವುದು ಒಳ್ಳೆಯದು. ಮಹಾವಾಯು ಉಂಟಾಗತ್ತೆ, ಬಿರುಗಾಳಿ ಉಂಟಾಗತ್ತೆ, ಟಾರ್ನಡಾಸು, ಟೈಕೂನ್ಸ್ ಅಂತೆಲ್ಲ ಏನು ಹೇಳ್ತೀವಿ ನಾವು, ಸ್ಟಾಮ್ಸ್ ಅಂತ, ಆ ಥರ ಬಿರುಗಾಳಿ ಮಹಾಗಾಳಿ ಉಂಟಾಗ್ತಕ್ಕಂಥದ್ದು. ಶೀಟ್ಗಳೆಲ್ಲ ಕಿತ್ಕೊಂಡು ಹೋಗುತ್ತೆ ಪ್ರಪಂಚದಲ್ಲಿ ಎಷ್ಟೋ ಭಾಗಗಳಲ್ಲಿ, ಗಾಳಿ ಜಾಸ್ತಿ ಆಗಿ, ಅಗ್ನಿ ಪ್ರಕೋಪ ಆಗಿ, ವಾಯು ಪ್ರಕೋಪ ಆಗಿ ಎಲ್ಲ ಕೂಡ. ಸ್ವಲ್ಪ ಮಳೆ ಆಗತ್ತೆ, ಅಲ್ಪ ಮೇಘಂ, ಸ್ವಲ್ಪ ಮಳೆ ಆಗತ್ತೆ. ಮಹಾ ಅಧಿಷ್ಟಂ ಜನಾನಾಂ, ಜನಗಳಿಗೆ ದೊಡ್ಡ ಕಂಟಕ ಕಾದಿದೆ. ಕರೋನಾ ಏನು ಅದಕ್ಕೆ ತಾತ್ನಂತಹ ರೋಗಗಳು ಬರುತ್ತೆ ಮುಂದಕ್ಕೆ, ಬರೆದಿಟ್ಕೊಳ್ಳಿ ಇವಾಗಲೇ. ಕರೋನಾಗಿನ್ನ ಇನ್ನೂ ಕೆಟ್ಟ ಕೆಲವು ರೋಗಗಳು, ಸಾಂಕ್ರಾಮಿಕ ರೋಗಗಳು ಹೊಸದಾಗಿ ಸೃಷ್ಟಿಯಾಗತ್ತವೆ, ಅಥವಾ ಹಳೇದೇ ಬೇರೆ ರೀತಿಯಲ್ಲಿ ಮಾರ್ಪಾಟಾಗಿ ಬರುತ್ತೆ. ಎರಡರೊಳಗೊಂದು, ಯಾವ ಥರ ಬೇಕಾದರೂ ಆಗ್ಬೋದು. ಎಷ್ಟೋ ಕಾಯಿಲೆಗಳಿಗೆ ಔಷಧಿ ಇಲ್ಲದೇ ಇರತಕ್ಕಂತಹ ಕಾಯಿಲೆಗಳು ಉತ್ಪನ್ನ ಆಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇರುತ್ತೆ ಮಹಾ ಅಧಿಷ್ಠ ಅಂದಾಗ. ಹಾಗಾಗಿ ಇಡೀ ಭೂಮಂಡಲದಲ್ಲಿ ಈ ಥರ ಎಲ್ಲ ಆಗ್ತಕ್ಕಂಥದ್ದು. ಹಾಗೇನೆ ಪುಷ್ಯ ಮಾಸದಲ್ಲಿ ಗೋಧಿಗೆ ಅಧಿಷ್ಠವಾದೀತು ನೋಡಿ, ಮಾಸದ ಕೂಡ ತಗೊಂಡಿದ್ದಾರೆ ಇವರಿಲ್ಲಿ ಈ ಗ್ರಂಥದಲ್ಲಿ. ಏನು ಅಂದ್ರೆ ಪುಷ್ಯ ಮಾಸ ಅಂದ್ರೆ ನಿಮಗೆ ಹೆಚ್ಚು ಕಮ್ಮಿ ಜನವರಿನಲ್ಲಿ ಬರುತ್ತೆ, 2026 ಜನವರಿ. ಅವಾಗ ನಿಮಗೆ ಗೋಧಿ ಯಾರ್ಯಾರು ಬೆಳೀತಾರೆ ಅವ್ರಿಗೆ ತೊಂದರೆ ಆಗುತ್ತೆ, ರೈತರಿಗೆ ಇದನ್ನ ಫಸ್ಟ್ ಮುಟ್ಟಿಸ್ಬೇಕು. ಗೋಧಿಗೆ ತೊಂದರೆ ಆಗತ್ತೆ, ಪಶುಗಳು ಲಯವಾಗುವುದು, ಪಶುಗಳು ನಾಶ ಆಗತ್ತೆ, ಅಗ್ನಿ ಅವಘಡಗಳು ಸಂಭವಿಸುತ್ತೆ. ಆಷಾಢ ಶ್ರಾವಣದಲ್ಲಿ ಅಲ್ಪವೃಷ್ಟಿಯಾಗುತ್ತದೆ ನೋಡಿ. ಮಳೆಗಾಲ ಶುರುವಾಗೋದೇ ಆಷಾಢದಲ್ಲಿ ನಮ್ಗೆ ಆಕ್ಚುಯಲ್ ಆಗಿ, ಸ್ವಲ್ಪ ಮಳೆ ಸ್ಟಾರ್ಟಿಂಗ್ ಅಲ್ಲಿ ಆಗುತ್ತೆ. ಭಾದ್ರಪದದಲ್ಲಿ ಸುಖವಿಲ್ಲ, ಗೌರಿ ಗಣೇಶ ಹಬ್ಬ ಟೈಮಲ್ಲಿ ಸುಖ ಇಲ್ಲ, ಪದಾರ್ಥಗಳ ಬೆಲೆ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗತ್ತೆ. ಮಲ್ಲಿಗೆ ಹೂವು ಕನಕಾಂಬರ ಕೊಂಡ್ಕೊಳ್ಳೋಂಗೆ ಇಲ್ಲ, ಬಡವರು ಸುಮ್ಮನೆ ನೋಡ್ಬಿಟ್ಟು ಮನೆಗೆ ಸೀದಾ ಬರೋದು ಬೆಟರು, ಇವೆಲ್ಲ ಆಗತ್ತೆ. ಪುಷ್ಯ ಮಾಘ ಪಾಲ್ಗುಣ ಮಾಸದಲ್ಲಿ ಧಾರಣಿ ಮತ್ತೆ ಮಹಾವಾಯು ಉಂಟಾಗ್ತಕ್ಕಂಥದ್ದು. ಮತ್ತೆ ರಾಜಕಾರಣಿಗಳಿಗೆ ಜೀವಕ್ಕೆ ತೊಂದರೆ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇದೆ. ಆಕ್ಸಿಡೆಂಟ್ಸ್ ಆಗ್ಬೋದು, ಅಥವಾ ಯಾವ್ದಾದ್ರು ಪ್ರಸಿದ್ಧ ರಾಜಕಾರಣಿಗಳ ಈ ಸಂವತ್ಸರದ ಬಗ್ಗೆ ನಾ ಹೇಳ್ತಿರೋದು. ವಿಶ್ವಾವಸು ಸಂವತ್ಸರ ಅನ್ನೋದು ಈ ಮಾರ್ಚ್ 30ನೇ ತಾರೀಕಿಂದ ಮುಂದಿನ ವರ್ಷ, ಅಂದ್ರೆ ನಾವೇನು ಹೇಳ್ತೀವಿ ಈ ಒಂದು ಫಾಲ್ಗುಣ ಮಾಸ ಆದ್ಮೇಲೆ ಬರ್ತಕ್ಕಂಥದ್ದು. ಅದು ಎಲ್ಲಿ ತನಕ ಬರುತ್ತೆ ಅಂತ ನಾವು ನೋಡಕ್ ಹೋಯ್ತು ಅಂದ್ರೆ ನಮಗೆ ಮಾರ್ಚ್ 18ನೇ ತಾರೀಕು ತನಕ, ಮಾರ್ಚ್ 19ನೇ ತಾರೀಕು ತನಕ ಇರುತ್ತೆ. ಮಾರ್ಚ್ 19ನೇ ತಾರೀಕು ನಮಗೆ ಮುಂದಿನ ಸಂವತ್ಸರ ಬರುತ್ತೆ. ಮುಂದಿನ ಸಂವತ್ಸರ ಅಂತೂ ಹೊಸ ಯುಗಾದಿ, ಅದು ನಮಗೆ ಇನ್ನೂ ವಿಚಿತ್ರವಾಗಿ ಬರುತ್ತೆ. ಇಷ್ಟು ವರ್ಷ ನೀವು ನೋಡೇ ಇಲ್ಲ, ಅದಕ್ಕಿನ್ನ ವಿಚಿತ್ರವಾಗಿ. ಅದನ್ನ ಇವಾಗಲೇ ನಾನು ಹೇಳಿಲ್ಲ, ಫಸ್ಟ್ ಹೇಳಿದ್ದೀನಿ ವಿಚಿತ್ರ ಅನ್ನೋದನ್ನ. ಯಾಕೆ ಅಂದ್ರೆ ಅದನ್ನು ಹೇಳ್ಬಿಡ್ತೀನಿ, ಯಾಕೆಂದ್ರೆ ಬೇರೆಯವ್ರು ಹೇಳಕ್ ಮುಂಚೆ ಫಸ್ಟ್ ನಾವೇ ಹೇಳ್ಬೇಡ ಅದನ್ನ. ಇನ್ನೂ ಜಾಸ್ತಿ ಅಪಾಯ. ಯಾಕೆ ಅಂದ್ರೆ ಅಮಾವಾಸ್ಯ ಉಪರಿಪಾಡ್ಯ ಬಂದ್ರೆ, ಅಮಾವಾಸ್ಯದೇನೆ ಯುಗಾದಿ ಹಬ್ಬ ನೆಕ್ಸ್ಟ್ ಇಯರ್ 2026ನೇ ಇಸ್ವಿ ಮಾರ್ಚ್ 19ನೇ ತಾರೀಕು. ಅದು ಇನ್ನೂ ದೊಡ್ಡ ಕಂಟಕ, ಮಹಾಕಂಟಕ. ಅದು ಏನೋ ಮಾಡೋಕ್ಕಾಗಲ್ಲ, ಕಲಿಗಾಲ, ಎಲ್ಲರೂ ಅನುಭವಿಸ್ಲೇಬೇಕು, ಆಗತ್ತೆ ಈ ಥರದ್ದೆಲ್ಲ. ಸೊ ಹಾಗಾಗಿ ಏನಾಗತ್ತೆ ಅಂದ್ರೆ ಇದಿಷ್ಟು ಕೂಡ ಯುಗಾದಿಯ ಒಂದು ಫಲ, ಮೇಲ್ನೋಟಕ್ಕೆ ನಾವು ನೋಡ್ತಕ್ಕಂಥದ್ದು. ಸಾಮಾನ್ಯ ಎಲ್ಲರೂ ಒಂದು ಗ್ರಂಥ ನೋಡಿರ್ತಾರೆ, ನಾನು 3-4 ಗ್ರಂಥಗಳನ್ನ ನೋಡಿ ಹೇಳ್ತಾ ಇದ್ದೀನಿ. ಇನ್ನು ಯಾವ್ಯಾವ ರಾಶಿಗಳಿಗೆ
ಆದಾಯ ವ್ಯಯ, ಇನ್ಕಮ್ಮು ಎಕ್ಸ್ಪೆಂಡಿಚರ್. ಎಲ್ಲ ಜನ ಕೇಳೋದೇ ಇದನ್ನ. ಅದಕ್ಕೆ ನಾವು ಇದನ್ನ ಲಾಸ್ಟ್ ತನಕ ಇಟ್ಕೊಂಡಿರ್ತೀವಿ, ಲಾಸ್ಟ್ ತನಕ ನೋಡ್ಲಿ ಜನ ಅಂತ. ಹಾಗಾಗಿ ಏನಾಗುತ್ತೆ ಅಂದ್ರೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಮೇಷ ಮತ್ತೆ ವೃಶ್ಚಿಕ ರಾಶಿಗಳಿಗೆ ಆದಾಯ 2, ವ್ಯಯ 14. 2 ರೂಪಾಯಿ ಬಂದು 14 ರೂಪಾಯಿ ಖರ್ಚಾಗತ್ತೆ ಮೇಷ ಮತ್ತೆ ವೃಶ್ಚಿಕ ರಾಶಿಯವರಿಗೆ. ಆರೋಗ್ಯ 3, ಅನಾರೋಗ್ಯ 0. ಆರೋಗ್ಯವನ್ನು ಚೆನ್ನಾಗಿರುತ್ತೆ. ವೃಷಭ ತುಲಾ ರಾಶಿಯವರಿಗೆ ಆದಾಯ 11, ವ್ಯಯ 5. 11 ರೂಪಾಯಿ ಬಂದ್ರೆ 5 ರೂಪಾಯಿ ಖರ್ಚಾಗುತ್ತೆ, 4 ರೂಪಾಯಿ ಸೇವಿಂಗ್ಸ್ ಆಗುತ್ತೆ. ಆದರೆ ಆರೋಗ್ಯ 0, ಅನಾರೋಗ್ಯ 4. ಆರೋಗ್ಯನ ವೃಷಭ ತುಲಾ ರಾಶಿಯವರು ಬಹಳ ಚೆನ್ನಾಗಿ ನೋಡ್ಕೋಬೇಕು. ಮಿಥುನ ಕನ್ಯಾ ರಾಶಿಯವರಿಗೆ ದಿ ಬೆಸ್ಟ್. ಆದಾಯ 14, ವ್ಯಯ 2. 14 ರೂಪಾಯಿ ಬಂತು ಅಂದ್ರೆ 2 ರೂಪಾಯಿ ಖರ್ಚಷ್ಟೇ, ಚೆನ್ನಾಗಿ ಉಳಿಸ್ತದೆ. ಉಳಿಸಿ, ದೇವರು ಒಳ್ಳೇದು ಮಾಡಲಿ. ಮತ್ತೆ ಆರೋಗ್ಯದ ಕಡೆ ಗಮನ ಕೊಡಬೇಕು. ಯಾಕೆಂದ್ರೆ ಆರೋಗ್ಯ 2, ಅನಾರೋಗ್ಯ 5 ಅಂತ ಇದೆ. ಕರ್ಕಾಟಕ ರಾಶಿಗೆ ಆದಾಯ 14, ವ್ಯಯ 8. ಇದು ಪರವಾಗಿಲ್ಲ, ಆದಾಯ ಜಾಸ್ತಿ ಇದೆ, ಇನ್ಕಮ್ಮು ಎಕ್ಸ್ಪೆಂಡಿಚರ್ 8. ಆರೋಗ್ಯ 6, ಅನಾರೋಗ್ಯ 5. ಆರೋಗ್ಯನೂ ಚೆನ್ನಾಗಿದೆ. ಸಿಂಹ ರಾಶಿಯವರಿಗೆ ಈಕ್ವಲ್ 2. ಈ ಒಂದು ಆದಾಯ 11, ವ್ಯಯ 11. ಇನ್ಕಮ್ಮು ಎಕ್ಸ್ಪೆಂಡಿಚರ್ 2, 11. ಆರೋಗ್ಯ ಅನಾರೋಗ್ಯ 4, ಈಕ್ವಲ್. ಧನಸ್ಸು ಮೀನರಾಶಿಯವರಿಗೆ ಅದು ಈಕ್ವಲ್. ಆದಾಯ 5, ವ್ಯಯ 5. ಆರೋಗ್ಯ 1, ಅನಾರೋಗ್ಯ 1. ಮಕರ ಮತ್ತೆ ಕುಂಭರಾಶಿಯವರಿಗೆ ಆದಾಯ 8, ವ್ಯಯ 14. 8 ರೂಪಾಯಿ ಬಂದ್ರೆ 14 ರೂಪಾಯಿ ಖರ್ಚಾಗತ್ತೆ. ಹಾಗಾಗಿ ಯೋಚನೆ ಮಾಡಿ ಖರ್ಚು ಮಾಡಿ. ಆರೋಗ್ಯ 2, ಅನಾರೋಗ್ಯ 3. ಆರೋಗ್ಯಕ್ಕಿಂತ 1 ಪಟ್ಟು ಅನಾರೋಗ್ಯ ಸ್ವಲ್ಪ ಜಾಸ್ತಿ ಇರುತ್ತೆ. ಅದರಿಂದ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾದ್ದು ಬಹಳ ಒಳ್ಳೆಯದು. ಇದು ನಮಗೆ ಈ ಒಂದು 12 ರಾಶಿಗಳ ಆಯವ್ಯಯ ವಿಚಾರ. ಇದು ಪ್ರತಿ ವರ್ಷನೂ ಕೂಡ ಪಂಚಾಂಗದಲ್ಲಿ ಕೊಡ್ತಾರೆ. ಇದೆಲ್ಲವನ್ನೂ ಬಿಟ್ಟು ನಾವು ಮಳೆ ಬೆಳೆ ಹೇಗಾಗತ್ತೆ ಅನ್ನೋದನ್ನ ಆಕ್ಚುಯಲ್ ಆಗಿ ನಾವು ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಹೇಳಬೇಕು ಅಂದ್ರೆ ಇಷ್ಟರಿಂದನೇ ಹೇಳಲಿಕ್ಕೆ ಬರಲ್ಲ ಆಕ್ಚುಲಿ. ಗೊತ್ತಾಯ್ತಾ? ಅದನ್ನ ಮುಂದಕ್ಕೆ ನಾನು ಯಾವಾಗಾದ್ರೂ ಹೇಳ್ತೀನಿ. ಯಾಕೆಂದ್ರೆ ಇನ್ನೂ 3 ತಿಂಗಳು ಟೈಮ್ ಇದೆ, ಅದಕ್ಕೆ 3-4 ತಿಂಗಳು ಟೈಮ್ ಇದೆ. ಆವಾಗ ಅದನ್ನೇ ನಾವೇ ಕುತ್ಕೊಂಡು ಮತ್ತೆ ಮಾಡೋಣ. ಹಾಗೇನೆ ರಾಶಿಗಳ ಜೊತೆಗೆ ಗ್ರಹಗಳಲ್ಲೂ ಬದಲಾವಣೆಗಳಾಗತ್ತೆ ಯುಗಾದಿಯಲ್ಲಿ ಅಂತ ಹೇಳಿ. ಯಾವ ಯಾವ ಗ್ರಹಗಳಲ್ಲಿ ಬದಲಾವಣೆಗಳಾಗ್ತವೆ? ಇಲ್ಲಿ 1.5 ತಿಂಗಳು, ಆಲ್ಮೋಸ್ಟ್ 1.5 ತಿಂಗಳು ಟೈಮ್ ಸ್ಪ್ಯಾನ್ ಅಲ್ಲಿ 4 ಮೇಜರ್ ಗ್ರಹಗಳು ಚೇಂಜ್ ಆಗುವಂತೆ. ಮೊದಲನೇದು ಶನಿ. ಮಾರ್ಚ್ 29ನೇ ತಾರೀಕು ಕುಂಭರಾಶಿಯಿಂದ ಮೀನರಾಶಿಗೆ ಹೋಗ್ತಾ ಇರ್ತಕ್ಕಂಥದ್ದು. ವಾಯುತತ್ವ ಕಾರಕನಾದಂತಹ ಶನಿ ಜಲತತ್ವ ರಾಶಿಗೆ ಹೋಗ್ತಾ ಇರ್ತಕ್ಕಂಥದ್ದು. ಇನ್ನು ಟೆಕ್ನಿಕಲ್ ಆಗಿ ಮಾತಾಡಬೇಕು ಅಂದ್ರೆ, ಆಯ್ತಾ? ನಾನು ತುಂಬಾ ಟೆಕ್ನಿಕಲ್ ಆಗಿ ಯಾಕೆ ಮಾತಾಡಲ್ಲ ಅಂದ್ರೆ ಜನಕ್ಕೆ ಅರ್ಥವಾಗಲ್ಲ. ಸರಿಯಾಗಿ ಮಾತಾಡ್ದೇನೆ ಜನ ನನಗೆ ನೀವೇನೋ ಹೇಳ್ತೀರಾ ಅಂತಾರೆ. ಇನ್ನು ನಾನು ವಾಯುತತ್ವದಿಂದ ಜಲತತ್ವಕ್ಕೆ ಹೋಗುತ್ತೆ ಅಂದ್ಬಿಟ್ರೆ ಯಾವ ತತ್ವನೋ ನಮಗೇನು ಗೊತ್ತಾಗ್ಲಿಲ್ಲ ಅನ್ಕೊಳ್ತಾರೆ. ಶನಿ ವಾಯುತತ್ವ ಕಾರಕ. ಹಾಗಾಗಿ ಇಲ್ಲಿ ನಮಗೆ ಮೀನರಾಶಿ ಅನ್ನತಕ್ಕಂಥದ್ದು ಜಲತತ್ವ ರಾಶಿ. ಆ ಜಲತತ್ವ ರಾಶಿಗೆ ಶನಿ ಪ್ರವೇಶ ಆದಾಗ ನೀರಿನ ತೊಂದರೆ ಅಥವಾ ನೀರಿನಿಂದ ಕಂಟಕಗಳು ಪ್ರಪಂಚದಲ್ಲಿ ಎಲ್ಲಾ ಕಡೆನೂ ಜಾಸ್ತಿ ಆಗುತ್ತೆ. ಇದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಜೊತೆಗೆ ಗುರು ಮೇ 14ನೇ ತಾರೀಕು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರಯಾಣ ಮಾಡ್ತಾನೆ. ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರಯಾಣ ಮಾಡ್ತಾನೆ ಅಂದ್ರೆ ಮಿಥುನ ರಾಶಿ ಬಂದು ಬುಧನ ಕ್ಷೇತ್ರ. ಬೃಹಸ್ಪತಿ ಬುಧನ ಕ್ಷೇತ್ರಕ್ಕೆ ಬರ್ತಾನೆ ಅಂದ್ರೆ ಶತ್ರು ಕ್ಷೇತ್ರಕ್ಕೆ ಬರ್ತಿದ್ದಾನೆ ಅಂತ ಅರ್ಥ. ಅದು ತೊಂದರೆನೆ. ಈಗಲೇ ಹೇಳ್ತೀನಿ ಕೇಳಿ, ಈಗಲೂ ಶತ್ರು ಕ್ಷೇತ್ರದಲ್ಲಿದ್ದಾನೆ ಗುರು, ಶುಕ್ರನ ಕ್ಷೇತ್ರದಲ್ಲಿ. ಮುಂದೇನು ಬುಧನ ಕ್ಷೇತ್ರ, ಅದು ಶತ್ರು ಕ್ಷೇತ್ರ. ಧಾರ್ಮಿಕ ವಿಚಾರಗಳಲ್ಲಿ, ಧಾರ್ಮಿಕ ಮುಖಂಡರುಗಳಲ್ಲಿ, ಮಠಾಧಿಪತಿಗಳು, ಪೀಠಾಧಿಪತಿಗಳಲ್ಲಿ, ಅಧ್ಯಾತ್ಮದಲ್ಲಿ ಇರತಕ್ಕಂಥವರು, ಮೇಷ್ಟ್ರುಗಳು, ಸ್ಟೂಡೆಂಟ್ಸು, ಇವರೆಲ್ಲರೂ ಇಂಥ ಈ ಸಂಬಂಧ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಎಲ್ರಿಗೂ ಕೂಡ ತೊಂದರೆ ಉಂಟಾಗುತ್ತೆ. ಮೊದಲನೇದಾಗಿ ಹೇಳ್ತಾ ಇದ್ದೀನಿ, ಇದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಸುಮಾರು ಗೊಂದಲಗಳು ಉಂಟಾಗುತ್ತೆ ಸ್ಟೂಡೆಂಟ್ಸ್ಗಳಿಗೆ. ಯಾವುದೋ ಸಿಲೆಬಸ್ಸೇ ಮಾಡಿರಲ್ಲ, ಎಕ್ಸಾಮ್ ಕೊಡ್ತಾರೆ, ಅಥವಾ ಲಾಸ್ಟ್ ಪಾಯಿಂಟ್ ಸುಮ್ಮನೆ ಓಡಿಸ್ಕೊಂಡು ಹೋಗ್ತಾರೆ, ಅಥವಾ ಎಷ್ಟೋ ಜನಕ್ಕೆ ಎಕ್ಸಾಮ್ಗೆ ಏನಿದೆ ಅಂತಾನೆ ಗೊತ್ತಿರಲ್ಲ. ಎಲ್ಲ ರೀತಿ ಅನಾಹುತಗಳು ಆಗ್ತಕ್ಕಂಥದ್ದು ಕೂಡ ಇದೆ. ಧಾರ್ಮಿಕ ವಿಚಾರದಲ್ಲಿ ವಾಗ್ಯುದ್ಧಗಳು ಆಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇದೆ. ಯಾಕೆ ಅಂದ್ರೆ ಗುರುಗ್ರಹ ಧಾರ್ಮಿಕ ವಿಚಾರವನ್ನ, ಆಧ್ಯಾತ್ಮಿಕ ವಿಚಾರವನ್ನ ಸೂಚಿಸ್ತಾನೆ. ಆದ್ರಿಂದ ಅಂತಹ ಬೃಹಸ್ಪತಿ ಗ್ರಹ ಶತ್ರುಕ್ಷೇತ್ರದಲ್ಲಿ ಈಗಲೂ ಇದ್ದಾನೆ, ಮುಂದಕ್ಕೂ ಹೋಗ್ತಾನೆ. ಆದ್ರಿಂದ ಹೀಗೆ ಇರುತ್ತೆ. ಅಕ್ಟೋಬರ್ 19ನೇ ತಾರೀಕಿಗೆ ಗುರು ಸ್ವಲ್ಪ 1 ತಿಂಗಳ ಮಟ್ಟಿಗೆ ಕರ್ಕಾಟಕ ರಾಶಿಗೆ ಬರ್ತಾನೆ. ಆಗ ಒಂಚೂರು ಅನುಕೂಲಗಳು ಉಂಟಾಗುತ್ತೆ. ಮತ್ತೆ ಡಿಸೆಂಬರ್ 5ನೇ ತಾರೀಕಿಗೆ ಮತ್ತೆ ಹಿಂದಕ್ಕೆ ಬರ್ತಾನೆ. ಇದೆಲ್ಲವೂ ಕೂಡ ನಾವು ಫಸ್ಟ್ ನೋಡ್ಕೋಬೇಕು. ಇನ್ನು ರಾಹು ಕೇತುಗಳು ಮೇ 18ನೇ ತಾರೀಕು ರಾಹು ಮೀನರಾಶಿಯಿಂದ ಕುಂಭರಾಶಿಗೆ ಬರ್ತಾನೆ, ಕೇತು ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ಬರ್ತಾನೆ.
ಇದು ಚೇಂಜ್ ಆಗುತ್ತೆ. 2 ಗ್ರಹಗಳು ರಾಹುಕೇತುಗಳು ಅಟ್ ಎ ಟೈಮ್ ಯಾವಾಗಲೂ ಚೇಂಜ್ ಆಗುತ್ತೆ. ಯಾಕೆಂದ್ರೆ ರಾಹುಕೇತುಗಳು ಯಾವಾಗಲೂ ಕೂಡ 180 ಡಿಗ್ರಿ ಅಂತರದಲ್ಲಿ ಇರುತ್ತೆ, 180 ಡಿಗ್ರೀಸ್ನಲ್ಲಿ ಇರುತ್ತೆ. ಅದರಿಂದ ಒಟ್ಟಿಗೆ ಚೇಂಜ್ ಆಗುತ್ತೆ. ಅದು ಚೇಂಜ್ ಆದಾಗಲೂ ಕೂಡ ಕೆಲವು ತೊಂದರೆಗಳು. ಯಾಕೆಂದ್ರೆ ಸಿಂಹರಾಶಿಗೆ ಕೇತು ಬರ್ತಾನೆ. ಸಿಂಹರಾಶಿ ಅಂದ್ರೆ ರಾಜಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹದ್ದು. ಅಲ್ಲಿ ಕೇತು ಬಂದಾಗ ತೊಂದರೆಗಳು ಉಂಟಾಗುತ್ತೆ. ಮೇಯಿಂದ ಆಚೆಗೆ ಈಗಲೇ ಹೇಳಿದೀವಿ, ಇನ್ನು ಮಾರ್ಚು, ಏಪ್ರಿಲ್, ಮೇ ಎಲ್ಲ ಇದೆ. ಇನ್ನು ಮುಂದಕ್ಕೆ ಮೇಯಿಂದ ಆಚೆಗೆ ಜೂನ್, ಜುಲೈ ಆ ಕಡೆಗೆಲ್ಲಾನು ರಾಜಕೀಯದಲ್ಲೂ ಅನೇಕ ವಾಗ್ಯುದ್ಧಗಳು, ಏನೇನೋ ಬೇಡದೇ ಇರೋ ಸ್ಟೇಟ್ಮೆಂಟ್ಗಳು ಮಾಡಿ ಸಿಕ್ಕಾಕೊಳ್ತಕ್ಕಂಥದ್ದು, ಇವೆಲ್ಲವೂ ರಾಜಕೀಯ ವ್ಯಕ್ತಿಗಳಲ್ಲಿ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು. ಕೆಲವು ಸತಿ ಪರ್ಟಿಕ್ಯುಲರ್ ಅವ್ರುಗಳು ಜಾತಕ ನೋಡಿದ್ರೆ ಗೊತ್ತಾಗುತ್ತೆ, ಆಕ್ಸಿಡೆಂಟ್ಸ್ ಆಗ್ತಕ್ಕಂಥದ್ದು. ಇನ್ನೂ ಶಾಸ್ತ್ರದಲ್ಲಿ ಹೇಳಿರೋ ಲೆಕ್ಕಾಚಾರ ನೋಡ್ತು ಅಂದ್ರೆ ಅಟ್ ದ ವರ್ಸ್ಟ್ ಕಂಡೀಷನ್ನು ಯಾವ್ದಾರ ರಾಜಕೀಯ ವ್ಯಕ್ತಿಗಳು ಮರಣ ಹೊಂದತಕ್ಕಂಥದ್ದು, ಅಥವಾ ಅವರು ತಮ್ಮ ಒಂದು ಸ್ಥಾನದಿಂದ ಕೆಳಗೆ ಇಳಿತಕ್ಕಂಥದ್ದು, ಅಥವಾ ಇನ್ಯಾವುದೋ ಹೊಸ ಹೊಸ ಹಗರಣಗಳು ಸೃಷ್ಟಿಯಾಗಿ ಅಲ್ಲಿ ಸಿಕ್ಕಾಕೊಳ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದು ಇದೆ. ಹಾಗಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ಎಚ್ಚರಿಕೆಯಲ್ಲಿರಬೇಕು. ವಿಶೇಷವಾಗಿ ಸ್ತ್ರೀಯರು ಕೂಡ ಎಚ್ಚರಿಕೆಯಲ್ಲಿರಬೇಕು. ಯಾಕೆ ಅಂದ್ರೆ ಸ್ತ್ರೀಯರಿಗೆ ಶುಕ್ರಗ್ರಹ ಕಾರಕ ಆದ್ರಿಂದ, ಶುಕ್ರ ಯಾವಾಗ ರವಿ ಜೊತೆಗೆ, ರಾಹು ಜೊತೆಗೆ, ಕುಜನ್ ಜೊತೆಗೆ, ಕೇತು ಜೊತೆಗೆ ಎಲ್ಲ ಸೇರ್ತಾನೆ ಗೋಚಾರದಲ್ಲಿ, ಹಾಗೆಲ್ಲ ಸ್ತ್ರೀಯರಿಗೆ ತೊಂದರೆಗಳು, ಕಂಟಕಗಳು ಉಂಟಾಗುತ್ತೆ ಸಮಾಜದಲ್ಲಿ. ಅಂತಹ ಒಂದು ಸಂದರ್ಭಗಳಲ್ಲಿ ಎಚ್ಚರಿಕೆಯಲ್ಲಿ ಇರತಕ್ಕಂಥದ್ದು ಸೂಕ್ತ. ಈಗ ಹಾಗೆ ನೋಡಕ್ ಹೋದ್ರೆ ಯುಗಾದಿ ಅಂತ ಹೇಳಿದ್ರೇನೆ ಹೊಸದರ ಆರಂಭ. ಎಲ್ಲೆಷ್ಟೋ ಜನಗಳು ಯುಗಾದಿ ಬರೋದಕ್ಕೋಸ್ಕರ ಹೊಸದನ್ನ ಪ್ರಾರಂಭ ಮಾಡ್ಬೇಕು ಅಂತ ಹೇಳಿ ಕಾಯ್ತಿರ್ತಾರೆ. ಅಂಗಡಿ ಆಗಿರ್ಬೋದು ಅಥವಾ ಹೊಸ ಹೆಜ್ಜೆ ಇಡೋದಕ್ಕೆ ಆ ಒಂದು ವಿಶೇಷ ದಿನ ಯಾವ್ದಿದೆ, ಯಾವ ಸಮಯದಲ್ಲಿ ಮಾಡ್ಬೋದು? ಅದಕ್ಕೆಲ್ಲ ನೋಡಿ, ಒಂದು ಸ್ಪಷ್ಟವಾಗಿ ಹೇಳ್ತೀನಿ ನಾನು, ಇವತ್ತು ತುಂಬಾ ಜನ ತಾವು ಏನಂತ ಹೇಳೋಣ, ಜ್ಯೋತಿಷಿಗಳು ಅಥವಾ ಅಸ್ಟ್ರಾಲಜರ್ಸ್ ಅಂತ ಇದಾರೆ, ಮುಹೂರ್ತ ಇರೋ ಜಾಗದಲ್ಲಿ ಆ ಭಾಗದಲ್ಲಿ ಮೌಹೂರ್ತಿಕ ವಿಚಾರದಲ್ಲಿ ತುಂಬಾನೇ ಎಡುತ್ತಾರೆ. ಇದನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳಲೇಬೇಕಾಗುತ್ತೆ. ಯಾಕೆಂದ್ರೆ ನಾನು ಮುಹೂರ್ತ ಭಾಗದಲ್ಲಿ ನಮ್ಮನ್ನು ನಾವು ಎಕ್ಸ್ಪರ್ಟ್ ಅನ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ನಾವು. ಆದ್ರೆ ಸುಮಾರು ವರ್ಷಗಳ ಅನುಭವ ಇದೆ, ಸುಮಾರು ದಶಕಗಳ ಅನುಭವ ಇದೆ. ಯಾಕೆಂದ್ರೆ ನಾನು 10 ವರ್ಷದ ಹುಡುಗ ಇದ್ದಾಗಿಂದ ನಾನು ಜ್ಯೋತಿಷ ಕಲಿಯಕ್ಕೆ ಶುರು ಮಾಡಿದ್ದು ನಮ್ಮ ತಂದೆ ಹತ್ರ. ನನಗೀಗಾಗಲೇ ಜ್ಯೋತಿಷದಲ್ಲೇ 40 ವರ್ಷದ ಮೇಲೆ ಎಕ್ಸ್ಪೀರಿಯನ್ಸ್ ಆಗೋಯ್ತು. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ಈ ಮುಹೂರ್ತ ಇಡಬೇಕಾದ್ರೆ ತುಂಬಾ ಕಷ್ಟ. ಎಲ್ರಿಗೂ ಮುಹೂರ್ತ ಇಡ್ಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಮುಹೂರ್ತ ಇಡಬೇಕಾದ್ರೆ ಫಸ್ಟ್ ಆಫ್ ಆಲ್ ಬರೀ ಜ್ಯೋತಿಷ್ಯ ಗೊತ್ತಿದ್ರೆ ಸಾಕಾಗೋದಿಲ್ಲ. ನಾನು ಎಲ್ಲ ಜ್ಯೋತಿಷಿಗಳಿಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಿರೋದೇನು ಅಂದ್ರೆ, ನಿಮಗೆ ಜ್ಯೋತಿಷ್ಯ ಗೊತ್ತಿದ್ರೆ, ಕೇವಲ ಜ್ಯೋತಿಷ್ಯ ಗೊತ್ತಿದ್ರೆ ಮುಹೂರ್ತ ಇಡ್ಲಿಕ್ಕೆ ಆಗಲ್ಲ. ನೀವು ಧರ್ಮಶಾಸ್ತ್ರ ಗೊತ್ತಿರ್ಬೇಕು ಫಸ್ಟ್ ಆಫ್ ಆಲ್. ಮತ್ತೆ ಪುರೋಹಿತ ವರ್ಗದಲ್ಲಿ ಪ್ರಯೋಗ ಏನು ಮಾಡ್ತೀವಿ ನಾವು, ಇವಾಗ ಮೊನ್ನೆ ಯಾರೋ ನನ್ನ ಹತ್ರ ಮದುವೆಗೆ ಮುಹೂರ್ತ ಬೇರೆ ಯಾವ ತನಕ ಇಡಿಸ್ಕೊಂಡ್ ಬಂದಿದ್ದಾರೆ. ಮದುವೆಗೆ ಮುಹೂರ್ತ ಇಡಿಸ್ಕೊಂಡ್ಬಂದ್ಬಿಟ್ಟು ಮುಹೂರ್ತ ಕೊಟ್ಟಿದ್ದಾರೆ ಸ್ವಾಮಿ ಅಂದ್ರು. ಏನ್ ಟೈಮಿಂಗ್ಸ್ ಕೊಟ್ಟಿದ್ದಾರೆ ಅಂದೆ. ಬೆಳಗ್ಗೆ 5ರಿಂದ 5:30 ಕೊಟ್ಟಿದ್ದಾರೆ ಅಂದ್ರು. ಮಧ್ಯರಾತ್ರಿ ಯಾರು ಮಲಗೋದೇ ಬೇಡವಾ ಅಂದೆ. ಅಲ್ಲ, ಬೆಳಗ್ಗೆ 5ರಿಂದ 5:30 ನಮ್ಮ ದೇಶದಲ್ಲಿ ಮಾಡೋದೇ ಇಲ್ಲ, ನಾವು ಕರ್ನಾಟಕದಲ್ಲಿ. ಈ ಕೆಲವರು ಆಂಧ್ರ ಕಡೆನೋ ತಮಿಳುನಾಡು ಕಡೆನೋ ಮತ್ತೆ ನಾರ್ತ್ ಇಂಡಿಯಾದಲ್ಲಿ ಕೆಲವರು ಮಧ್ಯರಾತ್ರಿನಲ್ಲಿ ಕೆಲವು ಸತಿ ಮುಹೂರ್ತ ಇಟ್ಕೊಂಡಿರ್ತಾರೆ ಅನ್ನೋದು ನಾನು ಕೇಳ್ಪಟ್ಟಿದ್ದೀನಿ, ಇಲ್ಲ ಅಂತಿಲ್ಲ. ನಮ್ಮ ಕರ್ನಾಟಕ ಸಂಪ್ರದಾಯದಲ್ಲಿ ದೇಶಾಚಾರ ಕುಲಾಚಾರ ಅನ್ನೋದು ಕೂಡ ಪ್ರಮಾಣ ನಮಗೆ ಶಾಸ್ತ್ರದಲ್ಲಿ ಇದೆ. ನಾವು ಎಲ್ಲೂ ಕೂಡ ಸೂರ್ಯೋದಯ ಆದ್ಮೇಲೆನೆ ಮಾಡ್ತಕ್ಕಂಥದ್ದು ಹೊರತು, ಅದು ಎಸ್ಪೆಷಲಿ ವಿವಾಹದ ಬಗ್ಗೆ ನಾ ಹೇಳ್ತಿರೋದು. ಹಾಗಾಗಿ ಏನಾಗುತ್ತೆ ಅಂದ್ರೆ, ಈ ಒಂದು ಮದುವೆಗೆ ಬೆಳಗ್ಗೆ 5ರಿಂದ 5:30 ಅಂದ್ರೆ ಅದಕ್ಕೆ ಮುಂಚೆ ಮಾಡ್ತಕ್ಕಂಥ ಒಂದು ಕರ್ಮಣ ಪುಣ್ಯ ಆಗಲಿ, ನಾಂದಿ ಪ್ರಾರ್ಥನೆ ಆಗಲಿ, ಕಾಶಿ ಯಾತ್ರೆ ಆಗಲಿ, ಗೌರಿ ಪೂಜೆ ಆಗಲಿ, ಇದೆಲ್ಲ ಮಧ್ಯರಾತ್ರಿ 12:30 1 ಗಂಟೆಗೆ ಶುರು ಮಾಡ್ಬೇಕಾ? ಮುಹೂರ್ತ ಇಡಬೇಕಾದ್ರೆ ಜ್ಯೋತಿಷಿಗಳಿಗೆ ಕಿಂಚಿತ್ತಾದ್ರೂ ಒಂದು ಮದುವೆ ಪ್ರಯೋಗ ಅಂದ್ರೆ ಏನಿರುತ್ತೆ ಅನ್ನೋದು ಗೊತ್ತಿರಬೇಕು. ಅದಕ್ಕೇನೆ ದಯವಿಟ್ಟು ಹೇಳ್ತೀನಿ ಕೇಳಿ, ಯಾರು ತುಂಬಾ ಎಕ್ಸ್ಪರ್ಟ್ಸ್ ಇರ್ತಾರೆ ಅಂಥವ್ರ ಹತ್ರ ಮುಹೂರ್ತ ಇಡಿಸಿ. ಇಲ್ಲ ಒಂದ್ಸತಿ ಸೆಕೆಂಡ್ ಒಪಿನಿಯನ್ ತಗೊಳ್ಳಿ. ನೀವು ನನ್ನ ಹತ್ರನೇ ಬನ್ನಿ ಅಂತ ನಾನೇನು ಹೇಳ್ತಿಲ್ಲ, ಆದರೆ ಐ ಆಮ್ ವೆರಿ ಗುಡ್ ಅಟ್ ಕೀಪಿಂಗ್ ಮುಹೂರ್ತ ಇಡೋದ್ರಲ್ಲಿ ನಾನು ಭಾಳ ಚೆನ್ನಾಗಿ ಇಡ್ತೀನಿ. ಅದರಿಂದ ಬನ್ನಿ, ಬೇಕಾದ್ರೆ ಇದು ಸರಿಗಿದೆಯೋ ತಪ್ಪಿದೆಯೋ ಅಂತ ಹೇಳ್ತೀನಿ ನಾನು. ಭಾನುವಾರ, ಮಂಗಳವಾರ, ಶನಿವಾರ ಯಾವುದು ಮುಹೂರ್ತ ಮಾಡಬಾರ್ದು ಶುಭ ಕೆಲಸಗಳನ್ನ. ಇದನ್ನ ಹೇಳ್ತಾನೇ ಬಂದಿದ್ದೀನಿ ವರ್ಷಾನ್ಗಟ್ಲೆಯಿಂದ. ಆದರೂ ಜನ ಭಾನುವಾರಕ್ಕೆ ಮಾರು ಹೋಗ್ತಾರೆ. ಶನಿವಾರ ಕೃಷಿ ಕಾರ್ಯ ಮಾಡೋದಕ್ಕೆ ಬಹಳ ಒಳ್ಳೆಯದು. ರೈತರು ಕೃಷಿ ಕಾರ್ಯವನ್ನ ಶನಿವಾರ ಒಳ್ಳೆ ನಕ್ಷತ್ರದಲ್ಲಿ ಮಾಡೋದು. ಕೃತ್ತಿಕಾ ಮತ್ತೆ ವಿಶಾಖ ನಕ್ಷತ್ರದಲ್ಲಿ ಕೃಷಿ ಕಾರ್ಯ ಮಾಡಬಾರ್ದು, ಬೆಳೆ ಸುಟ್ಟೋಗತ್ತೆ. ಯಾಕೆಂದ್ರೆ ಕೃತ್ತಿಕಾ ಮತ್ತೆ ವಿಶಾಖ ನಕ್ಷತ್ರ ಅಗ್ನಿ ನಕ್ಷತ್ರ. ಇವೆಲ್ಲ ತಿಳ್ಕೋಬೇಕು. ಸರ್ಪ ನಕ್ಷತ್ರ, ಆಶ್ಲೇಷ ನಕ್ಷತ್ರ ಅವಾಗ್ಲೂ ಮಾಡಬಾರ್ದು. ಹಾವು ಹೊಲದೊಳಗೆ ನುಗ್ಗಿ ಅದು ಏನಾದ್ರು ತೊಂದರೆ ಮಾಡುತ್ತೆ. ಇದೆಲ್ಲ ತಿಳ್ಕೋಬೇಕು. ಎಲ್ರಿಗೂ ಎಲ್ಲಾನು ತಿಳಿದಿರೋದಿಲ್ಲ. ಹಾಗಾಗಿ ಏನಾಗುತ್ತೆ, ಹುಡುಕ್ಬೇಕು ನೀವು ಎಕ್ಸ್ಪರ್ಟ್ಸ್ ಯಾರಿದ್ದಾರೆ ಅಂತ. ಎಲ್ಲ ಫೀಲ್ಡಲ್ಲೂ ಕೂಡ, ಒಂದೇ ಫೀಲ್ಡ್ನ ಹೇಳ್ತಿಲ್ಲ, ಪ್ರತಿಯೊಂದು ಫೀಲ್ಡಲ್ಲೂ ಕೂಡ ಯಾರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅನ್ನೋದನ್ನ ಹುಡುಕಬೇಕು ನೀವು.
ಭಾನುವಾರ ಶುಭ ಕೆಲಸಗಳಿಗೆ ಒಳ್ಳೆಯದಲ್ಲ. ಯಾಕೆ ಅಂತ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ ಕೇಳಿ, ಇಡೀ ಪ್ರಪಂಚದ ಜನಕ್ಕೆ ಎಲ್ರಿಗೂ ಶೇರ್ ಮಾಡಿ ನೀವು. ಭಾನುವಾರ ನಮಗೆ ಬೆಳಗ್ಗೆ 9 ಸೂರ್ಯೋದಯ 6 ಗಂಟೆಗೆ ಇದ್ದಾಗ ಅಂತ ಲೆಕ್ಕ ಇಟ್ಕೊಳ್ಳಿ. 9 ರಿಂದ 10 ವಿಷಯಗಳಿಗೆ, 10 ರಿಂದ 12 ಅರ್ಧ ಪ್ರಹಾರ ಕಾಲ, 12 ರಿಂದ 1 ಯಮಗಂಡ ಕಾಲ. ನೀವು ಯಾವಾಗ ಮುಹೂರ್ತ ಇಡ್ತೀರಾ ಹೇಳಿ ನೋಡೋಣ. ಇಟ್ಟರೆ ಬೆಳಗ್ಗೆ 9 ಗಂಟೆ ಒಳಗಿಡಬೇಕು. ಅಲ್ಲಿ ಪ್ಲಾನೆಟರಿ ಪೊಸಿಷನ್ಸ್ ಕರೆಕ್ಟ್ ಆಗಿದ್ರೆ ನೀವು ಇಡೋ ಮುಹೂರ್ತಕ್ಕೆ ಓಕೆ. ಯಾವುದಕ್ಕೆ ವಿವಾಹಕ್ಕೆ ಹೇಳ್ತಿಲ್ಲ, ಬೇರೆ ಯಾವುದಾದ್ರು ಸಣ್ಣ ಪುಟ್ಟ ಕೆಲಸಗಳಿಗೆ ಇಲ್ಲ ಅಂದ್ರೆ ಅದು ಪ್ರಯೋಜನ ಇಲ್ಲ. ನಿಮಗೆ ಮುಹೂರ್ತ ಇಡಬೇಕು ಅಂದ್ರೆ ಗುರುವಾರ, ಶುಕ್ರವಾರ, ಬುಧವಾರ, ಕೆಲವುದಕ್ಕೆ ಸೋಮವಾರ, ಈ 4 ದಿನ ಸಿಗೋದು ಮುಹೂರ್ತ ಇಡಬೇಕು ಅಂದ್ರೆ. ಇನ್ನು ಟೈಮಿಂಗ್ಸ್ ಎಲ್ಲ ಅಂದ್ರೆ ನಾನು ಇಲ್ಲಿ ಹೇಳೋದಿಲ್ಲ, ಅದು ವೈಯಕ್ತಿಕವಾಗಿ ನಾನು ಹೇಳ್ತೀನಿ. ಆದ್ದರಿಂದ ತಿಳ್ಕೊಂಡಿದ್ದೀನಿ ನೀವು. ರಾಹುಕಾಲ ಒಂದೇ ಅಲ್ಲ ನೋಡ್ಬೇಕಾದ್ದು, ರಾಹುಕಾಲ, ಗುಳಿಕಾಲ, ಅರ್ಧಪ್ರಹರ ಕಾಲ, ಯಮಗಂಡ ಕಾಲ ಇಷ್ಟನ್ನು ನೋಡಬೇಕು. ಇದ್ರೊಳಗೆ ಬೇರೆ ಎಷ್ಟೋ ಜನ ಅದು ಒಳ್ಳೇದಂತೆ, ಇದು ಕೆಟ್ಟದಂತೆ, ಇದು ಒಳ್ಳೇದಂತೆ, ಏನೋ ಯಾರೋ ಮನೆ ವಿಡಿಯೋ ಚಾನಲಲ್ಲಿ ತೋರಿಸ್ತಾ ಇದ್ರು, ಇದ್ರೊಳಗೆ ಯೂಟ್ಯೂಬಲ್ಲಿ ಮಾಡಿದ್ರು, ಇದು ಯಮಗಂಡ ಕಾಲ ಬಹಳ ಒಳ್ಳೆಯದು ಹಾಗೆ ಹೀಗೆ ಅಂತ. ಹಂಗೆ ನೋಡೋಕೆ ಹೋಯ್ತಂದು ದೋಷ ಪ್ರಧಾನೆ ಗುಲಿಕೋಬ್ಲಷ್ಟ ಅಂತ ಇದೆ, ಎಲ್ಲ ಕಡೆನೂ ಇದೆ. ಅದು ಅಲ್ಲದೇನೆ ನಮಗೆ ಮುಹೂರ್ತ ಚಿಂತಾಮಣಿ ಅನ್ನತಕ್ಕಂತಹ ಗ್ರಂಥದಲ್ಲಿ ಬಹಳ ಸ್ಪಷ್ಟವಾಗಿ ಇದೆ. ನಿನದಂ ಪ್ರಹರಾರ್ಧೇತು ನಿಸ್ವತ್ವಂ ಯಮಗಂಡಕ್ಕೆ ಕುಲಿಕೆ ಸರ್ವನಾಶ ಸ್ಯಾತ್ ರಾತ್ರೋ ವೇದೆ ನ ದೋಷದಾಹ ಅಂತ. ಅರ್ಧಪ್ರಹರ ಕಾಲ, ಗುಳಿಕಾಲ, ಯಮಗಂಡ ಕಾಲ 3 ದೋಷಪ್ರದವಾದದ್ದು. ನಿಧನಂ ಪ್ರಹರಾರ್ಧೇತು, ಅರ್ಧಪ್ರಹರ ಕಾಲದಲ್ಲಿ ಇಡ್ತು ಅಂದ್ರೆ ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳ ಮನೆಯಲ್ಲಿ ಮರಣ ಉಂಟಾಗತ್ತೆ. ನಿಸ್ವತ್ವಂ ಯಮಗಂಟಕ್ಕೆ, ಯಮಗಂಟ ಕಾಲದಲ್ಲಿ ಇಡ್ತು ಅಂದ್ರೆ ನಿಮ್ಮದಾದಂತಹ ಯಾವುದೋ ಒಂದು ಹಣನೋ ಆಸ್ತಿನೋ ಕಳ್ಕೊಳ್ತೀರಾ. ಕುಲಿಕೆ ಸರ್ವನಾಶ ಸ್ಯಾತ್, ಗುಳಿಕ ಕಾಲದಲ್ಲಿ ಮುಹೂರ್ತ ಇಡ್ತು ಅಂದ್ರೆ ಎಲ್ಲವೂ ಲಾಸ್ ಆಗತ್ತೆ. ರಾತ್ರೋ ಏತೆ ನ ದೋಷದಾಹ. ಈ ಮುಹೂರ್ತಗಳು ಏನು ಹೇಳ್ತಿದ್ದೀನಿ ನಾನು, ಸೂರ್ಯ ಅಸ್ತ ಆದ್ಮೇಲೆ ಕೆಲವು ಕಾರ್ಯಗಳಿಗೆ ಇದು ಸೂರ್ಯ ಅಸ್ತ ಆದ್ಮೇಲೆ ರಾತ್ರಿ ಕಾಲದಲ್ಲಿ ದೋಷ ಇಲ್ಲ. ಅದಕ್ಕೆ ಕೆಲವು ನಮ್ಮ ದೇಶದ ಕೆಲವು ಭಾಗಗಳಲ್ಲಿ ಗೋಧೂಳಿ ಮುಹೂರ್ತದಲ್ಲಿ ಅಥವಾ ಸೂರ್ಯ ಅಸ್ತ ಆದ್ಮೇಲೆ ಕೆಲವು ಇಡ್ತಾರೆ. ಯಾಕೆ ಅಂದ್ರೆ ಅದು ಬಹಳ ವಿಶೇಷ. ಅದು ನಮಗೆ 3 ಮುಹೂರ್ತ ಬಹಳ ವಿಶೇಷ. ಒಂದು ಬ್ರಾಹ್ಮಿ ಮುಹೂರ್ತ, ಇನ್ನೊಂದು ನಮಗೆ ಅಭಿಜಿನ್ ಮುಹೂರ್ತ, ಇನ್ನೊಂದು ಗೋಧೂಳಿ ಮುಹೂರ್ತ. ಹಾಗಾಗಿ ಏನಾಗುತ್ತೆ ಅಂದ್ರೆ ಇಲ್ಲಿ ನಮಗೆ ಪ್ಲಾನೆಟರಿ ಪೊಸಿಷನ್ಸ್ಗಳನ್ನು ನೋಡ್ಕೋಬೇಕು. ಈ ಮುಹೂರ್ತ ಇಡ್ತಕ್ಕಂತಹ ಜ್ಯೋತಿಷಿಗಳಿಗೆ ಗೊತ್ತಿರಬೇಕು ಯಾವುದಕ್ಕೆ ಮುಹೂರ್ತ ಇಡ್ತಿದ್ದೀನಿ, ಅದಕ್ಕೆ ಮುಂಚೆ ಪೂರ್ವಾಂಗ ಏನಿರುತ್ತೆ, ಉತ್ತರಾಂಗ ಏನಿರುತ್ತೆ, ಕಾರ್ಯಕ್ರಮಗಳು ಗೊತ್ತಿರಬೇಕು. ಬೆಳಗ್ಗೆ 5 ಗಂಟೆಗೆ ಮದುವೆ ಮುಹೂರ್ತ ಇಟ್ಬಿಡ್ತೀನಿ ಅಂದ್ರೆ ಇಡೀ ಮಧ್ಯಾಹ್ನದೆಲ್ಲ ಎದ್ಕೊಂಡು ಕೂತಿಂದು ಎಲ್ಲರೂ ಮಾಡೋಕ್ಕಾಗತ್ತಾ? ಇವೆಲ್ಲ ಅರ್ಥ ಮಾಡ್ಕೋಬೇಕು ಜನ. ಹಾಗಾಗಿ ಮುಹೂರ್ತ ಅಂತ ಇಡಬೇಕು ಅಂದ್ರೆ ಸಾಮಾನ್ಯವಾಗಿ ತುಂಬಾ ಕಮ್ಮಿ ಅಂದ್ರೆ ಬೆಳಗ್ಗೆ 9-9:15 ಮೇಲೆ ಮಧ್ಯಾಹ್ನ 12-12 ಒಳಗೆ, ಆ ಒಂದು 3 hours 3.5 hours ಒಳಗೆ ನಿಮಗೆ ಮುಹೂರ್ತ ಸಿಗುವಂಥದ್ದು. ಗುರುವಾರ ನಿಮಗೆ ಬೆಳಗ್ಗೆ 10:30 ಮೇಲೆ ಸೂರ್ಯೋದಯ 6 ಗಂಟೆಗೆ ಇದ್ದಾಗ ನಾ ಹೇಳ್ತೀವಿ ಎಲ್ಲವೂ ಕೂಡ ಬೆಳಗ್ಗೆ 10:30 ತನಕ ಮುಹೂರ್ತ ಸಿಗೋದೇ ಇಲ್ಲ. ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಡಿ. ಹೆಚ್ಚಿಗೆ ವಿಚಾರ ಬೇಕು ನೀವು ಡೈರೆಕ್ಟ್ ನನ್ನನ್ನೇ ಕಾಂಟ್ಯಾಕ್ಟ್ ಮಾಡ್ಬೇಕಷ್ಟೇ. ಯಾಕಂದ್ರೆ ಬೆಳಗ್ಗೆ 6 ರಿಂದ 7 ಯಮಗಂಡ ಕಾಲ, 9 ರಿಂದ 10 ಗುಳಿಕ ಕಾಲ. ಸೊ 10:30 ಮೇಲೆ ಸಿಗೋದು ನಿಮಗೆ. ಹೀಗೆಲ್ಲ ಬೇಕಾದಷ್ಟು ಇದೆ. ಸೋಮವಾರ ನೀವು ಮಾಡ್ತೀರಂದ್ರೆ ಬೆಳಗ್ಗೆ 6 ರಿಂದ 7 ಅಷ್ಟೇ ಮುಹೂರ್ತ. ಅದು ಬಿಟ್ಟರೆ ಮಧ್ಯಾಹ್ನ 12 ಗಂಟೆಯಿಂದ 1 ಮುಹೂರ್ತ ಸಿಗೋದು, ಮಧ್ಯದಲ್ಲಿ ಎಲ್ಲೂ ಸಿಗಲ್ಲ. ಇದೆಲ್ಲವನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ನಾವು. ಹಾಗಾಗಿ ಮುಹೂರ್ತ ಅನ್ನತಕ್ಕಂಥದ್ದು ಸುಮ್ಮನೆ ಈ ಕೆಲವರೆಲ್ಲ ಮುಹೂರ್ತ ಇಟ್ಕೊಡ್ತೀವಿ ಅಂತ ಯಾವುದೋ ಒಂದು ಹುಡುಗ ಹುಡುಗಿ ಮದುವೆಗೆ ಮುಹೂರ್ತ ಅಂದ್ರೆ ಒಟ್ಟಿಗೆ ಒಂದು 10-15 ಡೇಟ್ ಹಾಕೊಟ್ಟಿರ್ತದೆ. ನಿಜ ಹೇಳಬೇಕು ಅಂದ್ರೆ ಅಷ್ಟು ಒಂದಲ್ಲ, ಸಾಮಾನ್ಯ ನೋಡಬೇಕು. ಹುಡುಗಂಗಾಗ್ಲಿ ಹುಡುಗಿಗೆ ಆಗಲಿ ವಿಪತ್ತಾರೆ ಆಗಿದೆಯಾ, ಪ್ರತ್ಯಕ್ತಾರೆ ಆಗಿದೆಯಾ, ನೈದಂತಾರೆ ಆಗಿದೆಯಾ, ಮೃತ್ಯುಪಂಚಕ ಆಗಿದೆಯಾ, ರೋಗ ಪಂಚಕ ಆಗಿದೆಯಾ. ರೋಗ ಪಂಚಕ ಮೃತ್ಯುಪಂಚಕದಲ್ಲಿ ಯಾವ ಶುಭ ಕೆಲಸವನ್ನು ಮಾಡಬಾರ್ದು. ಮಾಡಿ ಅನಾಹುತಗಳು ಆಗಿರ್ತಕ್ಕಂಥ ಕೇಸ್ ನನ್ನ ಕಣ್ಣೆದುರುಗಡೆನೆ ನಾನು ನೋಡಿದ್ದೀನಿ ನಾನು. ಹಾಗಾಗಿ ಇವೆಲ್ಲವನ್ನೂ ಕೂಡ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಸರಿಯಾಗಿ ತಿಳ್ಕೊಂಡಿರ್ತಕ್ಕಂತಹ ಜ್ಯೋತಿಷ್ಯವನ್ನಾಗಲಿ ಧರ್ಮಶಾಸ್ತ್ರವನ್ನಾಗಲಿ ಪೌರೋಹಿತ್ಯ ಮಾಡ್ತಕ್ಕಂಥ ಕೈಂಕರ್ಯಗಳನ್ನಾಗಲಿ ಇದನ್ನೆಲ್ಲ ತಿಳಿದಿರೋರ ಹತ್ರ ಮುಹೂರ್ತ ಇಡಿಸ್ಬೇಕೇ ಹೊರತು ಏನು ಗೊತ್ತಿಲ್ಲ. ಇವಾಗ ಧರ್ಮಶಾಸ್ತ್ರದಲ್ಲಿ ಷಣ್ಣವತಿ ಶ್ರಾದ್ದಗಳು ಅಂತ ಬರುತ್ತೆ. ಷಣ್ಣವತಿ ಶ್ರಾದ್ದದಿಂದ ಮುಹೂರ್ತನೇ ಇಡಬಾರ್ದು ಶಾಸ್ತ್ರದ ಪ್ರಕಾರ. ಎಷ್ಟೋ ಜನ ಇಡ್ತಾರೆ. ಯಾಕೆಂದ್ರೆ ಶ್ರಾದ್ದ ಮಾಡತಕ್ಕಂತಹ ದಿನ ಶಾಸ್ತ್ರನೇ ಹೇಳುತ್ತಲ್ಲ, ಷಣ್ಣವತಿ ಶ್ರಾದ್ದ 96 ದಿನಗಳು. ಇದೆಲ್ಲ ಸಾಮಾನ್ಯ ಜನ ಗೊತ್ತಿರೋದಿಲ್ಲ. ನೀವು ಪಾಪ ಇಡಿಸಕ್ಕೆ ಹೋಗೋದು ಸಾಮಾನ್ಯದಲ್ಲಿ ಸಾಮಾನ್ಯ ಜನ ಆಗಿರ್ತದೆ, ಇನ್ನೂ ಗೊತ್ತಿರೋದಿಲ್ಲ ನಿಮಗೆ. ಇದೇ ಸಮಸ್ಯೆ ಆಗೋದು. 1-2-3 ಜನ ಕೇಳಿ ಒಪಿನಿಯನ್ನು, ತಿಳಿದಿರ್ತಕ್ಕಂಥವನ್ನ ಪಂಡಿತರುಗಳನ್ನ ಕೇಳಿ. ಸುಮ್ಮನೆ ಯಾರೋ ಒಂದು ಟ್ರಾನ್ಸ್ಲೇಟೆಡ್ ಬುಕ್ ಇಂಗ್ಲೀಷ್ ವರ್ಷನ ಕನ್ನಡ ವರ್ಷನ ಓದ್ಬಿಟ್ರಾಗಲ್ಲ. ಸಂಸ್ಕೃತ ಶಾಸ್ತ್ರ ಗ್ರಂಥಗಳನ್ನು ಓದಿರ್ಬೇಕು. ಅವರು ನೀವು ಕೇಳಿದ್ರೆ ನೀವು ಎಲ್ಲದಕ್ಕೂ ಅವ್ರು ಕೊಟ್ಟಿರ್ತದಲ್ಲ, ನೀವು ಇಟ್ಟಿರೋಕ್ಕೆ ಪ್ರಮಾಣ ಯಾವ ಗ್ರಂಥದಲ್ಲಿದೆ ಅಂತ ಕೇಳಿ. ನಾನು ಪ್ರತಿಯೊಂದು ಇವಾಗ ಮುಹೂರ್ತ ಚಿಂತಾಮಣಿನಲ್ಲಿ ಬರುತ್ತೆ. ಅದು
ನಿಧನಂ ಪ್ರಹ್ಲಾದೇತು ನಿಸ್ವತ್ವಂ ಯಮಗಂಡಕೆ ಕುಳಿಕೆ ಸರ್ವನಾಶ ಸ್ಯಾತ್ ರಾತ್ರೋ ವೇತೆ ನದೋಷರಾಹ ಅಷ್ಟಮಿ ದ್ವಾದಶಿ ಷಷ್ಠಿ ಚತುರ್ಥಿ ಚತುರ್ದಶಿ ಪಕ್ಷ ಛಿದ್ರಾಶ್ಚ ಸ್ಥಿತೆಯ ಶುಭ ಕಾರ್ಯೇಷು ನಿಂದಿತಾ. ಅಷ್ಟಮಿ ಆಗಲಿ, ನವಮಿ ಆಗಲಿ, ಷಷ್ಠಿ ಆಗಲಿ, ಚೌತಿ ಆಗಲಿ, ಚತುರ್ದಶಿ ಆಗಲಿ, ಏಕಾದಶಿ ಆಗಲಿ ಯಾವ ಶುಭ ಕೆಲಸವನ್ನು ಮಾಡಬಾರ್ದು. ನಾವಿನ್ನೇನು ಹೇಳಕ್ಕಾತೆ, ಎಷ್ಟು ಜನಕ್ಕೆ ಅಂತ ಹೇಳಕ್ಕಾತೆ, ಹೇಳಿ ಹೇಳಿ ನನಗೆ ಸಾಕಾಗೋಗಿದೆ. ಹಾಗಾಗಿ ದಯವಿಟ್ಟು ಮುಹೂರ್ತ ಇಡೋದು ತುಂಬಾ ಕಷ್ಟ. ಮುಹೂರ್ತನ ಎಲ್ರಿಗೂ ಇಡ್ಲಿಕ್ಕೆ ಬರೋದಿಲ್ಲ. ನನ್ನ ಪ್ರಕಾರ ಕರೆಕ್ಟಾಗಿ ಒಬ್ಬರಲ್ಲ 2-3 ಜನ ಬೇಕಾದ್ರೆ ವೆರಿಫೈ ಮಾಡಿಸ್ಬೋದು. ಫೈನಲ್ ಆಗಿ ವೆರಿಫೈ ಮಾಡ್ಬೇಕು, ನಾನು ಆತ ಬಂದು ನಾನು ವೆರಿಫೈ ಮಾಡ್ಕೊಡ್ತೀನಿ. ಯಾಕೆ ತಪ್ಪಿದೆ ಅಂತ ಶಾಸ್ತ್ರಗ್ರಂಥಗಳನ್ನ ಪ್ರಮಾಣ ಕೊಟ್ಟು ತೋರಿಸ್ತೀನಿ. ಹಾಗಿದ್ರೆ ಯುಗಾದಿಯ ವಿಶೇಷ ದಿನ ಅಂದ್ರೆ ವಿಶೇಷ ಸಮಯ ಇದು ನಮಗೆ ಇದೆ. ಇದು ಏನು ಅಂದ್ರೆ ಒಂದು ವರ್ಷದಲ್ಲಿ 3.5 ದಿನಗಳು ವಿಶೇಷವಾದ ದಿನಗಳು ಅಂತ ಹೇಳ್ತೀವಿ ನಾವು. ಅದು ಉತ್ತರಾಯಣದಲ್ಲಿ 2, ದಕ್ಷಿಣಾಯನದಲ್ಲಿ 2 ಅಂದ್ರೆ 2 ದಿನ ಅಂದ್ರೆ ಅದರೊಳಗೆ ಅರ್ಧ ದಿನ ಒಂದು. ಹೇಗೆ ಅಂದ್ರೆ ನಮಗೆ ಯುಗಾದಿ ಅನ್ನೋದು ಮೊದಲನೇದು ವಿಶೇಷವಾದ ದಿನ. ಅವತ್ತಿನ ದಿನ ಏನೇ ಶುಭ ಕೆಲಸ ಮಾಡೋದು ಕೂಡ ಒಳ್ಳೆಯದು ಅಂತ ಹೇಳ್ತಾರೆ. ಇವಾಗ ಪಾಡ್ಯದಲ್ಲಿ ಯಾವುದೇ ಶುಭ ಕೆಲಸವನ್ನು ಮಾಡಬಾರ್ದು, ಇದು ಸಾಮಾನ್ಯ ವಚನ. ವಿಶೇಷ ವಚನ ಎಂದು ಯುಗಾದಿ ಆದ್ರಿಂದ ಅವತ್ತು ಮಾಡ್ಬೋದು ಅಂತ. ಪ್ರತಿಪದ್ ಗಮನಂ ನಷ್ಟಂ ಪ್ರತಿಪದ್ ಪಾಠನಾಶನಂ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ಪ್ರತಿಪದ್ ಗಮನಂ, ಪಾಡ್ಯ ನವಮಿ ಪ್ರಯಾಣ ಮಾಡಲೇಬಾರ್ದು. ಫಸ್ಟ್ ಇದನ್ನು ತಿಳ್ಕೊಳ್ಳಿ. ಹಾಗೇನೆ ಪಾಡ್ಯ ನವಮಿ ಯಾವುದೇ ಶುಭ ಕೆಲಸವನ್ನು ಮಾಡಬಾರ್ದು. ಅದು ಯುಗಾದಿ ದಿನ ಆಗಿದೆ, ಅದಕ್ಕೆ ಎಕ್ಸಂಪ್ಷನ್ ಹೇಳಿದೆ. ಸಾಮಾನ್ಯ ವಚನಂ ಪೂರ್ವಂ ವಿಶೇಷಸ್ತು ತತಃಪರಂ ಅಂತ ತರ್ಕಶಾಸ್ತ್ರದಲ್ಲಿ ಹೇಳ್ತೀವಿ ನಾವು. ಹಾಗೆ ಜನರೆಲ್ಲದನ್ನು ಫಸ್ಟ್ ಹೇಳ್ಬಿಡ್ತೀವಿ, ಆಮೇಲೆ ಸ್ಪೆಷಲ್ ರೂಲು. ಯುಗಾದಿಗೆ ಒಂದು ಎಕ್ಸಂಪ್ಷನ್ ಇದೆ. ಅದೇ ರೀತಿಯಲ್ಲಿ ಅಕ್ಷಯ ತೃತೀಯ, ಈ ಅಕ್ಷಯ ತೃತೀಯದಲ್ಲೂ ಕೂಡ ಶುಭ ಕೆಲಸಗಳನ್ನು ನೀವು, ಶುಭ ಕೆಲಸ ಅಂದ್ರೆ ಈ ಥರದ್ದು ಮದುವೆ ಮುಂಜಿ ಆ ಥರದ್ದಲ್ಲ. ಅದು ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ, ನೀವು ಇದು ಮಾಡ್ಕೋಬಹುದು. ಹಾಗಾಗಿ ಏನಾಗುತ್ತೆ ಅಂದ್ರೆ ಶುಭ ಕೆಲಸಗಳನ್ನ ಕೆಲವನ್ನ ಬಿಸ್ನೆಸ್ ಮಾಡೋದು ಅಂತ ಇಟ್ಕೋಣ. ಫಾರ್ ಎಕ್ಸಾಂಪಲ್ ವ್ಯಾವಹಾರಿಕವಾಗಿ ಬಿಸ್ನೆಸ್ ಮಾಡೋದನ್ನ ಇಟ್ಕೋಬಹುದು ನೀವು. ಅಕ್ಷಯ ತದಿಗೆ ದಿನ ಒಳ್ಳೇದಾಗತ್ತೆ. ಯಾವ್ದಾದ್ರು ದಾನ ಕೊಡ್ತೀರಾ, ಅಕ್ಷಯ ತದಿಗೆ ದಿನ ಅಕ್ಷಯವಾದಂತಹ ಪುಣ್ಯ ಸಿಗತ್ತೆ ನಿಮ್ಗೆ. ಈ ಥರದ್ದು ಮಾಡಬೇಕು. ಇದು 2 ಬಿಟ್ಟರೆ ದಕ್ಷಿಣಾಯದಲ್ಲಿ 2 ಸಿಗತ್ತೆ. ಯಾವುದು? ಒಂದು ನಮಗೆ ವಿಜಯದಶಮಿ. ವಿಜಯದಶಮಿ ದಿನ ಯಾವುದೇ ಶುಭ ಕೆಲಸಗಳು, ಈ ಶುಭ ಕೆಲಸ ಮಾಡ್ಬೇಕಾದ್ರೆ ಮತ್ತೆ ನೀವು ಟೈಮಿಂಗ್ಸ್ ನೋಡಬೇಕು. ರಾವು ಕಾಲ, ಗುಳಿಕಾಲ, ಯಮಗಂಡ ಕಾಲ, ಅರ್ಧಪ್ರಹದ ಕಾಲ ಯಾವುದು ಇರ್ಕೂಡ್ದು. ವಿಷಗಳಿಗೆ, ರೋಗಗಳಿಗೆ, ಜ್ವರಗಳಿಗೆ ಇದು ಗೌರಿ ಪಂಚಾಂಗ ಅಂತ ಬಹಳ ಸ್ಪಷ್ಟವಾಗಿದೆ. ಆಂಧ್ರದಲ್ಲಿ ಒಂದು 250 ವರ್ಷದ ಕೆಳಗೆ ಯಾಕೆಂದ್ರೆ ಆತ ಮೂಲ ಗ್ರಂಥದ್ದು ಒಂದು ಇದು ಸಿಕ್ಕಿದೆ ನನಗೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ಇದರೊಳಗೆ ಹೇಳಿದೆ, ವಿಷಗಳಿಗೆ, ರೋಗಗಳಿಗೆ, ಜ್ವರಗಳಿಗೆ ಇದೆಲ್ಲ ಬಿಡಬೇಕು. ಲಾಭಗಳಿಗೆ, ಅಮೃತಗಳಿಗೆ, ಉದ್ಯೋಗಗಳಿಗೆ, ಶುಭಗಳಿಗೆ ಈಗ 4 ಗಳಿಗಳಲ್ಲಿ ಪ್ರಾರಂಭ ಮಾಡ್ಬೇಕು ನಾವು. ಇದನ್ನೆಲ್ಲ ನೋಡ್ಕೋಬೇಕು. ಇದು ವಿಜಯದಶಮಿ 3ನೇದು. ಇನ್ನು 3.5 ದಿನ ಅಂತ ಹೇಳಿದೆ. ಈ ಅರ್ಧ ದಿನ ಯಾವುದು ಅಂದ್ರೆ ಬಲಿಪಾಡ್ಯಮಿ. ಬಲಿಪಾಡ್ಯಮಿಯ ಒಂದು ಪಾಡ್ಯದ ಮೊದಲ ಭಾಗ. ಈ 3.5 ದಿನಗಳು ಒಂದು ಸಂವತ್ಸರದಲ್ಲಿ ಅಂದ್ರೆ ಪ್ರತಿ ಸಂವತ್ಸರದಲ್ಲಿ ವಿಶೇಷವಾದಂತಹ ದಿನಗಳು ಅಂತ ಹೇಳ್ಕೊಟ್ಟಿದೆ ಶಾಸ್ತ್ರದಲ್ಲಿ, ಧರ್ಮಶಾಸ್ತ್ರದಲ್ಲಿ. ಅವತ್ತಿನ ದಿನ ನಿಮ್ಮ ನಕ್ಷತ್ರಕ್ಕೆ ಹೊಂದತ್ತೆ ಅಂದರೆ ಅದನ್ನು ಹೇಳ್ತೀನಿ ನಿಮಗೆ. ನಿಮಗೆ ಅಕಸ್ಮಾತ್ ವಿಪತ್ತಾರೆ, ಪ್ರತ್ಯಕ್ತಾರೆ, ನೈದಂತಾರೆ ಆಗತ್ತೆ ಅಂದ್ರೆ ಮಾಡಬಾರ್ದು. ಇಷ್ಟೆಲ್ಲ ಇರುತ್ತೆ. ಮುಹೂರ್ತ ಅಂದ್ರೆ ಸುಮ್ಮನೆ ಅಲ್ಲ. ನನಗೆ ಈಗಲೂ ಹೇಳ್ತೀನಿ, ಯಾವುದೇ ಮೀಡಿಯಾ ಚಾನಲಲ್ಲಿ ಏನಾದರೂ ನನಗೆ ಅವಕಾಶ ಕೊಟ್ಟರೆ ಮುಹೂರ್ತ ಹೇಗೆ ಇಡೋದು ಅನ್ನೋದನ್ನೇ ನಾನು ತಿಂಗಳುಗಟ್ಟಲೆ ಪಾಠ ಮಾಡಿ ನಿಮ್ಮ ಮುಂದೆ ಇಡ್ತೀನಿ. ನಾನು ಶಾಸ್ತ್ರ ಗ್ರಂಥಗಳ ಪ್ರಮಾಣ ಕೊಟ್ಟು ಪಾಠ ಮಾಡ್ತೀನಿ. ಇಟ್ಸ್ ಅನ್ ಓಪನ್ ಚಾಲೆಂಜ್ ಫ್ರಮ್ ಮೈ ಸೈಡ್. ಹಾಗಾಗಿ ಏನಾಗುತ್ತೆ ಅಂದರೆ ಮುಹೂರ್ತ ಇಡೋದಕ್ಕೆ ಇಷ್ಟೆಲ್ಲ ನಾವು ನೋಡಬೇಕು. ಹಾಗಾದ್ರೆ ಯುಗಾದಿಯಲ್ಲಿ ಯೋಗ ಮತ್ತೆ ಧ್ಯಾನದ ಮಹತ್ವ ಅದೆಲ್ಲ ಮಾಡ್ಬೋದು. ನೀವು ಜಪತಪ ಅನುಷ್ಠಾನಗಳನ್ನು ಮಾಡೋದಕ್ಕೆ ಈ ವಿಶೇಷ ದಿನಗಳೇನು ಹೇಳಿದೆ, ಅದು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ನಮಗೆ. ಹಾಗಾಗಿ ಕಡಾಖಂಡಿತವಾಗಿ ನೀವು ದಾನ ಮಾಡ್ಬೋದು, ಜಪ ಮಾಡ್ಬೋದು, ದೇವಸ್ಥಾನಕ್ಕೆ ಹೋಗ್ಬೋದು, ತೀರ್ಥಕ್ಷೇತ್ರಕ್ಕೆ ಹೋಗ್ಬೋದು, ಅಥವಾ ಯಾರಿಗಾದ್ರೂ ಹೆಲ್ಪ್ ಮಾಡೋದಿದ್ರೆ ಒಳ್ಳೇದು ಮಾಡ್ಬೋದು. ಇದೆಲ್ಲಾನು ಒಳ್ಳೇದೇನೆ, ಇದ್ರ ಬಗ್ಗೆ ಯಾವುದೂ ಇದಿಲ್ಲ. ಈ ಶುಭ ವಿಶೇಷ ದಿನಗಳಲ್ಲಿ ವಿಶೇಷವಾದಂತಹ ಕೆಲವು ವ್ಯಾಪಾರವನ್ನು ಮಾಡ್ತಕ್ಕಂಥದ್ದಾಗಿರಲಿ, ಅಥವಾ ಎಕ್ಸ್ಟೆಂಡ್ ಇರೋ ವ್ಯಾಪಾರನ ಎನ್ಹ್ಯಾನ್ಸ್ ಮಾಡೋದಾಗಿರಲಿ. ಹೊಸದಾಗಿ ವ್ಯಾಪಾರ ಮಾಡ್ತೀವಿ ಅಂದ್ರೆ ವಿಜಯದಶಮಿ ದಿನ ನಿಮ್ಗೆ ಕೂಡತ್ತೆ ಅಂದ್ರೆ ಮಾಡಿ, ಒಳ್ಳೇದು. ಅಕ್ಷಯ ತೃತೀಯ ದಿನ ಕೂಡತ್ತೆ ಮಾಡಿ, ಯುಗಾದಿ ದಿನ ಕೂಡತ್ತೆ ಮಾಡಿ, ಬಲಿಪಾಡ್ಯಮ ದಿನ ನೋಡಿ. ಪಾಡ್ಯ ಯಾವ ಶುಭ ಕೆಲಸ ಮಾಡಬಾರ್ದು ಅಂತೀವಿ, ಆದರೆ ಯುಗಾದಿ ಅನ್ನೋದು ಪಾಡ್ಯನೇ ಬರೋದು, ಬಲಿಪಾಡ್ಯಮ ಅನ್ನೋದು ಪಾಡ್ಯನೇ ಬರೋದು. ಇವೆರಡಕ್ಕೆ ಎಕ್ಸಂಪ್ಷನ್ ಇದೆ. ಆದರೆ ನಿಮಗೆ ಕಡೆ ಪಕ್ಷ ತಾರಾಬಲಾದ ಅನ್ಬೇಕು. ನಿಮಗೆ ನೈದಂತಾರ ಇಟ್ಕೊಂಡು ಏನು ಮಾಡ್ತೀರಾ ನೀವು? ನೈಧನಂ ನಿಧನಂ ಪ್ರೋಕ್ತಂ ಅಂತ ಶಾಸ್ತ್ರ ಹೇಳುತ್ತೆ. ನೈಧನ ಅಂದ್ರೆ ಮರಣ ಅಂತ ಅರ್ಥ. ನೈಧನಂ ನಿಧನಂ ಪ್ರೋಕ್ತಂ. ಹಾಗೆ ಎಲ್ಲವನ್ನು ತಿಳ್ಕೊಂಡಿರ್ಬೇಕು ನಾವು. ಓಕೆ, ಹಾಗೆ ಇದು ನೋಡೋದಾದ್ರೆ ಇವಾಗ ಒಂದೊಂದೇ ಕ್ಷೇತ್ರಕ್ಕೆ ಬರೋಣ. ರಾಜಕೀಯ ಕ್ಷೇತ್ರಕ್ಕೆ ಬಂದ್ರೆ ಈ ವರ್ಷ ಹೇಗೆ? ರಾಜಕೀಯ ಕ್ಷೇತ್ರ ವಿಶ್ವಾಸ ಸಂವತ್ಸರದಲ್ಲಿ ಬಹಳ ಅಲ್ಲೋಲ ಕಲ್ಲೋಲಗಳು ಉಂಟಾಗುತ್ತವೆ. ಒಂದೇ ಮಾತಲ್ಲಿ ಹೇಳ್ಬಿಡ್ತೀನಿ ನಾನು. ಸುಮಾರು ಏರ್ಪೇರುಗಳು ಆಗ್ತಕ್ಕಂಥದ್ದು. ಸ್ವಲ್ಪ ಅದು ವರ್ಸ್ಟ್ ಕಂಡೀಷನ್ ಕೆಲಸದಿ ಈ ರಾಜಕೀಯ ವ್ಯಕ್ತಿಗಳು ಅಂದ್ರೆ ಸೋಕಾಲ್ಡ್ ರಾಜಕಾರಣಿಗಳು ಅಂತಕ್ಕಂಥದ್ದು ಬೇಕಾದ್ರೆ ಪಕ್ಷಾಂತರ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಕೂಡ ಇರುತ್ತೆ.
ಇನ್ನ ಕ್ರೀಡೆ ವಿಚಾರಕ್ಕೆ ಬಂದ್ರೆ, ಇವಾಗ ಕ್ರೀಡೆ ಮತ್ತೆ ಸಿನಿಮಾ ಎಲ್ಲ ಒಟ್ಟಿಗೆ ತಗೊಂಡ್ಬಿಡ್ತೀವಿ ನಾವು ಯಾವಾಗಲೂ. ಯಾಕಂದ್ರೆ ಶುಕ್ರ ಅದಕ್ಕೆಲ್ಲ ಕಾರಕ. ಅಲ್ಲಿ ನಾವು ನೋಡಕ್ ಹೋದಾಗ ಶುಕ್ರ ಗೋಚಾರದಲ್ಲಿ ಪ್ರತಿ ತಿಂಗಳಲ್ಲಿ ಯಾವಾಗ ರವಿ ಜೊತೆಗೆ, ರಾಹು ಜೊತೆಗೆ, ಶನಿ ಜೊತೆಗೆ, ಕುಜನ್ ಜೊತೆಗೆ ಸೇರ್ತಾನೆ ಅಥವಾ ಈ ಗ್ರಹಗಳ ದೃಷ್ಟಿ ಬೀಳುತ್ತೆ, ಆಗ ಆ ಕ್ಷೇತ್ರದಲ್ಲಿ ಅಂದ್ರೆ ಸ್ಪೋರ್ಟ್ಸ್ನಲ್ಲಾಗಿರ್ಬೋದು, ಸಿನಿಮಾದಲ್ಲಾಗಿರ್ಬೋದು, ನಿಮ್ಮೆಲ್ಲರ ಮೀಡಿಯಾ ಚಾನೆಲ್ಗಳಾಗಿರ್ಬೋದು, ಇವೆಲ್ಲದಕ್ಕೂ ಕೂಡ ಕೆಲವು ಸತಿ ತೊಂದರೆಗಳು ಉಂಟಾಗತ್ತೆ. ಯಾವಾಗ ರವಿ ಜೊತೆಗೆ, ಕುಜನ್ ಜೊತೆಗೆ, ಶನಿ ಜೊತೆಗೆ, ರಾಹುಕೇತುಗಳ ಜೊತೆಗೆ ಸೇರಿದಾಗ ಶುಕ್ರ ಅಥವಾ ಇವುಗಳ ದೃಷ್ಟಿಗೆ ಬಿದ್ದಾಗ, ಇದು ವರ್ಷದಲ್ಲಿ ಆಗತ್ತೆ, ಸುಮಾರು ಒಂದು 8-10 ಸತಿ ಆಗತ್ತೆ. ಹಾಗಾಗಿ ಏನಾಗತ್ತೆ ಅಂದ್ರೆ ಅವಾಗೆಲ್ಲ ತೊಂದರೆಗಳು. ನೀವೇ ಇವಾಗ ಮೀಡಿಯಾದಲ್ಲಿ ನಾವೇ ನೋಡ್ತಾ ಇರ್ತೀವಲ್ಲ, ಅಲ್ಲೆಲ್ಲೋ ಇನ್ನೇನೋ ಒಂದು ಥರ ಬಲಾತ್ಕಾರದ ಕೇಸ್ ಆಯಿತು, ಇನ್ನೊಂದಾಯಿತು, ಹಾಗಾಯಿತು, ಹೀಗಾಯಿತು. ಯಾಕಾಗತ್ತೆ? ಶುಕ್ರನೊಟ್ಟಿಗೆ ಶನಿ ಇರ್ತಾನೆ, ಇಲ್ಲ ರಾಹು ಇರ್ತಾನೆ, ಇಲ್ಲ ಕುಜನ್ ದೃಷ್ಟಿ ಇರುತ್ತೆ, ಈ ಥರದ್ದೆಲ್ಲ ಇರುತ್ತೆ. ಇದ್ದಾಗ ಶುಕ್ರ ಅನ್ನೋನು ಸ್ತ್ರೀಕಾರಕ, ಚಂದ್ರ ಅನ್ನೋನು ಬಾಲಗ್ರಹಕಾರಕ. ಮಕ್ಕಳುಗಳಿಗೆ ತೊಂದರೆ ಆಗ್ತಿದೆ, ಸಣ್ಣ ಮಕ್ಕಳುಗಳಿಗೆ ಅಂದರೆ ಚಂದ್ರ ವೀಕ್ ಆಗಿರ್ತಾನೆ. ಇವೆಲ್ಲ ಅದು ಗೋಚಾರದಲ್ಲಿ ರೆಗ್ಯುಲರ್ ಆಗಿ ಆಗ್ತಕ್ಕಂಥದ್ದು. ಚಂದ್ರ ಇದೇ ರವಿ ಜೊತೆಗೋ, ಕುಜನ್ ಜೊತೆಗೋ, ರಾಹುಕೇತುಗಳ ಜೊತೆಗೋ, ಶನಿ ಜೊತೆಗೋ ಸೇರಿದಾಗ ಮಕ್ಕಳುಗಳಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲ ತೊಂದರೆ ಆಗುತ್ತೆ. ಗುರು ಜೊತೆಗೆ ಸೇರಿದಾಗಲೂ ಅಷ್ಟೇನೆ. ಇವೆಲ್ಲವನ್ನು ನಾವು ಮೇದಿನಿ ಜ್ಯೋತಿಷ ಅಂತ ಕರಿತೀವಿ. ಇದನ್ನೆಲ್ಲ ಮೇದಿನಿ ಜ್ಯೋತಿಷದಲ್ಲಿ ಪ್ರಪಂಚಕ್ಕೆ ಏನಾಗುತ್ತೆ, ದೇಶಕ್ಕೆ ಏನಾಗುತ್ತೆ, ಯಾವ್ಯಾವ ಕ್ಷೇತ್ರಗಳಿಗೆ ಏನೇನಾಗುತ್ತೆ, ಇವೆಲ್ಲ ಮೇದಿನಿ ಜ್ಯೋತಿಷ, ಮುಂಡೇನ್ ಅಸ್ಟ್ರಾಲಜಿ ಅಂತ ಕರಿತೀವಿ. ಅಲ್ಲಿ ಇವೆಲ್ಲ ಬರ್ತಕ್ಕಂಥದ್ದು. ಹೆಚ್ಚು ಕಮ್ಮಿ ಮುಂಡೇನ್ ಅಸ್ಟ್ರಾಲಜಿ, ಮೇದಿನಿ ಜ್ಯೋತಿಷವನ್ನ ನನಗೆ ತಿಳಿದ ಮಟ್ಟಿಗೆ ಬಹುಶಃ ಮೀಡಿಯಾ ಚಾನಲಲ್ಲಿ ಜಾಸ್ತಿ ಪ್ರಚಾರ ಮಾಡಿದವನೇ ನಾನು 2017-18 ಇಸ್ವಿ ಅಷ್ಟೊತ್ತಿಗೆ. ಯಾಕಂದ್ರೆ ಅಷ್ಟೊತ್ತಿಗೆ ಆಗಲೇ ಸುಮಾರು ಗ್ರಂಥಗಳನ್ನು ಓದಿದ್ದೆ. ಹಾಗಾಗಿ ಅದನ್ನೆಲ್ಲ ಹೇಳ್ತಾ ಬಂದ್ವಿ. ರೈತರ ವಿಚಾರಕ್ಕೆ ಬಂದ್ರೆ ರೈತರಿಗೂ ಕೂಡ ಅಷ್ಟೇ, ಮಳೆ ಬೆಳೆ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಈ ವರ್ಷದಿಂದ. ನೀವು ಬೆಳಿಬೇಕಾದ ರೈತರುಗಳಿಗೆ ನಾನು ಬಹಳ ಸ್ಥೂಲವಾಗಿ ಹೇಳ್ತಾ ಇದ್ದೀನಿ ಇಲ್ಲಿ, ಅಥವಾ ನೀವು ಸೂಕ್ಷ್ಮ ಅನ್ಬೇಕಾದ ಅಂದ್ಕೊಳ್ಳಿ. ನೀವು ನಿಮ್ಮ ಪ್ರದೇಶಗಳಲ್ಲಿ ನಿಮ್ಮ ಹವಾಮಾನಕ್ಕೆ ಏನ್ ಬೆಳಿಬೇಕೋ ಅದನ್ನ ಬೆಳೀರಿ. ನೀವು ಮಳೆ ತುಂಬಾ ಬರುತ್ತೆ ಅನ್ಕೊಂಡು ಬೆಳೆದ್ಬಿಟ್ಟು ಮಳೆ ಬರಲಿಲ್ಲ ಅಂತ ಲಾಸ್ ಮಾಡ್ಕೊಳ್ಳೋದು ಬೇಡ. ಜೊತೆಗೆ ಇವತ್ತು ನಮಗೆ ಈ ಜಿಯೋಲಾಜಿಕಲ್ ಡಿಪಾರ್ಟ್ಮೆಂಟ್ಸ್ಗಳು ಕೂಡ ಸರ್ಕಾರದಿಂದ ಇದೆ, ಆದ್ರಿಂದ ಅವರುಗಳ ಸಲಹೆನೂ ತಗೊಳ್ಳಿ. ಯಾಕಂದ್ರೆ ಅವರಲ್ಲೂ ಕೆಲವರು ತಿಳಿದಿರ್ತಕ್ಕಂಥವ್ರು ಇರ್ತಾರೆ, ಅವರು ನಿಮಗೆ ಇದು ಒಳ್ಳೇದು ಅಂತ ಮಾರ್ಗದರ್ಶನ ಮಾಡ್ತಾರೆ. ಅದರಿಂದ ರೈತರುಗಳಿಗೂ ಹೀಗೆ ಮಾಡ್ಕೊಳ್ಳೋದು ಸೂಕ್ತ ಅಂತ ಹೇಳ್ತೇನೆ ನಾನು. ವ್ಯಾಪಾರಸ್ಥರಿಗೆ ಅನುಕೂಲ ಆಗತ್ತೆ, ಆಗದೆ ಏನಿಲ್ಲ. ಯಾಕೆಂದ್ರೆ ಭಾನುವಾರ ಅಂದಾಗ ಸೂರ್ಯ ಅಧಿಪತಿ, ವ್ಯಾಪಾರಕ್ಕೆ ಬುಧ ಅಧಿಪತಿ. ಸೂರ್ಯನಿಗೆ ಬುಧನಿಗೆ ಮಿತ್ರತ್ವ ಇದೆ, ಆದ್ರಿಂದ ಸುಮಾರು ವ್ಯಾಪಾರಗಳಿಗೆ ಅನುಕೂಲ ಆಗ್ತಕ್ಕಂಥದ್ದು. ವ್ಯಾಪಾರಸ್ಥರಿಗೆಲ್ಲ ಸಾಮಾನ್ಯವಾಗಿ ಅನುಕೂಲ ಆಗ್ತಕ್ಕಂಥದ್ದು. ಪದಾರ್ಥಗಳಿಗೆ ಬೆಲೆ ಹೆಚ್ಚು ಅಂದ್ಮೇಲೆ ವ್ಯಾಪಾರಸ್ಥರಿಗೆ ಅನುಕೂಲ ಆಯ್ತು ಅಂತಾನೆ ಅರ್ಥ ಅದು. ಹಾಗಾಗಿ ಅದೇನು ಹೇಳಬೇಕಾಗಿಲ್ಲ. ವಿಶೇಷವಾಗಿ ವ್ಯಾಪಾರಸ್ಥರಿಗೆ ಸುಮಾರು ಅನುಕೂಲ ಆಗತ್ತೆ. ಸೈನಿಕರಿಗೆ ಅಂದಾಗ ನಾವು ಕುಜನನ್ನು ನೋಡ್ತೀವಿ ಮುಖ್ಯವಾಗಿ. ಸದ್ಯದ ಪರಿಸ್ಥಿತಿಯಲ್ಲಿ ಕುಜ ಮಿಥುನ ರಾಶಿನಲ್ಲಿದ್ದಾನೆ, ಆಮೇಲೆ ನೀಚ ರಾಶಿ ಆದಂತಹ ಕರ್ಕಾಟಕ ರಾಶಿಗೆ ಬರ್ತಾನೆ. ಅದರಿಂದ ಬಹುಶಃ ಏನಂತಾರೆ, ಈ ಒಂದು ಕುಜ ಅನ್ನತಕ್ಕಂಥವನು ಇದನ್ನ ದಾಟಬೇಕು. ಏನಂತಾರೆ, ನೀಚ ರಾಶಿಯನ್ನ ದಾಟಬೇಕು. ನೀಚ ರಾಶಿಯನ್ನ ಕುಜ ದಾಟದ ಮೇಲೆ ಅನುಕೂಲ ಆಗ್ತಕ್ಕಂಥದ್ದು ಅದು ಜೂನ್ 6ನೇ ತಾರೀಕು. ಜೂನ್ 6ನೇ ತಾರೀಕು ನಂತರದಲ್ಲಿ ಸ್ವಲ್ಪ ಅನುಕೂಲಗಳು ಆಗತ್ತೆ. ಅಲ್ಲಿ ತನಕ ಈಗಲೇ ಹೇಳ್ತಾ ಇದ್ದೀನಿ ಕೇಳಿ, ಇನ್ನೂ ಮಾರ್ಚ್, ಇವಾಗ ಜೂನ್ ತನಕ ಹೇಳ್ತಾ ಇದ್ದೀನಿ. ಅಗ್ನಿ ಅವಘಡಗಳು, ಭೂಕಂಪಗಳು, ರೋಡ್ ಆಕ್ಸಿಡೆಂಟ್ಸು, ಟ್ರೈನ್ ಆಕ್ಸಿಡೆಂಟ್ಸು, ಈ ಥರದ್ದೆಲ್ಲ ಆಗ್ತಕ್ಕಂತಹದ್ದು. ಭೂಮಿಗೆ ಸಂಬಂಧಪಟ್ಟಂತಹ ವಿವಾದಗಳು, ಅದಕ್ಕೆ ಸಂಬಂಧಪಟ್ಟಂತಹ ಹೊಡೆದಾಟಗಳು ಸಂಬಂಧಿಕರಲ್ಲಿ ಎಲ್ಲವೂ ಆಗ್ತಕ್ಕಂಥದ್ದು ಸೂಚಿಸುತ್ತೆ. ಧನ್ಯವಾದಗಳು ಗುರುಜಿ. ಇಷ್ಟೊತ್ತವರೆಗೂ ನಿಮ್ಮ ಒಂದು ಯುಗಾದಿ ಹಬ್ಬದ ವಿಚಾರವನ್ನ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಸುಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇದಾಗಿತ್ತು ಯುಗಾದಿಯ ವಿಶೇಷ. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಮೀಡಿಯಾ ಬಜಾರ್.